ದಿವಂಗತ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಮತ್ತು ಶ್ರೀಮತಿ ಕಮಲಾಕ್ಷಿ ಶರ್ಮಾ ಅವರ ಸ್ಮರಣೆಯಲ್ಲಿ ಅವರ ಸುಪುತ್ರಿ ಡಾಕ್ಟರ್ ಶಾರದಾ ಚೈತ್ರ ಅವರು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ನಡೀತಾ ಇರುವ ಈ ಪ್ರೌಢೋಪನ್ಯಾಸ ಮಾಲಿಕೆಯ 3ನೇ ದಿವಸ ನಾವು ಸೇರಿದ್ದೇವೆ. ಇದು ಕಳೆದ 3 ವರ್ಷದಿಂದ ಈ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು ಈ 3ನೇ ಮತ್ತು ಕಡೆಯ ದಿವಸದ ಪ್ರೌಢೋಪನ್ಯಾಸವನ್ನು ನೀಡೋದಕ್ಕೆ ಆಗಮಿಸಿದ್ದಾರೆ ಪ್ರೊಫೆಸರ್ ಎಂ.ಎ. ಹೆಗಡೆ ದಂಟಕಲ್, ಪ್ರಸಿದ್ಧ ವಿದ್ವಾಂಸರು, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದವರು. ಇದೀಗ ಶಿರಸಿಯಲ್ಲಿ ಅವರು ನೆಲೆಯಾಗಿದ್ದಾರೆ. ಅವರ ಪ್ರಾರಂಭಿಕ ಶಿಕ್ಷಣ ಎಲ್ಲ ಊರಿನಲ್ಲೇ ನಡೆಯಿತು. ಶಿರಸಿಯ ಎಂ.ಎಂ. ಆರ್ಟ್ಸ್ ಕಾಲೇಜಿನಲ್ಲಿ BA ಶಿಕ್ಷಣವನ್ನು ಇಡೀ ವಿಶ್ವವಿದ್ಯಾಲಯಕ್ಕೆ ಮೊದಲ ಸ್ಥಾನದೊಂದಿಗೆ ಅವರು ಪೂರೈಸಿದರು. ಅದಕ್ಕಾಗಿ ಬೇವೂರು ಬಹುಮಾನ ಕೂಡ ಅವರಿಗೆ ಸಂದಿತ್ತು. ಅನಂತರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅಲ್ಲಿಯೂ ಪ್ರಥಮ ಸ್ಥಾನ ಪಡೆದರು. ಅದಕ್ಕಾಗಿ ಅವರಿಗೆ CD ದೇಶಮುಖ್ ಸ್ಮಾರಕ ಬಹುಮಾನ ಅವರಿಗೆ ಲಭಿಸಿತ್ತು. ಸ್ನಾತಕೋತ್ತರ ಶಿಕ್ಷಣದ ತರುವಾಯ 1-2 ವರ್ಷ ಹುಬ್ಬಳ್ಳಿಯ ಕಾಲೇಜುಗಳಲ್ಲಿ ಅವರು ಉಪನ್ಯಾಸಕರ ಕೆಲಸ ಮಾಡಿದರು. 1973ರಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಸಿದ್ದಾಪುರದ ಮಹಾತ್ಮ ಗಾಂಧಿ ಶತಾಬ್ದ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಕಡೆ 3 ವರ್ಷ ಅಲ್ಲಿ ಪ್ರಾಂಶುಪಾಲರಾಗಿಯೂ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸಿ ನಿವೃತ್ತರಾದರು. ನಿವೃತ್ತಿಯ ನಂತರ ಶಿರಸಿಯಲ್ಲಿ ನೆಲೆಸಿ ತಮ್ಮ ಅಷ್ಟು ಸಮಯವನ್ನು ಸಾರಸ್ವತ ಕಾರ್ಯಕ್ಕೆ ಮೀಸಲಾಗಿಟ್ಟಿದ್ದಾರೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್ ಭಾಷೆಗಳಲ್ಲಿ ಸಮಾನ ಪ್ರಭುತ್ವ ಅವರಿಗೆ ಇದೆ. ಅನೇಕ ಮೌಲಿಕ ಕೃತಿಗಳನ್ನು ರಚಿಸಿದ್ದಾರೆ. ಅನೇಕ ಕೃತಿಗಳನ್ನು ಸಂಸ್ಕೃತದಿಂದ ಅನುವಾದ ಮಾಡಿದ್ದಾರೆ. ಭಾರತೀಯ ಕಾವ್ಯಮೀಮಾಂಸೆಯ ಸಂಕ್ಷಿಪ್ತ ಪರಿಚಯದೊಂದಿಗೆ ಸುಮಾರು 45 ಅರ್ಥಾಲಂಕಾರಗಳ ವಿಸ್ತೃತ ವಿಶ್ಲೇಷಣೆ ಒಳಗೊಂಡ ಅಲಂಕಾರ ತತ್ವ ಅನ್ನುವ ಇವರ ಗ್ರಂಥ ವಿದ್ವದ್ವಲಯದಲ್ಲಿ ಪ್ರಸಿದ್ಧವಾಗಿದೆ. ಷೋಡಶ ಸಂಸ್ಕಾರಗಳ ಬಗ್ಗೆ ಒಂದು ಉತ್ಕೃಷ್ಟವಾದ ಕೃತಿಯನ್ನು ಬರೆದಿದ್ದಾರೆ. ಹಿಂದೂ ಸಂಸ್ಕಾರಗಳು, ಭಾರತೀಯ ತತ್ವಶಾಸ್ತ್ರ ಪ್ರವೇಶ, ಭಾರತೀಯ ದರ್ಶನಗಳು ಮತ್ತು ಭಾಷೆ, ಪ್ರಮಾಣ ಪರಿಚಯ ಇವು ಅವರ ಕೆಲವು ಪ್ರಸಿದ್ಧ ಸ್ವತಂತ್ರ ಕೃತಿಗಳು. ಬ್ರಹ್ಮಸೂತ್ರ ಚತುಸ್ಸೂತ್ರಿ, ಆಚಾರ್ಯ ಶಂಕರರ ಬ್ರಹ್ಮಸೂತ್ರ ಭಾಷ್ಯದ ಚತುಸ್ಸೂತ್ರಿ ಭಾಗದ ಅನುವಾದ ಟಿಪ್ಪಣಿಗಳೊಂದಿಗೆ ಮಾಡಿದ್ದಾರೆ. ಮತ್ತು ಮಧುಸೂದನ ಸರಸ್ವತಿಗಳ ಸಿದ್ಧಾಂತ ಬಿಂದು, ಭಗವದ್ಭಕ್ತಿ ರಸಾಯನ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಧ್ವನ್ಯಾಲೋಚನ, ಅಭಿನಯ ದರ್ಪಣ, ಶಬ್ದ ಮತ್ತು ಜಗತ್ತು ಮೊದಲಾದವು ಅವರ ಇತರ ಕೃತಿಗಳು. ವಿದ್ವತ್ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿರುವ ಹಾಗೆಯೇ ಯಕ್ಷಗಾನ, ತಾಳಮದ್ದಳೆ ಕ್ಷೇತ್ರದಲ್ಲೂ ಸುಪ್ರಸಿದ್ಧರಾಗಿದ್ದಾರೆ. ಎಂ.ಎ. ಹೆಗಡೆಯವರು ಕೆರೆಮನೆ ಶಂಭು ಹೆಗಡೆಯವರಲ್ಲಿ ನೃತ್ಯಾಭ್ಯಾಸ ಮಾಡಿದರು. ಯಕ್ಷಗಾನದಲ್ಲಿ ಕಲಾವಿದರಾಗಿ ಅನೇಕ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದರು. ತಾಳಮದ್ದಳೆಯಲ್ಲಂತೂ ಈಗಲೂ ತುಂಬ ಬೇಡಿಕೆ ಇರುವ ಅರ್ಥಧಾರಿಗಳು. ಕಲಾವಿದರಾಗಿ ಅಷ್ಟೇ ಅಲ್ಲದೆ ಸಂಶೋಧಕರು ಮತ್ತು ಅನೇಕ ಪ್ರಸಂಗಗಳನ್ನು ಅವರು ನಿರ್ಮಾಣ ಕೂಡ ಮಾಡಿದ್ದಾರೆ. ಸೀತಾವಿಯೋಗ, ತ್ರಿಶಂಕು ಚರಿತ್ರೆ, ಪ್ರಚಂಡ ಚಾಣಕ್ಯ ಹೀಗೆ 15ಕ್ಕೂ ಹೆಚ್ಚು ಯಕ್ಷಗಾನ ತಾಳಮದ್ದಳೆ ಪ್ರಸಂಗಗಳನ್ನು ಇವರು ನಿರ್ಮಾಣ ಮಾಡಿ ಅವೆಲ್ಲ ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿವೆ. ಇವರ ಅನೇಕ ಮನ್ನಣೆಗಳು ಇವರಿಗೆ ಸಹಜವಾಗಿ ಸಂದಿವೆ. ಇವರ ಸಿದ್ಧಾಂತ ಬಿಂದು ಕೃತಿಯ ಅನುವಾದಕ್ಕೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ 2012ರಲ್ಲಿ
ಪ್ರೊಫೆಸರ್ ಎಂ ಹಿರಿಯಣ್ಣ ಪುರಸ್ಕಾರ ನೀಡಿದೆ. ಇವರ ಭಾರತೀಯ ದರ್ಶನ ಮತ್ತು ಭಾಷೆ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ ದೊರೆತಿದೆ. ಯಕ್ಷಗಾನ ಕ್ಷೇತ್ರದ ಹಿರಿಯ ಕಲಾವಿದ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಹೆಸರಿನಲ್ಲಿ ನೀಡಲಾಗುವ ಗೌರವ ಪ್ರಶಸ್ತಿ ಇವರಿಗೆ ದೊರೆತಿದೆ. ಹೀಗೆ ಇವರ ಸಾಧನೆ ಬಹುಮುಖವಾಗಿದೆ. ಇವತ್ತು ಅವರ ಪ್ರವಚನದ ವಿಷಯ ಮಧುಸೂದನ ಸರಸ್ವತಿಗಳ ಭಗವದ್ಭಕ್ತಿ ರಸಾಯನ. ಅದ್ವೈತ ಆಚಾರ್ಯ ಪರಂಪರೆಯಲ್ಲಿ ಸಮುನ್ನತ ಸ್ಥಾನ ಪಡೆದಿರುವವರು 16ನೇ ಶತಮಾನದ ಆರಂಭದಲ್ಲಿ ವಿರಾಜಮಾನರಾಗಿದ್ದ ಮಧುಸೂದನ ಸರಸ್ವತಿಗಳು. ಈಗಿನ ಬಾಂಗ್ಲಾದೇಶ ಮೂಲದವರಾಗಿದ್ದ ಅವರು ಅನಂತರ ಉತ್ತರ ಪ್ರದೇಶದಲ್ಲಿ ಹೋಗಿ ನೆಲೆಸಿದ ಒಂದು ಮನೆತನಕ್ಕೆ ಸೇರಿದವರು. ಶಂಕರೋತ್ತರ ಕಾಲದಲ್ಲಿ ಅದ್ವೈತ ಪ್ರಸ್ಥಾನದ ಬಗ್ಗೆ ಹಲವರು ಎತ್ತಿದ್ದ ಆಕ್ಷೇಪಗಳಿಗೆ ಕಡೆಯ ಮಾತು ಎಂಬಂತಹ ನಿರ್ಣಾಯಕ ಸಮಾಧಾನವನ್ನು ಪ್ರಖರ ವಾದ ಸರಣಿಯ ಮೂಲಕ ಅದ್ವೈತ ಸಿದ್ಧಿ ಗ್ರಂಥದಲ್ಲಿ ಮಧುಸೂದನ ಸರಸ್ವತಿಗಳು ನೀಡಿದ್ದಾರೆ. ಶಂಕರರ ಭಗವದ್ಗೀತಾ ಭಾಷ್ಯದ ಮೇಲೆ ಮಧುಸೂದನ ಸರಸ್ವತಿಗಳು ರಚಿಸಿರುವ ಗೂಢಾರ್ಥ ದೀಪಿಕಾ ವ್ಯಾಖ್ಯಾನಕ್ಕೆ ಗೀತಾ ವ್ಯಾಖ್ಯಾನ ಪರಂಪರೆಯಲ್ಲಿ ತುಂಬ ಉನ್ನತವಾದ ಸ್ಥಾನ ಇದೆ. ಬ್ರಹ್ಮಸೂತ್ರಗಳ ಮೇಲೆ ಸರ್ವಜ್ಞಾತ್ಮ ಮುನಿ ರಚಿಸಿರುವ ಸಂಕ್ಷೇಪ ಶಾರೀರಕದ ಮೇಲೂ ಮಧುಸೂದನ ಸರಸ್ವತಿಗಳು ಸಂಕ್ಷೇಪ ಶಾರೀರಕ ಸಾರ ಸಂಗ್ರಹ ಅನ್ನುವ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅಲ್ಲದೆ ಪ್ರಕರಣ ಗ್ರಂಥ ರೀತಿಯವು ಅಂತ ಹೇಳಬಹುದಾದ ಈಶ್ವರ ಪ್ರತಿಪತ್ತಿ ಪ್ರಕಾಶ ಮೊದಲಾದ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಭಾಗವತಕ್ಕೂ ಒಂದು ಟೀಕೆಯನ್ನು ಬರೆದಿದ್ದಾರೆ. ಮತ್ತು ಸ್ವಾರಸ್ಯ ಎಂದರೆ ಅದ್ವೈತ ಸಿದ್ಧಾಂತದ ಪ್ರತಿಷ್ಠಾಪಕರು ಅಂತ ಖ್ಯಾತರಾಗಿರುವ ಮಧುಸೂದನ ಸರಸ್ವತಿಗಳು ವಿಪುಲವಾಗಿ ಭಕ್ತಿ ಸಾಹಿತ್ಯವನ್ನು, ಭಕ್ತಿಶಾಸ್ತ್ರ ಸಾಹಿತ್ಯವನ್ನು ರಚಿಸಿದ್ದಾರೆ. ಹೀಗೆ ಸಗುಣ ನಿರ್ಗುಣ ಎರಡೂ ಉಪಾಸನಾ ಮಾರ್ಗಗಳಿಗೆ ಅಧಿಷ್ಠಾನ ರೂಪವಾದ ಶ್ರೇಷ್ಠ ಗ್ರಂಥಗಳನ್ನು ನೀಡಿದ್ದಾರೆ ಸವ್ಯಸಾಚಿ ಮಧುಸೂದನ ಸರಸ್ವತಿಗಳು. ಅವರ ಭಗವದ್ಭಕ್ತಿ ರಸಾಯನ ಭಕ್ತಿವಾಂಗ್ಮಯದ ಒಂದು ಉನ್ನತ ಕೃತಿ. ಎಂ.ಎ. ಹೆಗಡೆಯವರೇ ಅದನ್ನು ಅನುವಾದ ಕೂಡ ಮಾಡಿದ್ದಾರೆ. ಇದಲ್ಲದೆ ಪುಷ್ಪದಂತ ರಚಿತ ಶಿವಮಹಿಮ್ನ ಸ್ತೋತ್ರದ ಮೇಲೆ ಮತ್ತು ಬೋಪದೇವನ ಹರಿಲೀಲಾ ಮೇಲೆ ಮಧುಸೂದನ ಸರಸ್ವತಿಗಳ ವ್ಯಾಖ್ಯಾನಗಳು ಉಂಟು. ಹೀಗೆ ಅವರು ಅದ್ವೈತಾಚಾರ್ಯರಾಗಿರುವ ಹಾಗೆ ಭಕ್ತಿ ಮಾರ್ಗದ ಪ್ರವರ್ತಕರು ಅಂತ ಕೂಡ ಅವರು ಪ್ರಸಿದ್ಧರಾಗಿದ್ದಾರೆ. ಹೀಗೆ ಅದ್ವೈತ ಆಚಾರ್ಯರಾಗಿ, ಪ್ರಸಿದ್ಧ ನೈಯಾಯಿಕರಾಗಿ ಮತ್ತು ಭಕ್ತಿ ಮಾರ್ಗ ಪ್ರವರ್ತಕರಾಗಿ, ಹೀಗೆ ಮೂರೂ ದಿಕ್ಕುಗಳಲ್ಲಿ ಮಧುಸೂದನ ಸರಸ್ವತಿಗಳ ಪ್ರತಿಭೆ ಕೆಲಸ ಮಾಡಿದೆ. ಅವರ ಭಗವದ್ಭಕ್ತಿ ರಸಾಯನ ಕೃತಿಯನ್ನು ಕುರಿತು ಎಂ.ಎ. ಹೆಗಡೆಯವರು ಪ್ರವಚನ ನೀಡೋರಿದ್ದಾರೆ. ಅದಕ್ಕೆ ಮೊದಲು ಒಂದು ನಿಮಿಷ ಈ ಪ್ರೌಢೋಪನ್ಯಾಸ ಮಾಲಿಕೆ ಏನಿದೆ ಅದನ್ನು ಪ್ರಾಯೋಜನೆ ಮಾಡಿರುವ ವಿದ್ವಾನ್ ರಂಗನಾಥ ಶರ್ಮರ ಸುಪುತ್ರಿ ಡಾಕ್ಟರ್ ಶಾರದಾ ಚೈತ್ರ ಅವರನ್ನು ತಮ್ಮ ಒಂದೆರಡು ಅನಿಸಿಕೆಗಳನ್ನು ವೇದಿಕೆಗೆ ಬಂದು ಹಂಚ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಗೋಖಲೆ ಇನ್ಸ್ಟಿಟ್ಯೂಟು ತುಂಬ ಪ್ರಿಯವಾದ ತಾಣ. ನಾವು ಸಣ್ಣ ವಯಸ್ಸಿನಿಂದ ನಮ್ಮ ತಂದೆಯವ್ರ ಜೊತೆ ಇಲ್ಲಿ ಬರ್ತಾ ಇದ್ವಿ. DVG ಮತ್ತು ನಮ್ಮ ತಂದೆಯವರು ಅನೇಕ ವಿದ್ವಾಂಸರ ಉಪನ್ಯಾಸಗಳನ್ನು ಕೇಳ್ತಾ ಇದ್ವಿ. ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ಕೊನೆ ದಿನ ಮುಗಿದೋಗ್ತಾ ಇದೆಯಲ್ಲ ಅಂತ ಬೇಜಾರಾಗ್ತಿದೆ. ಆದರೆ ಒಂದೆರಡು ಕೃತಜ್ಞತೆಗಳನ್ನು ಪದಗಳನ್ನು ಉಪಯೋಗಿಸಬೇಕಾಗಿದೆ. ನಾನು ಇದು 3ನೇ ವರ್ಷದ ಮಾಲಿಕೆ. ಮೊದಲ 2 ವರ್ಷ ನಾನು ಇಲ್ಲಿರಲಿಲ್ಲ, ಬೇರೆ ದೇಶದಲ್ಲಿದ್ದೆ. ಇದೇ ಮೊದಲನೇ ವರ್ಷ ಇದ್ದು 3 ಉಪನ್ಯಾಸಗಳಿಗೂ ಬರುವ ಪುಣ್ಯ ನನಗೆ ಲಭಿಸಿದೆ.
ಆದರೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರುವ ಶ್ರೀಯುತ ರಾಮಸ್ವಾಮಿಗಳಿಗೆ ನನ್ನ ಕೃತಜ್ಞತೆಗಳು. ಇದಕ್ಕೆ ಜೊತೆಯಾಗಿ ಶ್ರೀ ರಾಮು ಅವರ ಸಹಾಯ, ಅವರ ಮಾರ್ಗದರ್ಶನ, ಅವರ ಕಾಳಜಿ, ಅವರ ಆಸಕ್ತಿ ಕಾರ್ಯಕ್ರಮದಲ್ಲಿ ಅದರಿಂದ ಮತ್ತೆ ಅವರು ಸಹ ಬಹಳ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೂ ನನ್ನ ಕೃತಜ್ಞತೆಗಳು. ಮತ್ತು ಶತಾವಧಾನಿ ಆರ್ ಗಣೇಶ್ ಅವರು ಪ್ರತಿ ವರ್ಷವೂ ಈ ಉಪನ್ಯಾಸಗಳ ವಿಷಯವನ್ನು ಮತ್ತು ವಿದ್ವಾಂಸರನ್ನು ಆರಿಸ್ಬಿಟ್ಟು ಅವರೇ ಎಲ್ಲ ಸಂಯೋಜನೆ ಮಾಡುತ್ತಾರೆ ಕಾರ್ಯಕ್ರಮ. ಅದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೇನೆ. ಅವರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ತಂದೆಯವರು ಅವ್ರು ಬದುಕಿದ ಅಷ್ಟು ದಿನವೂ ನನ್ನನ್ನು ಭಾಳ ಪ್ರೀತಿ ವಾತ್ಸಲ್ಯ ಮತ್ತು ಮಾರ್ಗದರ್ಶನ ಮಾಡ್ತಾಯಿದ್ರು. ನನಗನ್ಸೋದು ಅವ್ರು ಹೋದ್ಮೇಲೆ ಶತಾವಧಾನಿ ಗಣೇಶರನ್ನು ನನ್ನ ಜೀವನದಲ್ಲಿ ಇಟ್ಟು ಹೋಗಿದ್ದಾರೆ. ಈತ ನಿನ್ನ ಸಹೋದರ, ಆ ವಾತ್ಸಲ್ಯ ಪ್ರೀತಿ ಮಾರ್ಗದರ್ಶನ ಇವರಿಂದ ಸಿಗುತ್ತೆ ಅಂತ ಆ ತರಹ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಸಹೋದರನಿಗೆ ನಾನು ಹೇಗೆ ಕೃತಜ್ಞತೆ ಅಥವಾ ಅಪ್ರಿಸಿಯೇಷನ್ ಅನ್ನೋದನ್ನು ತೋರಿಸಲಿ ಅಂತ ಗೊತ್ತಿಲ್ಲ ಅಷ್ಟೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದೊಂದು ನನ್ನ ಪಾಲಿಗೆ ಅತ್ಯಂತ ವಿಶಿಷ್ಟವಾದಂತಹ ಸಂದರ್ಭ ಅಂತ ನಾನು ತಿಳ್ಕೊಳ್ತೇನೆ. ಒಂದು ದೃಷ್ಟಿಯಿಂದ ಒಂದು ರೋಮಾಂಚದ ಅನುಭವ ನನಗೆ. ಇಂಥ ಒಂದು ಸ್ಥಳದಲ್ಲಿ ಡಿ ವಿ ಜಿಯವರು ಸ್ಥಾಪಿಸಿದ ಸಂಸ್ಥೆ, ಅವರು ನಡೆದಾಡಿದ ಸಂಸ್ಥೆ, ಮತ್ತು ನಾನು ಅತ್ಯಂತ ಗೌರವದಿಂದ ನೋಡ್ತಕ್ಕಂತಹ ರಂಗನಾಥ್ ಶರ್ಮರು ಇಲ್ಲಿ ತುಂಬ ಕಾಲ ಡಿ ವಿ ಜಿಯವರ ಸಹಕಾರಿಗಳಾಗಿ ಅವರ ನಂತರದಲ್ಲಿ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದು ಅನ್ನುವಂಥದ್ದು. ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉಪನ್ಯಾಸವನ್ನು ನೀಡುವ ಒಂದು ಅವಕಾಶ ನನಗೆ ದೊರಕಿದ್ದು ಬಹುಶಃ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಅದು ನಾನು ತುಂಬ ಅಳಕಿನಿಂದ ಒಪ್ಕೊಂಡಿದ್ದು. ಶತಾವಧಾನಿಗಳು ಫೋನ್ ಮಾಡಿದಾಗ ನಾನು ಅವರಲ್ಲಿ ಕೇಳಿಕೊಂಡೆ, ಇಂಥ ಒಂದು ಸಂಸ್ಥೆಯಲ್ಲಿ ಬಂದು ಪ್ರೌಢವಾದ ಉಪನ್ಯಾಸ ನೀಡುವಷ್ಟು ಸಾಮರ್ಥ್ಯ ನನಗಿದೆಯೇ, ನೀವು ಸ್ವಲ್ಪ ಬೇರೆಯವ್ರನ್ನ ಹುಡ್ಕೊಂಡ್ರೆ ಒಳ್ಳೆಯದು. ಆದರೆ ಅವರು ಬಿಡಲಿಲ್ಲ. ಇಲ್ಲ, ನೀವು ಇದ್ದೇ ಹೆದರಬೇಡಿ ಅನ್ನುವ ರೀತಿಯಲ್ಲಿ ಆಶ್ವಾಸನೆ ಕೊಟ್ಟರು. ಆದರೆ ಇವತ್ತು ಕೈ ಕೊಟ್ಟರು. ನಾನಿರ್ತೇನೆ ಅಂತ ಹೇಳಿದರು. ಅಂದರೆ ಅವರ ಅನಾರೋಗ್ಯದ ಕಾರಣದಿಂದ ಬರ್ತಾ ಇಲ್ಲ, ಅದನ್ನು ಹೇಳಿದ್ದಾರೆ. ಆದರೂ ಅವರಿಲ್ಲ ಅನ್ನುವ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿದೆ. ಅವರಿದ್ದಿದ್ದರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು. ನಾನು ಏನು ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳುವ ಒಬ್ಬ ವ್ಯಕ್ತಿ ಅವರು ಅನ್ನೋ ಒಂದು ಕಾರಣದಿಂದ ಅವರ ಅನುಪಸ್ಥಿತಿಯನ್ನು ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಇನ್ನು ಇಲ್ಲಿ ಬರಲೇಬೇಕಾದಂಥ ಒಂದು ಒತ್ತಡ ಶತಾವಧಾನಿಗಳು ಹೇರಿದ್ದು ಅನ್ನೋ ಕಾರಣದಿಂದ ಅಲ್ಲ, ಅದಕ್ಕಿಂತ ಹೆಚ್ಚು ಪೂಜ್ಯರಾದ ರಂಗನಾಥ್ ಶರ್ಮರೇನಿದ್ದರು ಅವರಿಗೆ ಮತ್ತು ನನಗೆ ಇರತಕ್ಕಂಥ ಒಂದು ವಿಶಿಷ್ಟವಾದ ಸಂಬಂಧ, ಅದನ್ನು ನೆನೆಸಿಕೊಂಡಾಗ ನಾನು ಅವರ ಸ್ಮಾರಕ ಉಪನ್ಯಾಸ ಅಂತಾದರೆ ಏನೇ ಇರಲಿ, ತಪ್ಪೋ ಸರಿಯೋ, ಇದು ನನ್ನ ಸೇವೆ ಅನ್ನುವ ರೀತಿಯಲ್ಲಿ ಬರಬೇಕು ಅಂತ ನಿರ್ಧಾರ ಮಾಡಿದೆ. ಕಾರಣ ಇಷ್ಟೇ, ರಂಗನಾಥ್ ಶರ್ಮರ ಹೆಸರನ್ನು ನಾನು ಸಣ್ಣವನಿದ್ದಾಗಿಂದಲೂ ಕೇಳ್ತಾ ಇದ್ದೆ. ಅವರ ಪರಿಚಯದ ಅವಕಾಶ ನನಗೆ ಒಂದೆರಡು ಸಲ ಅವರು ಕಂಡರೂ ನಾನು ಮಾತಾಡ್ಸ್ಲಿಕ್ಕೆ ಹೋಗಲಿಲ್ಲ. ದೂರದಿಂದನೇ ನಮಸ್ಕಾರ ಮಾಡಿ ಬರ್ತಾ ಇದ್ದೆ. ಒಂದು ಸಂದರ್ಭ ಒದಗಿತು.
ಈ ಶ್ರೀನಿವಾಸರಾಯರು, ಉದಯ ಪ್ರಕಾಶ್ ಅಂತ ಶ್ರೀನಿವಾಸರಾಯರ ಪರಿಚಯ ಆಗಿ ಅವರು ನನ್ನ ಹತ್ರ ತನ್ನ ಒಂದು ಪುಸ್ತಕ ಕೊಡಿ ನನಗೆ ಅಂತ ಕೇಳಿದರು. ನಾನು ಆಲೋಚನೆ ಮಾಡಿ ಮಧುಸೂದನ ಸರಸ್ವತಿಯವರ ಭಗವದ್ಭಕ್ತಿ ರಸಾಯನಂ ಅನ್ನುವ ಪುಸ್ತಕ ಎಂದರೆ ಆ ಪುಸ್ತಕವನ್ನು ಅನುವಾದ ಮಾಡಿ ಟಿಪ್ಪಣಿಗಳೊಂದಿಗೆ ಅವರಿಗೆ ಕಳಿಸ್ಕೊಟ್ಟೆ. ಅವರು ಹೇಳಿದರು, ನಾನು ಈ ಪುಸ್ತಕ ತೊಗೊಂಡಿದ್ದೇನೋ ನಿಜ, ಅದು ನಾನು ಸಂಸ್ಕೃತ ಬಲ್ಲವನಲ್ಲ, ರಂಗನಾಥ್ ಶರ್ಮರಿಗೆ ಕೊಡ್ತೇನೆ, ಅವರು ಇದನ್ನು ಪಬ್ಲಿಷ್ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತೇಳಿ, ಆದರೆ ಅವರು ಮಾಡ್ಬೋದು ಅಂತ ಹೇಳಿದರೆ ನಾನು ಮಾಡ್ತೇನೆ ಅಂತ ಹೇಳಿದರು. ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ನಾನು ಏನು ಅನ್ನೋದು ಪರೀಕ್ಷೆ ಆಗೋದಿದ್ದರೆ, ಗೊತ್ತಾಗೋದಿದ್ದರೆ ರಂಗನಾಥ್ ಶರ್ಮರಂಥವ್ರು ನೋಡ್ತಾರಲ್ವ, ಅವರು ನನ್ನ ಪುಸ್ತಕ ಓದ್ತಾರೆ ಅನ್ನೋದೇ ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡವು ನಾನು. ಹಾಗಾಗಿ ಆದೀತು, ಖಂಡಿತ ಹಾಗೆ ಮಾಡಿ. ಅವರು ಒಂದು ವೇಳೆ ಇದು ಬೇಡ ಅಂತ ಹೇಳಿದರೆ ನಾನು ಖಂಡಿತ ಒತ್ತಾಯ ಮಾಡೋದಿಲ್ಲ, ಅದನ್ನು ಮತ್ತು ನನಗೆ ತಿರುಗಿ ಕಳಿಸ್ಬೇಕು ಅಂತಿಲ್ಲ, ಕಸದ ಬುಟ್ಟಿಗೆ ಹಾಕ್ಲಿಕ್ಕೆ ಅಡ್ಡಿಲ್ಲ. ಅವರು ರಂಗನಾಥ್ ಶರ್ಮರಿಗೆ ಕೊಟ್ಟರು. ರಂಗನಾಥ್ ಶರ್ಮರು ಪೂರ್ತಿಯಾಗಿ ಓದಿದ ನಂತರ ಇವರು ಶ್ರೀನಿವಾಸರಾಯರು ಹೇಳಿದರು, ರಂಗನಾಥ್ ಶರ್ಮರು ಓದಿದ್ದಾರೆ, ಅವರು ಈ ಪುಸ್ತಕ ನಾನೇ ಅನುವಾದ ಮಾಡಬೇಕು ಅಂತ ಮಾಡಿದ್ದೆ, ಹೆಗಡೆಯವರು ಮಾಡಿದ್ದಾರೆ, ತುಂಬ ಸಂತೋಷ, ಭಾಳ ಚೆನ್ನಾಗಿ ಬಂದಿದೆ, ಇದಕ್ಕೆ ಮುನ್ನುಡಿ ನಾನೇ ಬರೀತೇನೆ ಅಂತ ಹೇಳಿದ್ದಾರೆ. ನನಗೆ ಸ್ವರ್ಗ ಮೂರ್ಗೇಣು. ಅವರು ಮುನ್ನುಡಿನೂ ಬರ್ಕೊಟ್ರು. ರಂಗನಾಥ್ ಶರ್ಮರು ಅದು ನಾನು ಕೇಳಿರಲಿಲ್ಲ, ನನ್ನ ಪರಿಚಯ ಇಲ್ಲದೇ ಇದ್ದಂಥ ಒಂದು ಸಂದರ್ಭದಲ್ಲಿಯೂ ಆ ಪುಸ್ತಕ ನೋಡಿ ಈ ಪುಸ್ತಕಕ್ಕೆ ನಾನೇ ಮುನ್ನುಡಿ ಬರೀತೇನೆ ಅಂತ ಬರೆದ್ರಲ್ಲ, ಅದು ದೊಡ್ಡ ಆಶೀರ್ವಾದ ನನಗೆ. ಆಗ ನನಗೆ ಧೈರ್ಯ ಬಂತು, ನಾನು ಸ್ವಲ್ಪ ಓದಿದ್ದೇನೆ, ಪರವಾಗಿಲ್ಲ ಜನ ಅಂತ. ಇಂಥ ಒಂದು ಇದರ ಜೊತೆಗೆ ಅನಂತರ ಶ್ರೀನಿವಾಸರಾಯರು ಆ ಪುಸ್ತಕ ಪಬ್ಲಿಷ್ ಮಾಡಿದರು. ಅವರಿಗೂ ಏನಾಯಿತು, ಆ ಒಂದು ಪುಸ್ತಕದ ಕಾರಣದಿಂದ ತಮ್ಮ ಪ್ರಕಾಶನಕ್ಕೆ ಬಹಳ ಪ್ರತಿಷ್ಠೆ ಬಂತು ಅಂತ ಅವರು ಹೇಳ್ಕೊಳ್ತಾ ಇದ್ದರು. ಗವರ್ನರ್ ಕರೆದು ಮಾತಾಡಿಸಿದ್ರು, ಇವರು ಭಗವದ್ಭಕ್ತಿ ರಸಾಯನಂ ಅನ್ನೋದನ್ನು ಕನ್ನಡಕ್ಕೆ ಮಾಡಿಸಿದ್ದಾರೆ ಅಂತೇಳಿ ಹೇಳಿದರು, ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋರು. ಅವರಿಗೂ ನನ್ನ ಮೇಲೆ ತುಂಬ ಅಭಿಮಾನ ಬೆಳೆಯಿತು. ಮತ್ತೊಂದು ಮಾಡಿಕೊಡಿ ಅಂತ ಹೇಳಿದರು. ಮತ್ತು ನಾನು ಹೇಗಿದ್ದರೂ ಮಧುಸೂದನ ಸರಸ್ವತಿಯವರ ಒಂದು ಕೃತಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೇನೆ, ಇನ್ನೊಂದು ಮಾಡೋಣ ಅಂತ ಸಿದ್ಧಾಂತ ಬಿಂದು ಅನ್ನೋದನ್ನು ಮಾಡಿದೆ. ಆ ಸಿದ್ಧಾಂತ ಬಿಂದು ಯಥಾ ಪ್ರಕಾರ ರಂಗನಾಥ್ ಶರ್ಮರ ಬಳಿಗೆ ಹೋಯಿತು. ಅವರು ಅದನ್ನೆಲ್ಲ ಓದಿಸಿ ಕೇಳಿ, ಯಾಕಂದರೆ ಆ ಹೊತ್ತಿಗೆ ಅವರಿಗೆ ಕಣ್ಣು ಸರಿಯಾಗಿ ಕಾಣ್ತಾ ಇರಲಿಲ್ಲ, ಕಿವಿ ಸ್ವಲ್ಪ ಮಂದ ಆಗಿತ್ತು. ಅಂಥ ಒಂದು ಹೊತ್ತಿನಲ್ಲಿ ನಮ್ಮ ಯಲ್ಲಾಪುರ ಕೃಷ್ಣ ಶರ್ಮರ ಮೂಲಕವಾಗಿ ಓದಿಸಿ ಕೇಳಿ ಅನಂತರ ಹೇಳಿದರು, ಇದಕ್ಕೆ ಮುನ್ನುಡಿ ಬರೆಯಲಿಕ್ಕೆ ನನಗಾಗೋದಿಲ್ಲ, ನಾನೊಂದು ಆಶೀರ್ವಾದ ಅನ್ನೋ ರೀತಿಯಲ್ಲಿ ಒಂದು 4 ಮಾತು ಬರೀತೇನೆ, ಮತ್ತು ಮುನ್ನುಡಿಯನ್ನು ಅನಂತ್ ಶರ್ಮರ ಹತ್ರ ಬರೆಸಿ ಅಂತ ಹೇಳಿದ್ರಂತೆ. ಅದೇ ಪ್ರಕಾರ ಅವರು ಶುಭಾಶಂಸನೆಯನ್ನು ಬರ್ಕೊಟ್ರು. ಅಷ್ಟೇ ಅಲ್ಲ, ಅನಂತರ ಆ ಪುಸ್ತಕದ ಬಿಡುಗಡೆ ಸಮಾರಂಭ ಮಾಡಬೇಕು ಅಂತ ನಮ್ಮ ಕೆಲವರು ಇವರಿಗೆ ಕಾಣ್ತು. ಅಂಥ ಒಂದು ಸಮಯದಲ್ಲಿ ನನ್ನ ಪತ್ರಿಕೆಗಳಲ್ಲಿ ಪ್ರಸಿದ್ಧಿ ಬರಬೇಕಲ್ಲ, ನಮ್ಮ ಪುಸ್ತಕದ ಬಿಡುಗಡೆ ಸಮಾರಂಭದ್ದು ಪತ್ರಿಕೆಗಳಲ್ಲೆಲ್ಲ ಬರಬೇಕು ಅಂತ ಹೇಳಿದ್ರೆ ಅಂಥವ್ರನ್ನ ಕರಿಬೇಕು. ಅದಕ್ಕೆ ಇಬ್ಬರು ಆಲೋಚನೆ ಮಾಡಿ ಯು ಆರ್ ಅನಂತಮೂರ್ತಿ ಅವ್ರನ್ನ ಮತ್ತು ಇಂಥ ಒಂದು ಪತ್ರಿಕೆಗಳಲ್ಲಿ ಬೇಕಾದವರು ಅವರು ಬಂದರೆ ಪತ್ರಿಕೆಯಲ್ಲಿ ಬರ್ತದಲ್ಲ, ಆ ಒಂದು ದೃಷ್ಟಿಯಿಂದ ಅಂಥವ್ರನ್ನ ಕರೆದರು. ರಂಗನಾಥ್ ಶರ್ಮರಿಗೆ ಅನಾರೋಗ್ಯ, ಅವರು ತಾನು ಮೊದಲು ಬರೋದಿಲ್ಲ ಅಂತ ಹೇಳಿದರು. ಆದರೂ ನೋಡಿ, ಆ ಪುಸ್ತಕ ಬಿಡುಗಡೆಯ ಸಮಾರಂಭದ ದಿನ ಅವರು ಒಂದು ವೆಹಿಕಲ್ ಮಾಡಿಸ್ಕೊಂಡು ಆ ಸಮಾರಂಭಕ್ಕೆ ಬಂದು ಇದರ ವೇದಿಕೆ ಮೇಲೆ ಉಪಸ್ಥಿತರಿದ್ದು 4 ಮಾತು ಆಡಿ ಹೋದರು, ಆಶೀರ್ವಾದವನ್ನು ಮಾಡಿದರು. ಅದು ಎಂಥ ಒಂದು ಸನ್ನಿವೇಶ ಅಂದರೆ, ಆ ವ್ಯಕ್ತಿ ಅವರ ಒಂದು ಹೃದಯ ವೈಶಾಲ್ಯ ಎಷ್ಟಿರ್ಬೋದು ಅನ್ನೋದನ್ನು ನಾನು ಕಳೆದುಕೊಂಡು ಅದಕ್ಕೆ ನಮೋ ನಮೋ ಅಂತ ಹೇಳಿದೆ. ಅಂದರೆ ಅಂಥ ಒಂದು ಪ್ರೀತಿ ಅವರಿಗೆ. ಯಾವುದ್ರ ಬಗ್ಗೆ? ನನಗೆ ಅವರಿಗೆ ವೈಯಕ್ತಿಕವಾಗಿ ಯಾವ ಸಂಬಂಧವೂ ಇಲ್ಲ, ಕೇವಲ ಪುಸ್ತಕದ ಮೇಲಿನ ಅಭಿಮಾನದಿಂದ ಇವರು ಇದನ್ನು ಚೆನ್ನಾಗಿ ಮಾಡಿದ್ದಾರೆ, ಇವರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ, ಅಂಥ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಆದರೆ ಅದಕ್ಕೆ ಬರದೇ ಇದ್ದರೆ ನನ್ನ ಅಪರಾಧ ಆಗ್ತದೆ, ನಾನು ತಪ್ಪಿಸ್ಕೊಳ್ಬಾರ್ದು ಅನ್ನೋ ಒಂದು ಒತ್ತಾಯಕ್ಕೆ ಬಂದನೇ ಹೊರತು ನನಗೆ ಇಲ್ಲಿ
ಈ ಕುರಿತು ಪ್ರೌಢವಾದ ಉಪನ್ಯಾಸವನ್ನು ನೀಡುವ ಅರ್ಹತೆ ಇದೆ ಅಂತ ಖಂಡಿತ ಅಲ್ಲ. ಆದ್ದರಿಂದ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಾನು ಮಹಾಪಂಡಿತ ಅಂತ ನೀವು ಯಾರೂ ಖಂಡಿತ ತಿಳ್ಕೋಬೇಡಿ, ಅದೆಲ್ಲ ಭ್ರಮೆ ಇದೆ. ನಾನು ಭಾಳ ಜನರಿಗೆ, ಯಾಕಂದರೆ ಈ ಪುಸ್ತಕದ ಯಾದಿ ಬಂತಲ್ಲ, ಈಗ ಮಧುಸೂದನ ಸರಸ್ವತಿಗಳನ್ನು ನಾನು ಮೊಟ್ಟ ಮೊದಲು ಕನ್ನಡಕ್ಕೆ ತಂದೆ ಅನ್ನುವ ಒಂದು ರೀತಿಯಲ್ಲಿ ಪ್ರಚಾರ ನಡೆದಿದೆ. ವಾಸ್ತವಿಕವಾಗಿ ಅದು ಪೂರ್ತಿ ಸರಿಯಲ್ಲ. ಮೊದಲೇ ಮಧುಸೂದನ ಸರಸ್ವತಿಗಳ ಸಿದ್ಧಾಂತ ಬಿಂದು ಎನ್ನುವ ಕೃತಿ ಅನುವಾದ ಆಗಿತ್ತು. ಹರಿಹರ ಆನಂದ ಅನ್ನೋರು ಏನೋ ಮಾಡಿದರು. ಅದರದ್ದು ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗ್ತಿರಲಿಲ್ಲ. ಅದನ್ನು ಸಾಮಾನ್ಯ ಮನುಷ್ಯರಿಗೂ ಅರ್ಥ ಆಗುವ ರೀತಿಯಲ್ಲಿ ನಾನು ಬರೆದಿದ್ದೇನೆ, ಅದು ಸಹಾಯ ಪಡ್ಕೊಂಡಿದ್ದೇನೆ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ಬೋದೇ ಹೊತ್ತು ಮಧುಸೂದನ ಸರಸ್ವತಿಯವ್ರನ್ನ ಕನ್ನಡಕ್ಕೆ ಇವರು ಪರಿಚಯ ಮಾಡಿಸ್ಕೊಟ್ಟವರು ಅಂತ ಹೇಳುವ ಕೀರ್ತಿಗೆ ಭಾಜನ್ನಾಗಬೇಕೇ ಹೊರತು ಅದಿಲ್ಲದಿದ್ದರೆ ಖಂಡಿತ ಅಲ್ಲ. ಅನಂತರದಲ್ಲಿ ಇನ್ನೂ ಒಂದು, ಈಗ ಅವರು ಹೇಳಲಿಕ್ಕೆ ಮರೆತರು ಅಥವಾ ಅವರ ಗಮನಕ್ಕೆ ಬಂದಿರಲಿಕ್ಕಿಲ್ಲ, ಮಧುಸೂದನ ಸರಸ್ವತಿಯವರ ಮಾಸ್ಟರ್ ಪೀಸ್ ಅನ್ನೋ ರೀತಿಯಲ್ಲಿದ್ದದ್ದು ಭಗವದ್ಗೀತೆಯ ವ್ಯಾಖ್ಯಾನ ಗೀತಾ ಗೂಢಾರ್ಥ ದೀಪಿಕೆ. ಅದನ್ನು ನಾನು ಅನುವಾದ ಮಾಡಿದ್ದೇನೆ. ಅದನ್ನು KR ನಗರದ ಎಡತೊರೆ ಮಠದ ವೇದಾಂತ ಭಾರತಿ ಪ್ರಕಾಶನದಿಂದ ಅದು ಅನುವಾದ ಆಗಿದೆ. ಅದಕ್ಕೆ ಇನ್ನೊಂದು ದೊಡ್ಡದು ಅಂದರೆ ಶೃಂಗೇರಿ ಗುರುಗಳ ಆಶೀರ್ವಾದ ಸಿಕ್ಕಿದೆ. ಹಾಗಾಗಿ ನಾನೀಗ ರಾಷ್ಟ್ರಪತಿ ಪ್ರಶಸ್ತಿಗೆ ಭಾಜನ್ನಾಗಿದ್ದೇನೆ ಅನ್ನುವ ರೀತಿಯಲ್ಲಿ ಹೆಮ್ಮೆ ಪಟ್ಕೊಳ್ಳಿಕ್ಕೆ ಅವಕಾಶ ಉಂಟು. ಯಾಕಂದರೆ ಶೃಂಗೇರಿ ಗುರುಗಳು ಬುಡದಿಂದ ತುದಿವರೆಗೆ ಓದಿ ಅನಂತರ ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ನನಗಿನ್ಯಾವ ಪ್ರಶಸ್ತಿನೂ ಬೇಡ. ಅಂಥ ಒಂದು ರೀತಿಯ ಅದು ಎಲ್ಲ ಒಂದು ಧನ್ಯತೆಯ ಕ್ಷಣ ಅನ್ನೋ ದೃಷ್ಟಿಯಿಂದ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಇನ್ನು ಈ ಮಧುಸೂದನ ಸರಸ್ವತಿಯವರ ಬಗೆಗೆ ಈಗಾಗಲೇ ಹಿರಿಯರಾದ ರಾಮಸ್ವಾಮಿಯವರು ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಆದರೂ ನನಗೆ ಅವ್ರ ಬಗ್ಗೆ ಹೇಳದೇನೆ ಮುಂದುವರಿಯಲಿಕ್ಕೆ ಮನಸ್ಸಾಗುವುದಿಲ್ಲ. ಯಾಕೆಂದರೆ ಭಕ್ತಿ ರಸಾಯನವನ್ನು ಅದ್ವೈತ ವೇದಾಂತಿಗಳಾದಂತಹ ಮಧುಸೂದನ ಸರಸ್ವತಿಯವರು ಭಕ್ತಿ ರಸಾಯನವನ್ನು ಬರೆಯುವ ಪ್ರಮೇಯ ಏನು ಬಂತು ಎನ್ನುವುದನ್ನು ಆಲೋಚನೆ ಮಾಡುವ ಹೊತ್ತಿಗೆ ಅವರ ಒಂದು ಜೀವನದ ಚರಿತ್ರೆ ಅಂತ ಏನಿದೆಯೋ ಆ ಜೀವನ ಚರಿತ್ರೆಯನ್ನು ಸ್ವಲ್ಪ ಮಟ್ಟಿಗೆ ಗಮನಿಸಬೇಕು. ಅದು ನಾನು ಮಧುಸೂದನ ಸರಸ್ವತಿಗಳು ಅಂತೇಳಿ ವೇದಾಂತ ಭಾರತಿಯಿಂದ ಒಂದು ಸಣ್ಣ ಪುಸ್ತಕ ತಂದಿದ್ದೇನೆ. ಅವರ ಜೀವನ ಚರಿತ್ರೆ, ಅವರ ಒಂದು ಕೃತಿಗಳು, ಇದರ ಬಗ್ಗೆಲ್ಲ ಸಂಕ್ಷಿಪ್ತವಾಗಿ ಪರಿಚಯ ನೀಡತಕ್ಕಂತಹ ಗ್ರಂಥ ಅದೊಂದಿದೆ, ಅದು ಬೇರೆ. ಇಲ್ಲಿ ಮಧುಸೂದನ ಸರಸ್ವತಿಯವರು ಇವರು ಹೇಳಿದ ಹಾಗೆ ಮೂಲತಃ ಕನೋಜ್ನವರು, ಅವರ ಮಂಥನ ಕನೋಜದ್ದು. ಅಲ್ಲಿ ಆ ಕನೋಜದಲ್ಲಿ ಶಾಬುದ್ದೀನ್ ಗೋರಿಯನ್ ಅವನ ಒಂದು ದಾಳಿಯ ಕಾರಣದಿಂದ ಅಲ್ಲಿದ್ದ ಬ್ರಾಹ್ಮಣರಿಗೆಲ್ಲ ಸಂಕಷ್ಟ ಬಂತು. ಅಂಥ ಒಂದು ಸಮಯದಲ್ಲಿ ಆ ಬ್ರಾಹ್ಮಣ ಮನೆತನಗಳು ಅಲ್ಲಿಂದ ವಲಸೆ ಹೋದವು. ಕೆಲವರು ಉತ್ತರ ಪ್ರದೇಶದ ಮಿಥಿಲೆಯ ಕಡೆಗೆ ಹೋದರು, ಇನ್ನು ಕೆಲವರು ಬಂಗಾಲದ ಕಡೆಗೆ ನವದ್ವೀಪದತ್ತ ಧಾವಿಸಿದರು. ಹಾಗೆ ನವದ್ವೀಪದ ಕಡೆಗೆ ಹೋದಂತಹ ಒಂದು ಮಂಥನ ಆ ವ್ಯಕ್ತಿ ಶ್ರೀರಾಮ್ ಮಿಶ್ರ ಅಂತ. ಆ ಶ್ರೀರಾಮ ಮಿಶ್ರರ ಮನೆತನದಲ್ಲಿ ಇವರು ಹುಟ್ಟಿದವರು. ಅಂದರೆ ಅವರು ಬಂಗಾಲದಲ್ಲಿ ನವದ್ವೀಪದ ಒಂದು ಭಾಗ ಅದು, ಅಲ್ಲಿ ನೆಲೆಸಿಕೊಂಡಿದ್ದಂತಹ ಒಂದು ಮನೆತನ. ಆ ಒಂದು ಮನೆತನದಲ್ಲಿ ಎಲ್ಲ ವಿದ್ವಾಂಸರು ಬರ್ತಾ ಇದ್ದಾರೆ. ಅಂತಹ ವಿದ್ವಾಂಸರ ಪೈಕಿಯಲ್ಲಿ ಪ್ರಮೋದನ ಪುರಂದರಾಚಾರ್ಯ ಅಂತ ಅವರ ಮಗನಾಗಿ ಈ ಮಧುಸೂದನ ಸರಸ್ವತಿಯವರು, ಅವರ ಮೊದಲನೇ ಹೆಸರು ಕಮಲನಯನ ಅಂತ. ಆ ಕಮಲನಯನ ಎಂಬ ಹೆಸರಿನಲ್ಲಿ ಮೂರನೇ ಮಗನಾಗಿ ಇವರು ಹುಟ್ಟುಕೊಂಡ್ರು 16ನೇ ಶತಮಾನದ ಹೊತ್ತು. ಅವರಿಗೆ ಬಾಲ್ಯದಲ್ಲಿಯೇ ಈ ಕವಿತಾ ಶಕ್ತಿ ಅನ್ನೋದು ಇತ್ತು. 8-10 ವರ್ಷ ಆಗೋದ್ರೊಳಗೇ ಅವರು ಲೀಲಾಜಾಲವಾಗಿ ಕವಿತ್ವವನ್ನು, ಅಂದರೆ ಕಾವ್ಯಗಳನ್ನು ಪದ್ಯ ರಚನೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರು. ಒಮ್ಮೆ ತಂದೆಯ ಜೊತೆಗೆ ಅಲ್ಲಿಯ ಒಂದು ರಾಜನಿಗೆ ಕಾಣಿಕೆ ಕೊಡಲಿಕ್ಕೆ ಅಂತ ಇವರು ಪ್ರತಿ ವರ್ಷ ಹೋಗ್ತಿದ್ರಂತೆ. ಹಾಗೆ ಹೋಗುವಂಥ ಒಂದು ಸಮಯದಲ್ಲಿ ಮಗನನ್ನು ಕರ್ಕೊಂಡು ಹೋದರು. 8-10 ವರ್ಷದೊಳಗಿನ ಹುಡುಗ. ಈ ಹುಡುಗ ಕವಿತೆಯನ್ನು ರಚನೆ ಮಾಡ್ತಾನೆ ಅನ್ನೋದನ್ನು ಕೇಳಿ ಆ ರಾಜ, ಆಯ್ತಪ್ಪ ನಿನ್ನ ಕವಿತೆಗಳನ್ನು ಓದು ಅಂತ ಹೇಳಿದಂತೆ.
ಇವರು ಕವಿತೆಗಳನ್ನು ಹೇಳ್ತಾ ಇದ್ದಾರೆ. ರಾಜನ ಲಕ್ಷ್ಯ ಬೇರೆ ಕಡೆಗೆ. ಅವರಿಗೆ ಅದನ್ನು ನೋಡಿ ಬಹಳ ಬೇಜಾರಾಯಿತು. ನಾನಿಲ್ಲಿ ಕವಿತೆ ವಾಚನ ಮಾಡ್ತಾ ಇದ್ದೇನೆ, ತನ್ನ ಕವಿತೆ ಬಹಳ ಉತ್ತಮವಾದ್ದು ಅನ್ನುವ ಒಂದು ಭಾವನೆ ಅಂತೂ ಇದ್ದೇ ಇರ್ತದಲ್ಲ. ಆದರೆ ರಾಜ ಮಾತ್ರ ಇದನ್ನು ಕೇಳ್ತಾ ಇಲ್ಲ ಅನ್ನೋ ಹೊತ್ತಿಗೆ ಯಾತಕ್ಕೋ ಅವರಿಗೆ ವೈರಾಗ್ಯ ಬಂದ ಹಾಗಾಯ್ತಂತ. ಅನಂತರದಲ್ಲಿ ಅವರು ಅನಾಸಕ್ತರಾದರು. ಜೀವನದಲ್ಲಿಯೇ ಒಂದು ಅನಾಸಕ್ತಿ ಅನ್ನೋದು ಮೂಡಿ 10ನೇ ವಯಸ್ಸಿನಲ್ಲಿಯೇ ಮನೆ ಬಿಟ್ಟು ಹೊರಟರು. ಇದು ವಿಚಿತ್ರ. 10ನೇ ವಯಸ್ಸಿನಲ್ಲಿಯೇ ವಿರಕ್ತಿ ಉಂಟಾಗಿ ಅವರು ಅಲ್ಲಿಂದ ಹೊರಡು ಹೊತ್ತಿಗೆ ಏನು ಆಲೋಚನೆ? ಆ ಕಾಲದಲ್ಲಿ ಚೈತನ್ಯ ಮಹಾಪ್ರಭು ಬಂಗಾಲದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಎಬ್ಬಿಸಿದಂಥ ಕಾಲ ಅದು. ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗಿ ಅವರ ಅನ್ಯಾಯಗಳಾಗಿ ತಾನು ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕು ಎನ್ನುವಂಥ ಒಂದು ಬಯಕೆಯಿಂದ ಇವರು ಮನೆ ಬಿಟ್ಟು ನವದ್ವೀಪದಲ್ಲಿ ಚೈತನ್ಯ ಇದ್ದಾರೆ, ನವದ್ವೀಪ ಅನ್ನುವಂಥ ಒಂದು ಭಾಗ, ಅಲ್ಲಿ ಅವರನ್ನು ಭೇಟಿ ಮಾಡಬೇಕು ಅಂತ ಹೊರಟರು. ಹಾಗೆ ತುಂಬ ಶ್ರಮಪಟ್ಟು 2-3 ದಿನಗಳ ಕೂಡಿ ನಡೆದು ಹೋಗಿ ಆ ನವದ್ವೀಪದ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಎಲ್ಲಿದ್ದಾರೆ ಅನ್ನೋ ಸ್ಥಳಕ್ಕೆ ಹೋಗುವ ಹೊತ್ತಿಗೆ ಅಲ್ಲಿಂದ ಚೈತನ್ಯರು ಹೊರಟು ಹೋಗಿದ್ದಾರೆ ಅಂತ. ಹೊರಟು ಹೋಗಿದ್ದಾರೆ ಅಂತಂದರೆ ಎಲ್ಲಿಗೆ ಹೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅವರು ಚೈತನ್ಯರ ಲಹರಿ ಅಂತ ಆದ್ದು. ಅವರು ತಾನು ರಾಧೆ ಅಂತ ತಿಳ್ಕೊಂಡು, ಕೃಷ್ಣನ ಪ್ರಿಯಕರ ಅಂತ ತಿಳ್ಕೊಂಡು, ಹಾಡ್ಕೋತಾ ಕುಣ್ಕೋತಾ ಅವ್ರ ಶಿಷ್ಯರ ಬಳಗದೊಂದಿಗೆ ಸ್ವೇಚ್ಛೆಯಾಗಿ ಸಂಚಾರ ಮಾಡ್ತಾ ಇರ್ಬೋದು. ಅವರು ಬೆನ್ನತ್ತಿಕೊಂಡು ಅವರು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗೋದು ಅಂತಂದರೆ ಭಾಳ ಕಷ್ಟ. ಎಲ್ಲಿಗೆ ಹೋಗಿದ್ದಾರೆ ಅಂಥೇಳಿ ಹೇಳೋರು ಯಾರು ಗೊತ್ತಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಮಧುಸೂದನರು ಆಲೋಚನೆ ಮಾಡ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳು ಎಲ್ಲಿ ಹೋಗಿದ್ದಾರೆ ಅಂತ ಅವ್ರು ಹಿಂಬಾಲಿಸ್ಕೊಂಡು ಹೋಗೋದಕ್ಕಿಂತ ಅವರು ಬರುವವರೆಗೆ ಇಲ್ಲಿಯೇ ಯಾಕೆ ಉಳಿಬಾರ್ದು ಅನ್ನುವ ಒಂದು ಆಲೋಚನೆ ಬಂತು. ಆ ಆಲೋಚನೆ ಬಂದಾಗ ಇಲ್ಲಿ ಉಳಿದ ಮೇಲೆ ಸುಮ್ಮನೆ ಇರೋದು ಯಾಕೆ? ನವದ್ವೀಪ ಆ ಕಾಲದಲ್ಲಿ ನವ್ಯ ನ್ಯಾಯದಲ್ಲಿ ಅತ್ಯಂತ ಹೆಚ್ಚಿನಂಥ ಒಂದು ಪರಿಣತಿಯನ್ನು ಪಡೆದ ಪಂಡಿತರಿಂದ ಕೂಡಿತ್ತು. ನವ್ಯ ನ್ಯಾಯ ಅಂತಂದರೆ ಇವತ್ತಿಗೂ ನವದ್ವೀಪದ ಪಂಡಿತರ ಹೆಸರನ್ನೇ ಹೇಳಬೇಕಾಗ್ತದೆ, ಅಂಥ ಒಂದು ಸ್ಥಿತಿ. ಅಲ್ಲಿ ಆ ಕಾಲದಲ್ಲಿ ಪ್ರಸಿದ್ಧರಾದವರು ಅಂದರೆ ಮಥುರಾನಾಥ ತರ್ಕವಾಗೀಶ ಅಂತ. ಅವರಲ್ಲಿ ಹೋಗಿ ತರ್ಕಶಾಸ್ತ್ರದ ಈ ನ್ಯಾಯಶಾಸ್ತ್ರದ ಅಧ್ಯಯನ ಯಾಕೆ ಮಾಡಬಾರ್ದು ಅಂತ ಕಂಡು ನ್ಯಾಯಶಾಸ್ತ್ರದ ಅಧ್ಯಯನ ಮಾಡ್ತಾ ಹೋಗೋದು. ನ್ಯಾಯಶಾಸ್ತ್ರದ ಅಧ್ಯಯನ ಮಾಡ್ತಾ ಅದರ ಆಳವನ್ನು ತಿಳಿತಾ ಹೋದಾಗೆ ಇವರಿಗೆ ಆ ಒಂದು ನ್ಯಾಯದಲ್ಲಿ ವಿಶೇಷವಾದ ಪರಿಣತಿ ಬಂತು. ಅದರ ಜೊತೆಗೆ ಪ್ರಸಿದ್ಧಿಯೂ ಬಂತು. ನವ್ಯ ನ್ಯಾಯದಲ್ಲಿ ಒಬ್ಬ ಮಹಾಪಂಡಿತ ಅನ್ನುವ ಒಂದು ರೀತಿಯ ಬಿರುದು ಬಂತು. ಹೀಗೆ ಆ ಒಂದು ನವ್ಯ ನ್ಯಾಯದ ಪರಿಣತಿಯನ್ನು ಪಡೆದಂಥ ಅವರಿಗೆ ಅದು ಸ್ವಾಭಾವಿಕವಾಗಿ ಬಹುತ್ವವನ್ನು ಪ್ರತಿಪಾದಿಸುವಂಥ ಒಂದು ಸಿದ್ಧಾಂತ. ಅದಕ್ಕೆ ಆ ಹೊತ್ತಿನಲ್ಲಿ ಅದ್ವೈತದ ಬಗ್ಗೆ ಆಲೋಚನೆ ಬಂತು. ಈ ಅದ್ವೈತ ವೇದಾಂತ ಅನ್ನೋದು ಒಂದು ಮೂರ್ಖರು ತಯಾರು ಮಾಡಿದ ದರ್ಶನ ಇದು. ಈ ಅದ್ವೈತ ವೇದಾಂತ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಅದನ್ನು ಸಂಪೂರ್ಣವಾಗಿ ಖಂಡನೆ ಮಾಡಬೇಕು. ಅವರು ಮಹಾಮೂರ್ಖರು ಅಂತ ಸಿದ್ಧ ಮಾಡಬೇಕು. ಅಂದರೆ ಒಂದು ರೀತಿಯಲ್ಲಿ ದ್ವೇಷ. ಅದ್ವೈತ ವೇದಾಂತ ಅಂದರೆ ಎಲ್ಲವೂ ಒಂದೇ ಅಂತ ಹೇಳ್ತಾರಲ್ಲ, ಒಂದೇ ಅಂತ ಹೇಳೋದು ಮಹಾಮುಟ್ಟಾಳಗಿರಿ ಅಂತ ನಮ್ಮ ಪುರಂದರದಾಸರು ಎಲ್ಲ ಇವರೆಲ್ಲ ಹೇಳ್ದಂಗೆ. ನೀನೇ ಶಿವ ಅಂತ ಹೇಳ್ತಿ, ಹಾಗಿದ್ರೆ ಪಾರ್ವತಿ ನಿಂಗೇನಾಗಬೇಕು ಅನ್ನೋ ರೀತಿಯ ಒಂದು ಪದ್ಯವನ್ನು ರಚನೆ ಮಾಡಿದ್ದನ್ನು ನೀವು ಕೇಳ್ತೀರಿ. ತಾಯಿ ಗಂಡ ಆಗ್ತಿ ಅಂತ. ಪಾರ್ವತಿ ಅನ್ನೋಳು ತಾಯಿ, ಆ ತಾಯಿ ತಾನೇ ಶಿವ ಅಂತ ಹೇಳಿದರೆ ನೀನು ತಾಯಿ ಗಂಡ ಆಗ್ತೀಯಲ್ಲ ಅನ್ನೋ ರೀತಿಯ ಆರೋಪಣೆಯನ್ನು ಅದ್ವೈತ ವೇದಾಂತ ಮೇಲೆ ಮಾಡಿದ್ದನ್ನು ನಾವು ಗಮನಿಸ್ಬೋದು. ಇದೇ ರೀತಿಯಲ್ಲಿ ದ್ವೇಷವನ್ನು ಬೆಳೆಸ್ಕೊಂಡಂತಹ ಇವರು ಈ ಅದ್ವೈತ ವೇದಾಂತವನ್ನು ಸಂಪೂರ್ಣ ಖಂಡನೆ ಮಾಡಿ ಚೂರು ಮಾಡಿ ಇದು ಏನೂ ಇಲ್ಲ ಅಂತ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಆಲೋಚನೆ ಬಂತು ಅವರಿಗೆ. ಆಲೋಚನೆ ಬಂದರೆ ಏನು ತೊಂದರೆ ಆಗಿದೆ? ಇವರಿಗೆ ಅದ್ವೈತ ವೇದಾಂತ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಒಂದು ಶಾಸ್ತ್ರವನ್ನು ಖಂಡನೆ ಮಾಡುವ ಹೊತ್ತಿಗೆ ಆ ಶಾಸ್ತ್ರವನ್ನು ಮೊದಲು ಚೆನ್ನಾಗಿ ಅಭ್ಯಾಸ ಮಾಡಬೇಕಲ್ಲ. ಅಭ್ಯಾಸ ಮಾಡಬೇಕು ಅನ್ನೋ ಹೊತ್ತಿಗೆ ನವದ್ವೀಪದಲ್ಲಿ ನೋಡಿದರೆ ಯಾರೂ ಇಲ್ಲ. ಅದ್ವೈತ ವೇದಾಂತವನ್ನು ಚೆನ್ನಾಗಿ ಕಲಿಸ್ಕೊಡ್ತಕ್ಕಂಥವ್ರು ಅಲ್ಲಿ ಯಾರೂ ಇಲ್ಲ. ಅಂಥ ಪಂಡಿತರು ಇರೋದು ಕಾಶಿಯಲ್ಲಿ, ವಾರಣಾಸಿಯಲ್ಲಿ ಅಂತ. ಹಾಗೆ ಅಲ್ಲಿ ಹೊರಟರು. ಯಾಕಂದರೆ ಇವರಿಗೆ ಉಳಿದದ್ದೇನು ಸಂಸಾರದಲ್ಲಿ ಆಸಕ್ತಿ ಇಲ್ಲ, ಆ ವಿದ್ಯೆಯಲ್ಲಿ ಆಸಕ್ತಿ ಇದ್ದುದರಿಂದ ವಾರಣಾಸಿಯ ಕಡೆಗೆ ಹೋದರು. ಅಲ್ಲಿ ಕಾಶಿಯಲ್ಲಿ ಒಬ್ಬರು ರಾಮತೀರ್ಥರು ಅನ್ನೋರು ದೊಡ್ಡ ವಿದ್ವಾಂಸರು, ಅದ್ವೈತ ವೇದಾಂತ ವಿದ್ವಾಂಸರು. ಅವರಲ್ಲಿ ಹೋಗಿ ಅದ್ವೈತ ವೇದಾಂತವನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದರು.
ಹಾಗೆ ಅದೇ ಹೊತ್ತಿನಲ್ಲಿ ಮಾಧವ ಸರಸ್ವತಿ ಅಂತ ಇನ್ನೊಬ್ಬ ವಿದ್ವಾಂಸರು, ಅವರಲ್ಲಿ ಪೂರ್ವಮೀಮಾಂಸಾ ಶಾಸ್ತ್ರ, ಆ ಪೂರ್ವಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಹೀಗೆ ರಾಮತೀರ್ಥರಲ್ಲಿ ಅದ್ವೈತ ವೇದಾಂತವನ್ನು ಅಭ್ಯಾಸ ಮಾಡ್ತಾ 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 ಅವರಿಗೆ ಅದ್ವೈತ ವೇದಾಂತ ಒಂದೇ ಸರಿಯಾದದ್ದು ಅಂತ ಕಾಣಲಿಕ್ಕೆ ಶುರುವಾಯಿತು. ಗೊತ್ತಾಯ್ತಾ? ಮೊದಲು ಅದ್ವೈತ ವೇದಾಂತವನ್ನು ಖಂಡನೆ ಮಾಡಬೇಕು, ಇದು ಮಹಾಮೂರ್ಖರು ಹೇಳಿದಂತಹದ್ದು ಅನ್ನುವ ಧೋರಣೆಯಲ್ಲಿ ಹೊರಟವರಿಗೆ ಮನಸ್ಸು ಪರಿವರ್ತನೆ ಆಗ್ತಾ ಹೋಯಿತು. ಹೋಗಿ ಹೋಗಿ ಎಂಥ ಒಂದು ಸ್ಥಿತಿಗೆ ಬಂತು ಅಂತಂದರೆ, ಈಗ ತಾನು ಈ ಹಿಂದೆ ಅದ್ವೈತ ವೇದಾಂತದ ಬಗ್ಗೆ ಏನು ಮಾತಾಡಿದ್ದೆಲ್ಲ ತಪ್ಪು, ಅಂಥ ಒಂದು ಅಜ್ಞಾನದಿಂದ ನಾನು ಮಾತನಾಡಿದ್ದರೂ ಕೂಡ ಬಹಳಷ್ಟು ನಿಂದಾವಾಕ್ಯಗಳನ್ನು ಆಡಿದ್ದೇನೆ, ಅದಕ್ಕೆ ಏನಾದರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ನೋಡಿ, ಅದು ಅಂದರೆ ಆ ರೀತಿಯ ಒಂದು ಭಾವನೆ ಬಂದು ಅವರು ಕೊನೆಗೆ ಗುರುಗಳ ಹತ್ರ ಕೇಳ್ತಾರೆ, ನಾನು ಹಿಂದೆಲ್ಲ ನಿಂದಿಸಿದ್ದೇನೆ, ಹೀಗೆ ಅದ್ವೈತ ವೇದಾಂತದ ಮೇಲಿನ ದ್ವೇಷದಿಂದಲೇ ನಾನು ಅಧ್ಯಯನಕ್ಕೆ ಪ್ರಾರಂಭ ಮಾಡಿದವನು, ಈಗ ಪೂರ್ತಿ ಮತಾಂತರ ಆಗಿ ಹೋಗಿದೆ, ಇದಕ್ಕೇನಾದರೂ ಒಂದು ಪ್ರಾಯಶ್ಚಿತ್ತ ಬೇಕಾಗಿದೆ, ನಾನು ಹಿಂದೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಏನು ಮಾಡಿಕೊಳ್ಳಿ? ಗುರುಗಳು ಹೇಳಿದರು, ಮತ್ತೇನಿಲ್ಲ, ನೀನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಿದ್ದರೆ ಇನ್ನು ಮುಂದೆ ಸನ್ಯಾಸ ದೀಕ್ಷೆಯನ್ನು ತಗೊಂಡು ಈ ಅದ್ವೈತ ವೇದಾಂತ ಪ್ರಸಾರ ಇದರ ಬಗ್ಗೆ ಲಕ್ಷ್ಯ ಕೊಡಬೇಕು. ಸರಿ ಅಂತ ಕಂಡಿತು. ಯಾಕಂದರೆ ಇವರಿಗೆ ಮೊದಲೇ ವಿರಕ್ತಿ ಇದ್ದದ್ದು, ಆ ಸಂಸಾರದ ಮೇಲೆ ಒಲುವಂತೂ ಇರಲೇ ಇಲ್ಲ. ಆ ಕಾರಣದಿಂದ ಆಯಿತು ಗುರುಗಳೇ, ನೀವೇ ನನಗೆ ದೀಕ್ಷೆ ಕೊಡಬೇಕು ಅಂತ. ಅವ್ರು ಹೇಳಿದರು, ನಾನು ನಿನಗೆ ದೀಕ್ಷೆಯನ್ನು ಕೊಡೋದಿಲ್ಲ, ದೀಕ್ಷೆ ಕೊಡೋದಿದ್ದರೆ ವಿಶ್ವೇಶ್ವರ ಸರಸ್ವತಿಗಳು ಅಂತ ಒಬ್ಬರಿದ್ದಾರೆ, ಅವರು ನಿನಗೆ ದೀಕ್ಷೆಯನ್ನು ಕೊಡಬಲ್ಲರು, ಅವ್ರ ಹತ್ರ ಹೋಗಬೇಕು, ಅವರು ಯೋಗ್ಯರಾಜ ಸನ್ಯಾಸಿಗಳು. ಆಯಿತು ಅಂತ ವಿಶ್ವೇಶ್ವರ ಸರಸ್ವತಿಗಳ ಹತ್ರ ಬಂದರು. ಅವರು ಬಂದವರು ಇವ್ರನ್ನೆಲ್ಲ ನೋಡಿದರು. ಹಾಗಿದ್ರೆ 1 ವರ್ಷದವರೆಗೆ ನಿನ್ನ ಪರೀಕ್ಷೆ ಮಾಡ್ತೇನೆ ನಾನು. ಭಗವದ್ಗೀತೆಯ ಮೇಲೆ ಶಂಕರಾಚಾರ್ಯರು ಏನು ವ್ಯಾಖ್ಯಾನ ಬರೆದಿದ್ದಾರೆ, ಆ ವ್ಯಾಖ್ಯಾನದ ಮೇಲೆ ನೀವು ಒಂದು ವ್ಯಾಖ್ಯಾನ ಬರೀರಿ, ನಿಮ್ಮ ನಿಷ್ಠೆ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಅನಂತರ ನಾನು ದೀಕ್ಷೆ ಕೊಡ್ತೇನೆ ಅಂತ ಹೇಳಿದರು. ಆಯಿತು ಅಂತ ಇವರು ಆ ಗೀತೆಯ ಮೇಲೆ ವ್ಯಾಖ್ಯಾನ ಬರೆದರು. ಅದೇ ಪ್ರಸಿದ್ಧವಾದ ಗೀತಾ ಗೂಢಾರ್ಥ ದೀಪಿಕೆ ಅಂತ ಹೇಳ್ತಾರೆ. ಅದರದು ಎಷ್ಟರ ಮಟ್ಟಿಗೆ ಖರೆಯ ನನಗೆ ಗೊತ್ತಿಲ್ಲ. ನಾನು ಅವರು ಮೊದಲ ಹಂತದಲ್ಲಿ ಅದನ್ನು ಬರೆದಿದ್ದಾರೆ ಅನ್ನೋದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂದರೆ ಆ ಗೀತಾ ಗೂಢಾರ್ಥ ದೀಪಿಕೆ ಅನ್ನೋದು ಅತ್ಯಂತ ಪ್ರೌಢವಾದ ಗ್ರಂಥ ಮತ್ತು ಸಾಕಷ್ಟು ಪಕ್ವವಾದ ಮೇಲೆ ಬರೆದಿದ್ದು ಅಂತ ಅನ್ನಿಸ್ತದೆ. ಆ ಮಾತು ಬೇರೆ, ಮೊದಲೇನು ಬೇರೆ ಬರೆದಿದ್ರೋ ಗೊತ್ತಿಲ್ಲ. ಆ ಗೀತಾ ಗೂಢಾರ್ಥ ದೀಪಿಕೆ ಆ ರೀತಿಯಲ್ಲಿ ರಚನೆಯಾದದ್ದು ಅಂತ ಹೇಳಿದರು. ಅಷ್ಟಾದ ಮೇಲೆ ಇವರಿಗೆ ಸನ್ಯಾಸ ದೀಕ್ಷೆ ಅನ್ನೋದನ್ನು ಕೊಟ್ಟರು. ಆ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡ ನಂತರದಲ್ಲಿ ಅವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ರಾಮಸ್ವಾಮಿಗಳು ಹೇಳಿದ್ದಾರೆ. ಅದ್ವೈತ ಸಿದ್ಧಿ ಅನ್ನೋದು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಗ್ರಂಥ. ಅದರಲ್ಲಿ ಅವರ ನವ್ಯನ್ಯಾಯದ ಒಂದು ಪಾಂಡಿತ್ಯ ಎಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕಾದ. ಯಾಕಂದರೆ ಒಂದೊಂದು ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಿದ್ರೂ ತಿಣುಕಾಡಬೇಕಾದಂಥ ಒಂದು ಪರಿಸ್ಥಿತಿಯನ್ನು ತಂದು ಹಾಕಿರ್ತಾರೆ. ಅದು ಖಂಡನೆ ಮಾಡಲಿಕ್ಕೆ ಅಂತ ಇದ್ದಂಥ ಒಂದು ಗ್ರಂಥ. ಅದಿನ್ನೂ ಕನ್ನಡಕ್ಕೆ ಬಂದಿಲ್ಲ. ಕನ್ನಡಕ್ಕೆ ತರೋ ಧೈರ್ಯ ಯಾರು ಮಾಡ್ತಾರೆ ಗೊತ್ತಿಲ್ಲ. ನನಗೆ ಎಲ್ಲ ಗಾಳಿ ಹಾಕ್ತಾ ಇದ್ದಾರೆ, ಆದರೆ ನಾನು ತಯಾರಾಗಲಿಲ್ಲ. ಇಂಥ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಒಂದು ಗ್ರಂಥಗಳನ್ನು, ಪಾಂಡಿತ್ಯ ಪೂರ್ಣವಾದ ಕೃತಿಗಳನ್ನು ರಚನೆ ಮಾಡಿದ ಇವರು ಅದ್ವೈತ ವೇದಾಂತದಲ್ಲಿ ತುಂಬ ಹೆಸರು ಮಾಡಿದರು. ಅನಂತರ ಉಳಿದ ಅನೇಕ ಅವರ ಜೀವನದ ವಿವರಗಳು ತುಂಬ ಇವೆ. ಅದನ್ನು ಹೇಳ್ತಾ ಹೋದರೆ ಮತ್ತೆ ಅದು ಬೇಕಾದರೆ ನಾನು ಸದ್ಯ ಹೇಳೋದಿಲ್ಲ. ಅದಕ್ಕೆ ನಾನೇ ಮಧುಸೂದನ ಸರಸ್ವತಿಗಳು ಅಂತ ಒಂದು ಪುಸ್ತಕ ಬರೆದಿದ್ದೇನೆ, ಅದನ್ನು ನೀವು ಓದ್ಕೊಳ್ಳಿಕ್ಕೆ ಅಡ್ಡಿಲ್ಲ. ಅಥವಾ ಈ ಭಕ್ತಿ ರಸಾಯನ ಅಂತ ಏನಿದೆಯೋ ಇದರ ಪೀಠಿಕಾ ಭಾಗದಲ್ಲಿಯೂ ಅವರ ಚರಿತ್ರೆಯನ್ನು ನಾನು ಹೇಳಿದ್ದೇನೆ. ಅಂದರೆ ಅವರು ಸ್ಮರಣೆ ಮಾಡಿಕೊಳ್ಳೋದು 3 ಜನ ಮುಖ್ಯರಾದ ಗುರುಗಳನ್ನು, ಶ್ರೀರಾಮ, ವಿಶ್ವೇಶ್ವರ, ಮಾಧವ ತೀರ್ಥ ಅಂತ. ಈ 3 ಜನ ಏನಿದ್ದಾರೋ ಅವರ ಒಂದು ಅನುಗ್ರಹವನ್ನು ಹೊಂದಿ ತಾನು ವಿಶೇಷವಾದ ಪಾಂಡಿತ್ಯವನ್ನು ಗಳಿಸಿಕೊಂಡೆ. ಅದೇ ರೀತಿಯಲ್ಲಿ ಈ ಒಂದು ವ್ಯಾಖ್ಯಾನವನ್ನು ಬರೆದೆ ಅಂತ ಗೀತಾ ಗೂಢಾರ್ಥ ದೀಪಿಕೆಯಲ್ಲಿ ಹೇಳ್ತಾರೆ. ಇನ್ನು ಅವರ ಬಗ್ಗೆ ವಿಶೇಷವಾಗಿ ಹೇಳ್ದೇನೆ, ಅವರ ಪಾಂಡಿತ್ಯದ ಬಗ್ಗೆ ಆ ಕಾಲದಲ್ಲಿ ಪ್ರಚಲಿತವಾಗಿದ್ದಂಥ ಒಂದು ಮಾತನ್ನು ನೆನಪಿಗೆ ತಂದುಕೊಳ್ಬಹುದು. ಒಂದು
ಮಧುಸೂದನ ಸರಸ್ವತಿಯವರ ಪಾಂಡಿತ್ಯದ ಪ್ರಶಸ್ತಿ ಅನ್ನುವ ದೃಷ್ಟಿಯಿಂದ ಹೇಳ್ತಾರೆ. ಮಧುಸೂದನ ಸರಸ್ವತ್ಯಾ ಸಾರಂ ವೇತ್ತಿ ಸರಸ್ವತಿ, ಪಾರಂ ವೇತ್ತಿ ಸರಸ್ವತ್ಯಾ ಮಧುಸೂದನ ಸರಸ್ವತಿ. ಮಧುಸೂದನ ಸರಸ್ವತ್ಯಾ ಪಾರಂ ವೇತ್ತಿ ಸರಸ್ವತಿ. ಮಧುಸೂದನ ಸರಸ್ವತಿಯವರ ಪಾಂಡಿತ್ಯದ ಆಳ ವೈಶಾಲ್ಯ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಬೇಕಿದ್ರೆ ಅದು ಸರಸ್ವತಿ ಆಗಬೇಕು, ಉಳಿದವರಿಂದ ಆಗೋದಿಲ್ಲ. ಮತ್ತು ಸರಸ್ವತಿಗೆ ಏನು ಗೊತ್ತುಂಟು, ಎಷ್ಟು ಗೊತ್ತುಂಟು ಏನೋದೇನಾದ್ರು ಯಾರ್ಯಾರು ಗೊತ್ತಾಗ್ತದ? ಗೊತ್ತಾದ್ದಿದ್ರೆ ಅದನ್ನು ತಿಳ್ಕೊಳ್ಳೋದಿದ್ರೆ ಮಧುಸೂದನ ಸರಸ್ವತಿ ಹೊತ್ತು ಬರಬೇಕು. ಅಂದರೆ ಸರಸ್ವತಿ, ವಿದ್ಯಾಧಿದೇವತೆಯಾದ ಸರಸ್ವತಿ ಮತ್ತು ಮಧುಸೂದನ ಸರಸ್ವತಿ ಅವರಿಬ್ಬರು ಸಮಾನರು ಅನ್ನುವ ರೀತಿಯಲ್ಲಿ ಅವರ ಒಂದು ಪಾಂಡಿತ್ಯ. ಅಂಥ ಒಂದು ರೀತಿಯಲ್ಲಿರ್ತಕ್ಕಂತಹ ಇವರು ಈ ಮಧುಸೂದನ ಸರಸ್ವತಿಯವರು ಒಂದು ಸಲ ನವದ್ವೀಪಕ್ಕೆ ಹೋದ್ರಂತೆ ವಯಸ್ಸಾದ ಮೇಲೆ. ಆಗಿನ ಬಗ್ಗೆ ಒಂದು ಹೇಳ್ತಾರೆ. ನವದ್ವೀಪಂ ಸಮಾಯಾತೆ ಮಧುಸೂದನ ವಾಕ್ಪತೌ ಚಕಂಪೆ ತರ್ಕವಾಗೀಶಃ ಕಾತರೌಹೂತ್ ಗದಾಧರ ಅಂತ. ಮಧುಸೂದನ ಸರಸ್ವತಿಗಳು ನವದ್ವೀಪಕ್ಕೆ ಬಂದಿದ್ದಾರೆ ಅನ್ನೋದನ್ನು ಕೇಳಿದ ತಕ್ಷಣ ಮಧುಸೂದನ ವಾಕ್ಪತಿಗಳು ಈ ಸರಸ್ವತಿಗೆ ಸಮಾನರಾದ ಮಧುಸೂದನ ಸರಸ್ವತಿಗಳು ಅಲ್ಲಿಗೆ ಬಂದಿದ್ದಾರೆ ಅಂದರೆ ಚಕಂಪೆ ತರ್ಕವಾಗೀಶ. ತರ್ಕವಾಗೀಶ ಅನ್ನೋನು ಮಥುರಾನಾಥ ತರ್ಕವಾಗೀಶ ಅವರು ನಡಿಗೆ ಹೋದ್ರಂತೆ. ಮತ್ತು ಕಾತರಭೂತ್ ಗದಾಧರ, ಗದಾಧರ ಎನ್ನುವ ನವ್ಯ ನ್ಯಾಯದ ಮಹಾಪಂಡಿತ ಅವನು ನಡಿಗೆಬಿಟ್ಟ ಅಂತ. ಅಂದರೆ ಇವರ ಅವರ ಎದುರಿನಲ್ಲಿ ತಮ್ಮ ಪಾಂಡಿತ್ಯ ಎಲ್ಲ ಹೋಗಿಬಿಡ್ತದೆ. ಆ ಒಂದು ಪಾಂಡಿತ್ಯ ಅವರ ಮುಂದೆ ತಾವೆಲ್ಲ ಏನೂ ಅಲ್ಲ ಅನ್ನುವ ರೀತಿಯ ಮಾತು, ಇವೆಲ್ಲ ಪ್ರಶಸ್ತಿಗಳು ತುಂಬ ಇವೆ. ಅಂಥ ಒಂದು ಪಾಂಡಿತ್ಯದ ಪ್ರಶಸ್ತಿಯನ್ನು ಪಡೆದವರು. ಅದರ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳಬಹುದು. ಇವರು ಅಷ್ಟೇ ಅಲ್ಲ, ವ್ಯವಹಾರದಲ್ಲಿಯೂ ಅಷ್ಟೇ ನಿಪುಣರು ಅನ್ನುವ ಮಾತಿಗೆ ಅಂದರೆ ಈ ಸೈನಿಕರಿಗೆಲ್ಲ ಹಿಂದೂ ಧರ್ಮದ ಮೇಲೆ ತುಂಬ ಆಕ್ರಮಣ ನಡೀತಾ ಇದ್ದಂತಹ ಒಂದು ಕಾಲ. ಅಂಥ ಒಂದು ಸಮಯದಲ್ಲಿ ಅಕ್ಬರ ರಾಜ್ಯವನ್ನು ಆಳ್ತಾ ಇದ್ದಾಗ ಈ ಸನ್ಯಾಸಿಗಳ ವ್ಯವಹಾರ ಇದರಲ್ಲೆಲ್ಲ ನಾನು ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿದಾಗ ಈ ಮಹಮ್ಮದೀಯರ ದಾಳಿಯನ್ನು ತಡೆಯಲಿಕ್ಕೆ ಇವರು ಈ ಸೈನಿಕರಿಗೆಲ್ಲ ದೀಕ್ಷೆ ಕೊಡ್ತಾರೆ. ಸೈನಿಕರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಸನ್ಯಾಸಿಗಳು ಹೊಡೆದಾಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ನಲ್ವಾ ರಾಜ, ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇದನ್ನು ತಡೆಯೋದಕ್ಕೆ ಏನು ಮಾಡಬೇಕು? ಅದಕ್ಕೆ ಈ ಸೈನಿಕರಿಗೆಲ್ಲ ದೀಕ್ಷೆ ಕೊಡೋದು. ದೀಕ್ಷೆ ಕೊಟ್ಟು ಅವರನ್ನು ಸನ್ಯಾಸಿಗಳನ್ನಾಗಿ ಮಾಡಿ ಅವರು ಹೊಡೆದಾಟ ಮಾಡ್ತಾರೆ. ಹೊಡೆದಾಟ ಮಾಡಿ ಈ ಮುಸ್ಲಿಂ ದಾಳಿಕೋರರು ಅನ್ನೋರೇನಿದ್ದಾರೋ ಮುಸ್ಲಿಂ ಮೌಲ್ಯಗಳು ಮತ್ತು ಅವರ ಪೈಕಿಯವರು ಏನಿದ್ದಾರೆ ಅವ್ರನ್ನ ಎದುರಿಸಲಿಕ್ಕೆ ಇದೊಂದು ಪಡೆ ತಯಾರು ಮಾಡಿದರು. ಆ ಪಡೆಯೇ ನಾಗಾ ಸನ್ಯಾಸಿಗಳದ್ದು ಅಂತ. ಹಾಗಾಗಿ ನಾಗಾ ಸನ್ಯಾಸಿಗಳು ಅಂತ ಏನಿದ್ದಾರೆ ಅವರಿಗೆ ಅವರು ಸ್ಮರಿಸಿಕೊಳ್ಳೋದು ಮಧುಸೂದನ ಸರಸ್ವತಿ ಅವ್ರನ್ನ. ಅವರಿಂದ ತಯಾರಾದ ಮಿಲಿಟರಿ ಸನ್ಯಾಸಿಗಳದ್ದು. ಆಯಿತಾ, ಅವು ಮಿಲಿಟೆಂಟ್ ಅನ್ನುವ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಅದಕ್ಕೆ ಅವರೇ ಕಾರಣ ಅಂತ. ಹೀಗೆ ಅವ್ರದ್ದು ಬೇರೆ ಬೇರೆ ಇದೆಲ್ಲ ಬಹಳಷ್ಟು ಇದೆ. ಅದು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಚಾರ ಅಂದರೆ ಮಧುಸೂದನ ಸರಸ್ವತಿಗಳು ಪ್ರಕಾಂಡ ಪಂಡಿತರು, ಪ್ರೌಢ ದಾರ್ಶನಿಕರು. ಹಾಗಿದ್ದರೂ ಕೂಡ ಅವರ ಮನಸ್ಸು ಪೂರ್ತಿಯಾಗಿ ಶಾಂತವಾಗಿರಲಿಲ್ಲ, ಅವರಿಗೆ ಸಮಾಧಾನ ಸಿಕ್ಕಿರಲಿಲ್ಲ. ಒಂದು ರೀತಿಯ ಉತ್ಸಾಹಶೂನ್ಯ ಸ್ಥಿತಿಯಲ್ಲಿ ಅವರು ಕೆಲವು ಕಾಲ ಬಳಲಿದ್ರಂತೆ. ಅಂಥ ಒಂದು ಸಮಯದಲ್ಲಿ ಒಬ್ಬ ಪರಮಹಂಸ ಯೋಗಿಯ ಭೇಟಿ ಆಯಿತು. ಆ ಪರಮಹಂಸರಲ್ಲಿ ತಮ್ಮ ಸಮಸ್ಯೆಯನ್ನು ಇವರು ತೋಡ್ಕೊಳ್ತಾರೆ. ಏನು ಮಾಡೋದು, ಇಷ್ಟೆಲ್ಲ ಮಾಡಿದೆ, ಆದರೆ ನನ್ನ ಮನಸ್ಸಿಗೆ ಶಾಂತಿ ಅನ್ನೋದಿಲ್ಲ, ಸಮಾಧಾನ ಇಲ್ಲ. ಆಗ ಅವರು ಹೇಳಿದರು, ಆ ಪರಮಹಂಸರು ಸ್ಪಷ್ಟವಾಗಿ ಹೇಳಿದರು, ನೀನು ದೊಡ್ಡ ಪಂಡಿತ ಹೌದು, ಪ್ರವಚನ ಮಾಡ್ತಿ, ಅದೆಲ್ಲ ಏನು ಪ್ರಯೋಜನ ಇಲ್ಲ. ಪ್ರವಚನವನ್ನು ಮಾಡಿ ವಾದ ಮಾಡಿ ಬೇರೆಯವ್ರನ್ನ ಗೆದ್ದರೆ ನಿನ್ನ ಸೊಕ್ಕು ಹೆಚ್ಚಾಗ್ತದೆ, ಅಹಂಕಾರ ಹೆಚ್ಚಾಗ್ತದೆ. ಈ ಪ್ರವಚನದಿಂದ ಏನು ಲಾಭ ಇಲ್ಲ. ನಿಜವಾಗಿ ನಿನಗೆ ಶಾಂತಿ ಲಭಿಸಬೇಕು ಅಂತಾದರೆ ಬೇರೆ ದಾರಿನೇ ಹುಡುಕಬೇಕು.
ಏನು ದಾರಿ? ಅದಕ್ಕೆ ಒಂದು ಮಂತ್ರೋಪದೇಶ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಮಂತ್ರವನ್ನು ಉಪದೇಶ ಮಾಡಿದ್ರಂತೆ. ಈ ಮಂತ್ರವನ್ನು ಜಪ ಮಾಡ್ತಾ ಹೋಗು, ಅದರಿಂದ ನಿನಗೆ ಸಮಾಧಾನ ಸಿಗ್ತದೆ. ಇವರು ಈ ಕೃಷ್ಣ ಮಂತ್ರವನ್ನು ಜಪಿಸಲಿಕ್ಕೆ ಶುರು ಮಾಡಿದರು. ಮೊದಲು 1 ವರ್ಷ ಜಪ ಮಾಡಿದರೂ ಏನು ಪ್ರಯೋಜನ ಆಗಲಿಲ್ಲ. ಆಗ ಅವನು ಹೇಳಿದ, ಇಷ್ಟು ಸಾಕಾಗುವುದಿಲ್ಲ, ದೀರ್ಘಕಾಲದವರೆಗೆ ಈ ಒಂದು ಮಂತ್ರಾನುಷ್ಠಾನವನ್ನು ಮಾಡ್ಕೊಂಡು ಹೋಗು, ಅದರಿಂದ ಅನುಕೂಲ ಆಗ್ತದಂತೆ. ಇವರು ಸುಮಾರು ಸತತವಾಗಿ 18 ವರ್ಷಗಳ ಕಾಲ ಈ ಒಂದು ಮಂತ್ರವನ್ನು ಜಪ ಮಾಡಿದ ಮೇಲೆ ಅವರಿಗೆ ಸಂಪೂರ್ಣವಾದ ಒಂದು ಸಮಾಧಾನ, ಶಾಂತಿ ಸಿಕ್ತು. ಅದಕ್ಕೆ ಅದನ್ನು ಅವರು ಒಂದು ಕಡೆಗೆ ಹೇಳ್ತಾರೆ, ಅದ್ವೈತ ವೀಥಿ ಪಧಿಕೈ ಉಪಾಸ್ಯಾ ಸ್ವಾರಾಜ್ಯ ಸಿಂಹಾಸನ ಲಬ್ಧ ದೀಕ್ಷಾ ಶಠೇನ ಕೇನಾಪಿ ವಯಂ ಹಠೇನ ದಾಸೀಕೃತ ಗೋಪವಧು ವಿಟೇನ ಅಂತ ಮುಂದಾಯ್ತು. ಅದ್ವೈತ ವೀಥಿ ಪಥಿಕೈ ಉಪಾಸ್ಯಾ, ಈ ಅದ್ವೈತದ ಮಾರ್ಗದಲ್ಲಿ ಹೋಗುವಂತಹ ಪಥಿಕರು ನಮ್ಮನ್ನು ಉಪಾಸನೆ ಮಾಡ್ತಾರೆ, ಮಾರ್ಗದರ್ಶನಕ್ಕೆ ಅಂತ ನಮ್ಮನ್ನು ಕೇಳ್ತಾರೆ. ಹಾಗೆಯೇ ನಾವು ಸ್ವರಾಜ್ಯ ಸಿಂಹಾಸನ ಲಬ್ಧ ದೀಕ್ಷಾ, ಸ್ವರಾಜ್ಯ ಸಿಂಹಾಸನ ಅಂದರೆ ಮುಕ್ತಿ, ಮೋಕ್ಷ, ಆ ಮೋಕ್ಷವನ್ನು ಪಡೆಯುವ ಒಂದು ದೀಕ್ಷೆಯನ್ನು ತೊಟ್ಟವರು, ಸನ್ಯಾಸ ದೀಕ್ಷೆಯನ್ನು, ಅಂತಹ ಒಂದು ದೀಕ್ಷೆ ಆ ಒಂದು ವರ್ಗಕ್ಕೆ ಸೇರಿಸಬಹುದು. ಮೋಕ್ಷಾರ್ಥಿಗಳಾದವರು ಸನ್ಯಾಸಿಗಳಾಗ್ತಾರೆ. ಹಾಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಮುಕ್ತಿಯನ್ನು ಪಡೆಯಬೇಕು ಅಂತ ಹೊರಟಿದ್ದೇವೆ. ಅದ್ವೈತದ ಮಾರ್ಗ, ಅದ್ವೈತದ ಪಂಡಿತರೆಲ್ಲ ಮಾರ್ಗದರ್ಶನಕ್ಕೆ ಇಲ್ಲಿ ಬರ್ತಾರೆ. ಹಾಗೆ ನಾವು ದೀಕ್ಷೆಯನ್ನು ತೊಟ್ಟು ಅದರ ಪ್ರಕಾರ ನಡ್ಕೊಳ್ತಾ ಇದ್ದೇವೆ. ಆದರೆ ಏನು ಮಾಡೋಣ? ಶಠೇನ ಕೇನಾಪಿ ವಯಂ ಹಠೇನ ದಾಸೀಕೃತ ಗೋಪವಧು ವಿಟೇನ. ಆದರೆ ಆ ಗೋಪವಧು ವಿಟ ಅಂತ ಇದ್ದಾನಲ್ಲ, ಅವನು ಭಾಳ ಶಠ, ಧೂರ್ತ. ಗೋಪವಧು ವಿಟ ಅಂದರೆ ಕೃಷ್ಣ. ಆ ಕೃಷ್ಣ ಬಹಳ ಧೂರ್ತ ನೋಡಿ, ನಮ್ಮನ್ನು ಎಳ್ಕೊಂಡು ಬಂದು ತನ್ನ ದಾಸನನ್ನಾಗಿ ಮಾಡ್ಕೊಂಬಿಟ್ಟ. ಅಂದರೆ ಈ ಭಕ್ತಿ ಇದೆಯಲ್ಲ, ಭಕ್ತಿಯ ಮಾರ್ಗ, ಆ ಭಕ್ತಿ ಮಾರ್ಗಕ್ಕೆ ಅವನು ತನ್ನನ್ನು ಬಲಾತ್ಕಾರದಿಂದ ಅನ್ನುವ ಹಾಗೆ ಎಳ್ಕೊಂಡ ಅನ್ನುವ ಮಾತನ್ನು ಹೇಳ್ತಾರೆ. ಅಂತಾನು ಕೃಷ್ಣ ಭಕ್ತಿಯ ಮೂಲಕವಾಗಿ ಪಡೆದಂತಹ ಒಂದು ಶಾಂತಿ ಸಮಾಧಾನ ಇದೆಯಲ್ಲ, ಅದನ್ನು ಇನ್ಯಾವುದರಿಂದಲೂ ಪಡೆಯಲಿಕ್ಕಾಗಲಿಲ್ಲ ಅನ್ನುವ ಒಂದು ಮಾತನ್ನು ಅಲ್ಲಿ ನಾವು ಕಾಣಬಹುದು. ಎಷ್ಟೇ ಓದಿದರೂ, ಎಷ್ಟೇ ಪಾಂಡಿತ್ಯವನ್ನು ಗಳಿಸಿಕೊಂಡರೂ ಅದರಿಂದ ನಮಗೆ ಸಮಾಧಾನ ಸಿಗುವುದಿಲ್ಲ. ನಿಜವಾಗಿ ಸಮಾಧಾನ ಬೇಕು ಅಂತಾದರೆ ಭಕ್ತಿ ಮಾರ್ಗದ ಅನುಸರಣೆಯಿಂದ ಮಾತ್ರ ಸಾಧ್ಯ. ಇದು ಅವರ ಒಂದು ಅಭಿಪ್ರಾಯ ಆಯಿತು. ಅದು ಸ್ವಾನುಭವ ಸಿದ್ಧವಾದ್ದು. ಬಹಳ ಕಾಲದವರೆಗೆ ಆ ಕೃಷ್ಣ ಮಂತ್ರದ ಅನುಷ್ಠಾನವನ್ನು ಮಾಡಿದ ಮೇಲೆ ಅವರಿಗುಂಟಾದಂತಹ ಒಂದು ಭಾವನೆ. ಈ ರೀತಿಯಲ್ಲಿ ಕೃಷ್ಣ ಭಕ್ತಿಗೆ ಅತಿಶಯವಾದ ಮಹತ್ವವನ್ನು ಕೊಟ್ಟಿರತಕ್ಕಂತಹ ಅವರ ಗೀತಾ ಗೂಢಾರ್ಥ ದೀಪಿಕೆಯಲ್ಲಿಯೂ ಕೂಡ ಹಾಗೆ ಬರ್ತದೆ. ಅಲ್ಲಿ ಅವರು ಭಕ್ತಿ ಮಾರ್ಗವನ್ನು ಮತ್ತು ಯೋಗಾನುಷ್ಠಾನದ ಬಗ್ಗೆ ತುಂಬ ವಿವರವಾಗಿ, ತುಂಬ ಮನಬುಟ್ಟುವಂತೆ ಬರೆದದನ್ನು ಕಾಣಬಹುದು. ಅಂದರೆ ಈ ಭಕ್ತಿ ಅನ್ನೋದೇನಿದೆಯೋ ನಮ್ಮ ಜೀವನವನ್ನು ಪಾವನಗೊಳಿಸುವಂತಹದ್ದು ಭಕ್ತಿಯೇ ಹೊರತು ಪಾಂಡಿತ್ಯ ಅಲ್ಲ ಅನ್ನೋದನ್ನು ಅಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟರು. ಇಂಥ ಮಧುಸೂದನ ಸರಸ್ವತಿಗಳು ಸುಮಾರು 107 ವರ್ಷದವರೆಗೆ ಬದುಕಿದ್ರಂತೆ. ಅವರ ಕೃತಿ ಇತ್ಯಾದಿಗಳ ಬಗ್ಗೆಲ್ಲ ಹೇಳೋದು. ಅಂದರೆ ಇದನ್ನು ನಾವು ಯಾತಕ್ಕೆ ಹೇಳಿದ್ದೇನೆ, ಭಕ್ತಿ ರಸಾಯನವನ್ನು ಬರೆಯೋದಕ್ಕೆ ಹಿನ್ನೆಲೆ ಇದು. ಅವರು ಸ್ವತಃ ಅನುಷ್ಠಾನ ಮಾಡಿ ಅದರ ಲಾಭ ಏನು ಅಂತ ತಿಳ್ಕೊಂಡಿದ್ದರಿಂದ ಭಕ್ತಿ ರಸಾಯನವನ್ನು, ಭಕ್ತಿಯ ಮಹತ್ವ ಏನು ಅನ್ನೋದನ್ನು ತಿಳಿಸಿಕೊಡಬೇಕು ಎನ್ನುವ ಭಾವನೆ ಬಂತು. ಯಾಕಂದರೆ ನಾವು ಅದ್ವೈತ ವೇದಾಂತದಲ್ಲಿ ಎಷ್ಟೇ ಪಾಂಡಿತ್ಯವನ್ನು ಹೊಂದಿದರೂ ಕೂಡ ಮನಃಶಾಂತಿಗಾಗಿ ಭಕ್ತಿಯನ್ನು ಆಶ್ರಯಿಸಬೇಕಾಗಿ ಬಂತು ಎನ್ನುವ ಭಾವನೆ ಒಂದು. ಅದರ ಜೊತೆಗೆ ಸಾಮಾನ್ಯವಾಗಿ ಅದ್ವೈತ ವೇದಾಂತಿಗಳು ಅನ್ನೋರಲ್ಲಿ ಇರತಕ್ಕಂಥ ಒಂದು ಭಾವನೆ ಏನಿದೆ, ಈ ಭಕ್ತಿ ಅನ್ನೋದರ ಬಗ್ಗೆ ನಾವು ಸ್ವಲ್ಪ ಅದೇನು
ಅದರ ಬಗ್ಗೆ ಅನಾದರ ಅಂತ. ಅನಾದರ ಅನ್ನುವ ದೃಷ್ಟಿಯಿಂದ ಈ ವಿಶೇಷವಾಗಿ ಪಾಂಡಿತ್ಯಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟವರು ಈ ಭಕ್ತಿ ಮಾರ್ಗದಲ್ಲಿ ಹೋಗೋರನ್ನ ಕಂಡ್ರೆ ಸ್ವಲ್ಪ ಆಸಡ್ಡೆಯಿಂದ ಅಲಕ್ಷ್ಯದಿಂದ ನೋಡುವುದು ಪರಂಪರೆಯೇ ಆಗಿ ಹೋಗಿದೆ. ಆ ಒಂದು ದೃಷ್ಟಿಯಿಂದ ಭಕ್ತಿಗೆ ಅತ್ಯಂತ ಗೌಣವಾದ ಸ್ಥಾನ ಇದೆ ಅನ್ನುವ ರೀತಿಯಲ್ಲಿ ಅದ್ವೈತ ವೇದಾಂತಿಗಳಲ್ಲಿ ಭಾವನೆ ಇದೆ. ಅದ್ವೈತ ವೇದಾಂತಿಗಳಲ್ಲಿ ಅನ್ನೋದ್ರಲ್ಲಿ ಅದ್ವೈತವನ್ನು ಚೆನ್ನಾಗಿ ಓದಿದ ನಾವು ಕಾಣುವ ಈ ಒಂದು ಶಾಸ್ತ್ರ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಅದ್ವೈತಿಗಳಿಗೆಲ್ಲ ಭಕ್ತಿಯನ್ನು ಕಂಡರೆ ಅಷ್ಟೇ ಅನಾದರ. ಆ ಒಂದು ರೀತಿಯಲ್ಲಿ ಅದಕ್ಕೆ ಗೌಣವಾದಂಥ ಒಂದು ಸ್ಥಾನ. ನಮಗೆ ಜ್ಞಾನದಿಂದ ಮುಕ್ತಿಯೇ ಹೊರತು ಭಕ್ತಿಯಿಂದ ಏನೂ ಅಲ್ಲ. ಭಕ್ತಿ ಅನ್ನೋದು ಒಂದು ಗೌಣವಾದ ಸಾಧನ ಎನ್ನುವ ಭಾವನೆಯೇ ವಿಶೇಷವಾಗಿ ಪ್ರಚಲಿತವಾಗಿ ಇರತಕ್ಕಂಥ ಒಂದು ರೀತಿ. ಅಂದರೆ ಕೇವಲ ಪ್ರವಚನ ಪಾಠಗಳಲ್ಲಿ ಇವರು ಮಗ್ನರಾಗಿರ್ತಾರೆಯೇ ಹೊರತು ಈ ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡೋದು ಅನ್ನೋದು ಬಹಳ ಕಡಿಮೆ ಅನ್ನುವ ದೃಷ್ಟಿಯಿಂದ. ಆದರೆ ಮಧುಸೂದನ ಸರಸ್ವತಿಗಳು ಅದಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡ್ತಾರೆ. ಈ ಜ್ಞಾನ ಅನ್ನೋದೇನಿದೆ, ಜ್ಞಾನ ಅನ್ನೋದು ಅದ್ವೈತ ವೇದಾಂತದಲ್ಲಿ ನಿಜವಾಗಿ ಹೇಳುವ ಜ್ಞಾನ ಯಾವುದು ಅದನ್ನು ಆಲೋಚನೆ ಮಾಡಬೇಕು. ಜ್ಞಾನ ಅಂದ್ರಾದರೂ ಏನು? ಸುಮ್ಮನೆ ಯಾವುದೋ ಒಂದು ವಿಷಯದ ಜ್ಞಾನ ಅಲ್ಲ. ಈ ಯಾವುದೋ ವಿಷಯದ ಕುರಿತು ಜ್ಞಾನ ಅಂತ ಇದ್ದರೆ ಅದನ್ನು ನಾವು ಜ್ಞಾನ ಅಂತ ಕರೆಯೋದೇ ಇಲ್ಲ. ನಿಜವಾದ ಜ್ಞಾನ ಯಾವುದು ಅಂತಂದರೆ ಪರತತ್ವದ ಸ್ವರೂಪದ ಅರಿವು, ಅದರ ಸಾಕ್ಷಾತ್ಕಾರ, ಅದು ಶುದ್ಧವಾದ ಜ್ಞಾನ. ಇವೆಲ್ಲ ಏನು, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಜ್ಞಾನ ಅಂದರೆ ನಾವು ಲೋಕದಲ್ಲಿ ಹೇಳತಕ್ಕಂಥ ಎಲ್ಲ ಜ್ಞಾನ ಏನಿದೆ, ಈ ಜ್ಞಾನವೆಲ್ಲವೂ ಇದು ಕೆಳತರಗತಿಯ ಜ್ಞಾನಗಳು, ಅಪರಜ್ಞಾನ ಅನ್ನುವ ಒಂದು ವರ್ಗಕ್ಕೆ ಹೋಗ್ತವೆ. ಯಾಕೆಂದರೆ ಇದೆಲ್ಲ ಒಂದಲ್ಲ ಒಂದು ವಿಷಯದ ಸುಮ್ಮನೆ ಜ್ಞಾನ ಅಂತ ಹೇಳುವುದಿಲ್ಲ. ಯಾವುದೋ ಒಂದು ವೈದ್ಯಕೀಯ ಜ್ಞಾನ, ಆ ಕ್ಷೇತ್ರದ ಜ್ಞಾನ ಅಥವಾ ಶಾಸ್ತ್ರಜ್ಞಾನ, ಅದಕ್ಕೆ ಇನ್ನೊಂದು ವಿಶೇಷಣ ಅನ್ನೋದು ತಗಲಿಕೊಂಡೇ ಇರ್ತದೆ. ಇದು ಯಾವುದೂ ಇಲ್ಲದ ಒಂದು ಶುದ್ಧವಾದ ಜ್ಞಾನ ಇದೆ ಅನ್ನೋದು ಅದ್ವೈತದ ಒಂದು ನಿಲುಮೆ. ಆ ಶುದ್ಧವಾದ ಜ್ಞಾನ ಅಂದರೆ ಹೇಗಿದೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕಾಗ್ತದ? ಅದು ಇದೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ, ಸಿದ್ಧ ಮಾಡೋದಕ್ಕೆ ನಮ್ಮ ಹತ್ರ ಇದೆ, ಅಂಶ ಇದೆ. ಯಾಕಂದರೆ ನನಗೆ ಗೊತ್ತಿದೆ, ನನಗೆ ಯಾವುದು ಗೊತ್ತಿದೆ ಅನ್ನೋದು ನನಗೆ ಗೊತ್ತಾಗ್ತದೆ. ಇದು ಸಹಜ. ನನಗೆ ಇಂತಿಂಥ ವಿಷಯ ಗೊತ್ತಿದೆ ಅನ್ನೋದು ನಮಗೆ ಗೊತ್ತಿರ್ತದೆ. ನಮಗೆ ಏನು ಗೊತ್ತಿಲ್ಲ, ಯಾವ ವಿಷಯ ಗೊತ್ತಿಲ್ಲ, ಅದು ಗೊತ್ತಾಗ್ತದೋ ಇಲ್ವೋ? ಅದು ಗೊತ್ತಾಗ್ತದಲ್ಲ. ಅದು ಹೇಗೆ ಗೊತ್ತಾಯಿತು? ನಮಗೆ ಗೊತ್ತಿರೋದು ಗೊತ್ತಾಗೋದು ಸರಿ, ಗೊತ್ತಿಲ್ಲದೆ ಇದ್ದಿದ್ದು ಹೇಗೆ ಗೊತ್ತಾಯಿತು? ಗೊತ್ತಿಲ್ಲ ಎಂಬುದು ಗೊತ್ತಾದ್ದು ಹೇಗೆ? ಅದು ಜ್ಞಾನ ಪ್ರಕ್ರಿಯೆ, ಶುದ್ಧ ಜ್ಞಾನವನ್ನು ನಾವು ಸಿದ್ಧಪಡಿಸೋದೇ ಹೀಗೆ. ಅಂದರೆ ಇವೆರಡಕ್ಕೂ ನನಗೆ ಗೊತ್ತಿದೆ ಅಂತ ಹೇಳೋದಕ್ಕೂ ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಹಿನ್ನೆಲೆಯಲ್ಲಿ ಒಂದು ಶುದ್ಧ ಜ್ಞಾನ ಇದೆ. ಆ ಜ್ಞಾನ ಇದ್ದ ಹೊರತು ನೀವು ಗೊತ್ತಿಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ, ಗೊತ್ತಿದೆ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಯಾಕಂದರೆ ಗೊತ್ತಿಲ್ಲದೆ ಇದ್ದದ್ದು ಗೊತ್ತಾಗಬೇಕಲ್ಲ ನಿಮಗೆ. ಗೊತ್ತಿಲ್ಲ ಅಂತ ನಾವು ಹೇಳ್ತಲ್ಲ, ಗೊತ್ತಿಲ್ಲ ಅನ್ನೋದು ಗೊತ್ತಾದ ಹೆಂಗೆ? ಇಲ್ಲಿ ಈ ಒಂದು ದೃಷ್ಟಿಯಿಂದ ವಿಚಾರ ಮಾಡಿದಾಗ ಶುದ್ಧವಾದ ಜ್ಞಾನ ಅನ್ನೋದೊಂದು ಇದೆ. ಆ ಶುದ್ಧವಾದ ಜ್ಞಾನ ಯಾವ ವಿಷಯಕ್ಕೂ ಸಂಬಂಧಪಡದೇ ಇರತಕ್ಕಂತಹ ಜ್ಞಾನ. ಅದು ವಿಷಯಕ್ಕೆ ಸಂಬಂಧಪಡುತ್ತದೆ ಅಂತ ಹೇಳಾದ ಕೂಡಲೇ ಅದು ಸೋಪಾಧಿಕ ಜ್ಞಾನ ಅಂತ ಹೇಳಿಸ್ಕೊಳ್ತದೆ. ಹಾಗೆ ನಿರುಪಾಧಿಕವಾದ ಯಾವ ಉಪಾಧಿಯೂ ಇಲ್ಲದ ಆ ಶುದ್ಧವಾದ ಜ್ಞಾನವೇ ಭಗವಂತನ ಸ್ವರೂಪ. ಅದು ಚಿದಾನಂದ ರೂಪ ಅಂತ ಹೇಳ್ತೇವಲ್ಲ, ಚಿತ್ ಸ್ವರೂಪ ಅನ್ನೋದು ಅದು ಚಿದಿಜ್ಞಾನೆ, ಜ್ಞಾನ ಸ್ವರೂಪ ಅದು. ಆ ಜ್ಞಾನ, ಆನಂದ ಮತ್ತು ಇರುವಿಕೆ, ಅದು ಮೂರು ಸೇರಿದಾಗ ಸಚ್ಚಿದಾನಂದ ಅಂತ ಆಗ್ತದೆ. ಸತ್ ಅನ್ನೋದು ಇರೋದು. ಹಾಗೆ ಜ್ಞಾನ, ಶುದ್ಧವಾದ ಜ್ಞಾನ ಮತ್ತು ಶುದ್ಧವಾದ ಆನಂದ. ಈ ಶುದ್ಧವಾದ ಆನಂದ, ಇಂಥ ಒಂದು ಸ್ವರೂಪದ ಅರಿವು, ಅದರ ಸಾಕ್ಷಾತ್ಕಾರ ಆಗೋದು ಬ್ರಹ್ಮ ಸಾಕ್ಷಾತ್ಕಾರ ಅಂತ ನಾವು ಹೇಳ್ತೇವೆ. ಆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಕಾರಣವಾಗೋದು ಯಾವುದು? ಜ್ಞಾನದಿಂದ ಅಂತ ಹೇಳಿದರೆ ಆ ಜ್ಞಾನದ ಅರಿವಾಗಬೇಕು. ಆ ಜ್ಞಾನಕ್ಕೆ ಇಂಥದ್ದು ಅಂತ ಲಕ್ಷಣ ಇಲ್ಲ.
ಅಂಥದ್ದಾದಮೇಲೆ ಆ ಜ್ಞಾನಕ್ಕೂ ಭಕ್ತಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ. ಭಕ್ತಿಯ ಒಂದು ತುಟ್ಟ ತುದಿಯ ಹಂತ ಏನಿದೆ, ಆ ತುಟ್ಟ ತುದಿಯ ಹಂತ ಅನ್ನೋದರಲ್ಲಿ ಜ್ಞಾನ, ಆನಂದ, ಸತ್, ಈ ಸಚ್ಚಿದಾನಂದ ಅನ್ನೋದಕ್ಕೂ ಈ ಭಕ್ತಿ ಅನ್ನೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಆ ಭಕ್ತಿ ಎಂಬುದೇ ಮುಕ್ತಿ ಆಗಿರ್ತದೆ. ಆ ಭಕ್ತಿಯೇ ಮುಕ್ತಿ. ಭಕ್ತಿ ಅನ್ನೋದು ಒಂದು ಸಾಧನ ಮಾತ್ರ ಅಲ್ಲ, ಎರಡು ಅರ್ಥದಲ್ಲಿ ಬರ್ತದೆ. ಭಕ್ತಿ ಎನ್ನುವುದು ಒಂದು ಸಾಧನ, ಅದರ ಜೊತೆಗೆ ಅದು ಸಾಧ್ಯವೂ ಹೌದು ಅಂತ. ಅದಕ್ಕೆ ಭಜನಂ ಭಕ್ತಿ ಮತ್ತು ಭಜ್ಯತೆ ಅನೇನ ಎನ್ನುವ ರೀತಿಯ ವ್ಯುತ್ಪತ್ತಿಯನ್ನು ಕೂಡ ಹೇಳ್ತಾರೆ. ಈ ಒಂದು ಸಂಪೂರ್ಣವಾಗಿ ಆ ಭಕ್ತಿಯ ಸಿದ್ಧಿ ಆಯಿತು ಅಂತ ಹೇಳಾದರೆ ಅದು ಮುಕ್ತಿ. ಅದಿಲ್ಲದೆ ಅಲ್ಲಿಯವರೆಗೆ ಅದು ಒಂದು ಸಾಧನ ಆಗಿ ಇರ್ತದೆ. ಆದ್ದರಿಂದ ಸಾಧನ ಸಾಧ್ಯ ಎರಡೂ ಆಗಿರುವಂಥದ್ದು ಈ ಭಕ್ತಿ. ಅದನ್ನು ನೀವು ತಿಳ್ಕೊಳ್ಳಿ ಅನ್ನುವ ಒಂದು ರೀತಿಯಲ್ಲಿ ಅದ್ವೈತ ವೇದಾಂತಿಗಳಿಗೆ ಅದೊಂದು ಪಾಠ. ಸುಮ್ಮನೆ ಪ್ರವಚನ ಮಾಡಿದ್ರಿಂದ ನಿಮಗೇನು ಸಿಗೋದಿಲ್ಲ. ಅದರಿಂದ ವಾದದಲ್ಲಿ ಪಾಂಡಿತ್ಯ ಸಿಗ್ಬೋದು, ಹಾಗೆ ಒಂದಷ್ಟು ಶಾಲು ಗೀಲು ಸಿಗ್ಬೋದು, ನಿಮಗೆ ಮುಕ್ತಿ ಸಿಗೋದಿಲ್ಲ. ನಿಮಗೆ ಮುಕ್ತಿ ಬೇಕಾ? ಭಕ್ತಿಯ ಮಾರ್ಗ ಹಿಡೀರಿ. ಆ ಭಕ್ತಿಯಿಂದ ಮುಕ್ತಿ, ಭಕ್ತಿಯೇ ಮುಕ್ತಿ, ಅದರ ಸಿದ್ಧಿಯೇ ಮುಕ್ತಿ. ಅದಕ್ಕೆ ಅದು ಆಲೋಚನೆ ಮಾಡ್ಬೋದು. ಈ ಶಂಕರಾಚಾರ್ಯರಂಥವರು ಅವರು 3 ರೀತಿಯ ಸಾಹಿತ್ಯವನ್ನು ರಚನೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಒಂದು ಅತ್ಯಂತ ಪಾಂಡಿತ್ಯಪೂರ್ಣವಾದ ಭಾಷ್ಯಗಳು, ಬ್ರಹ್ಮಸೂತ್ರ, ಹಾಗೆ ಉಪನಿಷತ್ತುಗಳು, ಗೀತೆ, ಇವುಗಳಿಗೆ ಬರೆದಂತಹ ಭಾಷ್ಯ ಸಾಹಿತ್ಯ. ಈ ಭಾಷ್ಯ ಸಾಹಿತ್ಯದಲ್ಲಿ ವಾದ ವಿವಾದ ಇವೆಲ್ಲ ಸಾಕಷ್ಟು ತುಂಬಿಕೊಂಡಿದೆ. ಅತ್ಯಂತ ಅಂದರೆ ಅದಕ್ಕೆ ಪಾಂಡಿತ್ಯವನ್ನು ಗಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಆ ಭಾಷ್ಯ ಸಾಹಿತ್ಯವನ್ನು ಅರಗಿಸಿಕೊಳ್ಬೇಕು. ಅದಾದಮೇಲೆ ಮತ್ತೊಂದು ವರ್ಗದ ಸಾಹಿತ್ಯವನ್ನು ತಯಾರು ಮಾಡಿದರು, ಪ್ರಕರಣ ಗ್ರಂಥಗಳು ಅಂತ. ಆ ಪ್ರಕರಣ ಗ್ರಂಥಗಳಲ್ಲಿ ಈ ವಾದ ವಿವಾದ ಏನಿಲ್ಲ. ಮುಖ್ಯವಾಗಿ ಅದ್ವೈತ ವೇದಾಂತ ಹೇಳ್ತಕ್ಕಂತಹ ತತ್ವಗಳೇನಿವೆಯೋ ಆ ತತ್ವಗಳನ್ನು ಮಾತ್ರ ಅದರಲ್ಲಿ ನಿರೂಪಣೆ ಮಾಡ್ತಾರೆ. ಹಾಗಾಗಿ ಕೇವಲ ಅದ್ವೈತ ವೇದಾಂತ ಏನು ಹೇಳುತ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಇದ್ದರೆ ಪ್ರಕರಣ ಗ್ರಂಥಗಳನ್ನು ನಾವು ಆಶ್ರಯಿಸಬಹುದು. ವಾದ ವಿವಾದದಲ್ಲಿ ನಮಗೇನು ಅಲ್ಲಿಗೆ ಹೋಗಬೇಕಾದಿಲ್ಲ ಅಂತಂದರೆ ಸುಮ್ಮನೆ ತಿಳ್ಕೊಳ್ಳೋದಕ್ಕೆ ಅದು ಸಾಕು. ಇಷ್ಟಾದ ಮೇಲೆ ಮತ್ತೆ ಸ್ತೋತ್ರ ಬರೆದ್ರಲ್ಲ, ಇದು ಯಾತಕ್ಕೆ? ಈ ಒಂದು ಪ್ರಶ್ನೆಯನ್ನು ಕೇಳಿದಾಗ ಸಾಮಾನ್ಯವಾಗಿ ನಮ್ಮಂಥವರ ವಿವರಣೆ ಏನು ಅಂತಂದರೆ, ಭಾಷ್ಯ ಅನ್ನೋದು ಪಂಡಿತರಿಗಾಗಿ, ಪ್ರಕರಣ ಗ್ರಂಥಗಳು ಮಧ್ಯಮ ವರ್ಗದವರಿಗಾಗಿ, ಈ ಸ್ತೋತ್ರಗಳನ್ನು ಬರೆದಿದ್ದಾರಲ್ಲ ಇದೆಲ್ಲ ಚಿಲ್ಲರೆ ಜನರಿಗೆ, ಸಾಮಾನ್ಯ ಜನರಿಗೆ. ಅವರು ಸ್ತೋತ್ರ ಗೀತ್ರ ಅವರಿಗೆ ಉಳಿದದ್ದೆಲ್ಲ ತಿಳಿಯೋದಿಲ್ಲ. ಅಂದರೆ ಈ ಭಾಷ್ಯ ಪ್ರಕರಣಗಳ ಈ ತತ್ವ ಒಂದು ಅರ್ಥ ಆಗೋದಿಲ್ಲ. ಸುಮ್ಮನೆ ಭಜಗೋವಿಂದಮ್ ಅಂತ ಹೇಳ್ಕೊತಿರಲಿ. ಆ ಒಂದು ಅಷ್ಟು ಹೇಳಲಿಕ್ಕೆ ಬರ್ತದಲ್ಲ, ಅಷ್ಟು ಹೇಳ್ಕೊಂಡಿರಲಿ ಅನ್ನುವ ಲೆಕ್ಕಕ್ಕೆ ಜನಸಾಮಾನ್ಯರನಿಗೆ ಸಲುವಾಗಿ ಇದನ್ನು ಬರೆದಿದ್ದಾರೆ ಅನ್ನೋದು ಸಾಮಾನ್ಯವಾದ ಒಂದು ವ್ಯಾಖ್ಯಾನ ಆಗಿದೆ. ಯಾಕಂದರೆ ಆ ರೀತಿಯ ಒಂದು ರೀತಿಯಲ್ಲಿ ಈ 3 ಹಂತದ ಜನರನ್ನು ಗಮನದಲ್ಲಿ ಇಟ್ಕೊಂಡು ಬರೆದಿದ್ದಾರೆ ಅಂತ. ಆದರೆ ಅದು ಸುಳ್ಳು. ಶಂಕರಾಚಾರ್ಯರು ಹಾಗೆ ಬರೆದದ್ದು ಅಲ್ಲವೇ ಅಲ್ಲ. ಎಲ್ಲೂ ಹೇಳಲಿಲ್ಲ. ಅವರು ನಾನು ಇದಕ್ಕಾಗಿ ಬರೆದಿದ್ದೇನೆ ಅಂತ ಹೇಳಿದಾರ? ಹೇಳಲಿಲ್ಲ. ಇದೆಲ್ಲ ನಾವು ಅಂದಾಜು ಮಾಡೋದು. ಅವರು ಸ್ತೋತ್ರಗಳನ್ನು ಯಾಕೆ ಬರೆದರು ಅಂತಂದರೆ, ನೀವು ಭಾಷ್ಯ ಓದ್ರಿ, ಪ್ರಕರಣ ಓದ್ರಿ, ಇದರಿಂದ ನಿಮಗೆ ಪಾಂಡಿತ್ಯ ವೃದ್ಧಿ, ತತ್ವದ ತಿಳುವಳಿಕೆ ಆಗ್ತದೆಯೇ ಹೊರತು ಸಾಕ್ಷಾತ್ಕಾರ ಆಗುವುದಿಲ್ಲ. ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ಸ್ತೋತ್ರ ಸಾಹಿತ್ಯ ಹಿಡೀರಿ. ಈ ಸ್ತೋತ್ರದ ಮೂಲಕವಾಗಿ ಈ ಸ್ತೋತ್ರಗಳನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾ ಹೋದರೆ, ಅವುಗಳ ಆ ಒಂದು ಭಜನೆಯಲ್ಲಿ ನಿರತರಾದರೆ ನಿಮಗೆ ಏನು ಬೇಕಾದ್ದು ಸಿಗ್ತದೆ. ನಮಗೆ ಬೇಕಾದ್ದು ಏನು ಅನ್ನೋದನ್ನು ನಾವು ಆಲೋಚನೆ ಮಾಡ್ಕೊಳ್ಬೇಕು. ಅಂದರೆ ನನಗೆ ಮುಕ್ತಿ ಬೇಕಾ ಅಥವಾ ಪ್ರಸಿದ್ಧಿ ಬೇಕಾ? ಮಾತಾಡೋದಕ್ಕೆ ಹೊತ್ತು ಹೋಗದೇ ಇದ್ದದ್ದಕ್ಕೆ ಕೂತ್ಕೊಂಡು ಕೇಳಲಿಕ್ಕೆ ಏನಾದರೂ ಮಾತಾಡಲಿಕ್ಕೆ ವಿಷಯ ಬೇಕು ಅಂತ ಬೇಕಾ? ನಾವು ಅದ್ವೈತವನ್ನು ಅಥವಾ ವೇದಾಂತವನ್ನು ಇದನ್ನೆಲ್ಲ ಮಾಡೋ ಹೊತ್ತಿಗೆ ಬೇರೆ ಬೇರೆ ಉದ್ದೇಶ ಇರ್ತದಲ್ಲ. ನಮಗೆ ಈಗಿಂದ ಈಗ ಮುಕ್ತಿ ಕೊಡ್ತಾನೆ ಅಂದರೂ ಬೇಕಾಗುವುದಿಲ್ಲ. ನಿಮ್ಗೆ ಗೊತ್ತಿದೆ. ಇವತ್ತೇ
ನಿನಗೆ ಮುಕ್ತಿ ಕೊಡ್ತಾನೆ ಅಂತಂದರೆ ನನಗೆ ಭಾಳ ಕೆಲಸದ ಅಂತ ಹೇಳ್ತಾನೆ ಅಲ್ವಾ. ಅದೇ ಈ ಇದರ ಬುದ್ಧನ ಕಥೆಯಲ್ಲಿ ಬರ್ತದೆ ನೋಡಿ. ಭಗವಾನ್ ಬುದ್ಧನ ಹತ್ರ ಒಂದು ನಿರ್ವಾಣದ ಬಗ್ಗೆ ಇಷ್ಟೆಲ್ಲ ಹೇಳೋ ಹೊತ್ತಿಗೆ ಅವನ ಶಿಷ್ಯ ಆನಂದ ಇದ್ದವು ಕೇಳ್ತಾನಂತೆ, ಹೌದು ಸ್ವಾಮಿ, ನೀವು ಇಷ್ಟೆಲ್ಲ ಸುಲಭ ಅಂತ ಹೇಳ್ತೀರಿ, ಹಾಗಿದ್ದರೂ ಜನ ಯಾಕೆ ಇಲ್ಲಿಗೆ ಬರೋದಿಲ್ಲ? ಅದಕ್ಕೆ ಹೇಳಿದೆ, ತಮ್ಮ ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಒಂದು ದಿವಸ ನಾಳೆ ಒಂದು ಹೊತ್ತದಲ್ಲ, ನೀನು ಎಲ್ಲ ಊರೆಲ್ಲ ಓಡಾಡ್ಕೊಂಡು ಬರೋ ಹೊತ್ತಿಗೆ ಅವ್ರಿಗೇನು ಬೇಕು ಅನ್ನೋದನ್ನು ಕೇಳ್ಕೊಂಡು ಒಂದು ಪಟ್ಟಿ ಮಾಡ್ಕೊಂಡು ಬಾ. ನಾವು ಇವತ್ತು ಇದರಲ್ಲಿ ಹೇಳಿದ್ರು ಒಂದು ಪೆನ್ನು ಕಾಗದ ತಗೊಂಡು ಹೋಗುವಂಥ, ಆ ಕಾಲದಲ್ಲಿ ಅದಿರಲಿಲ್ಲಲ್ಲ. ಆದರೆ ಅದೆಲ್ಲ ಪಟ್ಟಿ ಮಾಡ್ಕೊಂಡು ಬಾ, ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳ್ಕೊಂಡು ಬಾ, ಅನಂತರ ಹೇಳ್ತೇನೆ. ಮಾರನೇ ದಿವಸ ಇವನು ಊರು ತುಂಬ ಓಡಾಡಿದ, ಪ್ರತಿಯೊಬ್ಬರಲ್ಲಿಯೂ ಹೋಗಿ ಕೇಳಿಕೊಂಡು ಅವ್ರು ಏನೇನು ಕೇಳಿದ್ದಾರೆ ಅನ್ನೋದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಸಂಜೆಗೆ ಬಂದಾಗ ಹೌದು ತಂದೇನಪ್ಪ, ಹೌದು ತಂದೇನೆ. ಮತ್ತು ಯಾರ್ಯಾರು ಏನೇನು ಕೇಳಿದರು ಇವೆಲ್ಲ ಹೇಳ್ತಾ ಹೋದ. ನೋಡ್ತಮ್ಮ, ಇದರಲ್ಲಿ ಯಾರಾದರೂ ಮುಕ್ತಿ ಬೇಕು ಅಂತ ಕೇಳಿದಾರಾ? ಒಬ್ಬರೂ ಇಲ್ಲ. ಯಾಕೆಂದರೆ ಅವರಿಗೆ ಆ ಮುಕ್ತಿಯ ಬಗ್ಗೆ ಹಂಬಲವೇ ಇಲ್ಲ. ಮುಕ್ತಿ ಬೇಕು ಅನ್ನೋದೇ ಇಲ್ಲೂ ಅಲ್ಲ, ಇಲ್ಲದೇ ಇದ್ದವರಿಗೆ ಹೇಗೆ ಸಿಗ್ತದೆ ಅದು? ಆ ಒಂದು ಹಂಬಲ ತೀವ್ರವಾಗಿ ಇಲ್ಲದೇ ಇದ್ದವರಿಗೆ ಮುಕ್ತಿ ಸಿಗೋದು ಅಂದರೆ ಏನು? ಒಂದು ಗಳಿಗೆ ದೇವರ ಬಗ್ಗೆ ಎಲ್ಲ ಭಾಷಣ ಕೇಳಿ ಕಡೆ ಸಂಜೆ ಹೋಗಿ ಒಂದು 5 ನಿಮಿಷ ಕಣ್ಣು ಮುಚ್ಚದಂಗೆ ಮಾಡಿ, ಯಾರೇ ನನಗೆ ದೇವರು ಪ್ರತ್ಯಕ್ಷ ಆಗಲಿಲ್ಲ, ದೇವರೇ ಇಲ್ಲ ಅಂತೇಳಿ ಹೇಳ್ಕೊಂಡು ಬಂದರೆ ಹೇಗೆ? ಇನ್ನು ಅವರವರೆಲ್ಲ ಯಾವುದೋ ಸ್ವಾಮಿಗಳು ಪುಸ್ತಕ ಬರೆದಿದ್ದಾರೆ. ಅವರು ಸುಮಾರು ವರ್ಷ ಹೀಗೆ ಧ್ಯಾನ ಮಾಡಿ ತಪಸ್ಸು ಮಾಡಿದ್ರಂತೆ, ದೇವರು ಪ್ರತ್ಯಕ್ಷ ಆಗಲಿಲ್ಲ ಅಂತಾಯಿತು. ಅನಂತರ ಅವರು ಬರೀತಾರೆ, ಹೀಗೆ ನಾನು ಇಷ್ಟೆಲ್ಲ ದಿವಸ ಮಾಡಿದ್ದೇನೆ, ಒಂದು 3-4 ವರ್ಷ ತಪಸ್ಸು ಮಾಡಿದ್ದೇನೆ, ಆದರೂ ನನಗೆ ದೇವರು ಕಾಣಲಿಲ್ಲ, ಅದರಿಂದ ದೇವರಿಲ್ಲ ಅಂತ. ಇವ್ರಿಗೆ ಏನು ತಪಸ್ಸು ಮಾಡಿದ್ರೋ? ಒಂದು ಗಳಿಗೆ ಕಣ್ಣು ಮುಚ್ಕೊಂಡ್ರೆ ಏನಾಗ್ತದೆ ಅಂತ ನಮಗೆಲ್ಲ ಗೊತ್ತು. ಕಣ್ಣು ತೆರೆದ್ರೆ ಈ ಹಾಲ್ನ ತುದಿವರೆಗೆ ಮಾತ್ರ ಕಾಣ್ತದೆ, ಕಣ್ಣು ಮುಚ್ಕೊಂಡ್ರೆ ಇಡೀ ಬೆಂಗಳೂರು ಬರ್ತದೆ, ಇವ್ರಿಗೆ ದೇವರು ಕಾಣ್ತಾನೆ. ಇಂತಹ ಜನ. ಅದಕ್ಕೆ ಅಂದರೆ ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು ಇಷ್ಟೇ, ಶಂಕರಾಚಾರ್ಯರು ಸ್ತೋತ್ರಗಳನ್ನು ಬರೆದಿರೋದು ಸಾಮಾನ್ಯ ಜನರ ಸಲುವಾಗಿ ಅಂತ ತಿಳ್ಕೊಳ್ಳೋದು ಮೂರ್ಖತನ. ಅದಲ್ಲ. ನಾವು ಸಿದ್ಧಿಯನ್ನು ಪಡೆಯಬೇಕು, ನಿಜವಾಗಿ ಏನಾದರೂ ಆ ಒಂದು ಮುಕ್ತಿಯ ಆನಂದವನ್ನು ಸೂರೆಗೊಳ್ಳಬೇಕು ಅನ್ನೋದಕ್ಕೆ ಅವರು ದಾರಿ ತೋರಿಸಿದ್ದಾರೆ. ಈ ಭಕ್ತಿ ಮಾರ್ಗದ ಅನುಷ್ಠಾನ, ಇಲ್ಲಿ ನೀವು ಎಷ್ಟು ಪ್ರವಚನ ಮಾಡಿದರೂ ನಿಮಗೆ ಖಂಡಿತ ಮುಕ್ತಿ ಸಿಗುವುದಿಲ್ಲ. ಅದಕ್ಕೆ ಬೇಕಾದ್ದು ಅನುಷ್ಠಾನ, ಸಂಪೂರ್ಣವಾದ ವಿರಕ್ತಿ, ಆ ಭಗವಂತನನ್ನೇ ತಾನು ಪಡೆಯಬೇಕು ಅನ್ನುವಂಥ ಒಂದು ತೀವ್ರವಾದ ಅಥವಾ ಪರತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅನ್ನುವಂಥ ಒಂದು ಆಟ. ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ವ, ಅದನ್ನು ದೃಷ್ಟಾಂತ ಮಾಡಿ ತೋರಿಸ್ತಾರೆ. ಒಂದು ಸಲ ದೇವ್ರನ್ನ ಕಾಣಬೇಕು ಅನ್ನೋ ಹೊತ್ತಿಗೆ ಹೋದರೆ, ಬಾ ತೋರಿಸ್ತೇನೆ ನೋಡು ಹೇಗೆ ಅಂತ ಹೋಗಿ ಕೆರೆಯಲ್ಲಿ ಹೋಗಿ ಮುಳುಗಿಸಿದ್ರು. ಎಳ್ಳಿ ಕೊಡಲಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡ್ರು, ಸಾಯುವಲ್ಲಿವರೆಗೂ ಮುಳುಗಿಸ್ಲಿಲ್ಲ. ನಂತರ ಮೇಲೆ ಎತ್ತಿದ್ರು. ಹೇಗಾಗಿತ್ತು ಈಗ? ನೀರಿನಲ್ಲಿ ಮುಳುಗಿದ ಹೊತ್ತಿನಲ್ಲಿ ನನಗೆ ಒಳ್ಳೆಯ ಗಾಳಿ ಬೇಕು ಅನ್ನುವ ಒಂದು ತೀವ್ರವಾದ ಬಯಕೆ ಯಾವ ರೀತಿಯಲ್ಲಿ ಹುಡ್ತದೋ ಹಾಗೆ ನಿನಗೆ ಭಗವಂತನನ್ನು ಕಾಣಬೇಕು ಎಂಬ ಹಂಬಲ ಹುಟ್ಟಿದರೆ ಆವಾಗ ಕಾಣ್ತಾನೆ. ಅದಿಲ್ಲದೆ ಸುಮ್ಮನೆ ಸಿಕ್ಕಿರು ಸಿಗಲಿ ಅಂತ ಸಂತೆಯಲ್ಲಿ ಹೋಗಿ ಹುಡುಕಿದ್ರೆ ಸಿಗೋದಿಲ್ಲ ಹೋಗಂತ ಅಂಥ ಒಂದು ಸ್ಥಿತಿ ಇದೆ ಅಂತ. ಅದಕ್ಕೆ ಆಶ್ರಯ ಆದ್ದು ಅಂತ ಹೇಳಿದರೆ, ಆ ರೀತಿಯಲ್ಲಿ ನಾವು ತೀವ್ರವಾಗಿ ಭಾವವನ್ನು ಹೊಂದಬೇಕು ಅಂತ ಆದರೆ ಅದಕ್ಕೆ ಭಕ್ತಿಯನ್ನು ಆಶ್ರಯಿಸುವುದು ಹೊರತು ಬೇರೆ ಮಾರ್ಗ ಇಲ್ಲ ಅನ್ನೋದನ್ನು ಅವರು ಆ ರೀತಿಯಲ್ಲಿ ಸೂಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಮಾತು ಇದರಲ್ಲಿಯೂ ಬರ್ತದೆ. ವಿವೇಕ ಚೂಡಾಮಣಿಯಲ್ಲಿ ಒಂದು ಮಾತು ಬರೋದನ್ನು ನೀವು ಗಮನಿಸಬಹುದು. ಯಾವುದು? ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ. ಮೋಕ್ಷವನ್ನು ಪಡೆಯಬೇಕು ಎನ್ನುವ ಸಾಧನ ಸಾಮಗ್ರಿ ಏನಿದೆ, ಆ ಸಾಮಗ್ರಿಯಲ್ಲಿ ಭಕ್ತಿಯೇ ಶ್ರೇಷ್ಠವಾದದ್ದು ಅನ್ನುವ ಮಾತು ಅಲ್ಲಿ ಬರ್ತದೆ. ಅದು ಬಹಳ ದೊಡ್ಡ ಸಾಧನ. ಆ ಭಕ್ತಿ ಅನ್ನೋದು ಹುಟ್ಟಿದರೆ, ಆ ಭಕ್ತಿಯ ತೀವ್ರವಾದ ಸ್ಥಿತಿ ಏನಿದೆ
ಅದೇ ಮುಕ್ತಿ ಅಂತ ಅನ್ನಿಸ್ತದೆ, ಅದೇ ಜ್ಞಾನ ಅಂತ ಆಗ್ತದೆ. ಆ ಹಂತದಲ್ಲಿ ಜ್ಞಾನ ಯಾವುದು ಭಕ್ತಿ ಯಾವುದು ಅಂತ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಒಂದು ಸ್ಥಿತಿ. ಭಕ್ತಿರೇವ ಮುಕ್ತಿ ಅನ್ನೋ ಒಂದು ಸಿದ್ಧಾಂತವನ್ನು ನಮಗೆ ಅದ್ವೈತಿಗಳಿಗೂ ಕೂಡ ತಿಳಿಸ್ಕೊಡ್ಬೇಕಂತ ಆಲೋಚನೆ ಬಂದು, ಅದ್ವೈತಿಗಳ ಅಲ್ಲದೇ ಇದ್ದವರಿಗೆ ಯಾರ್ಯಾರು ಜೀವನದಲ್ಲಿ ಒಂದು ಸಿದ್ಧಿಯನ್ನು ಪಡೆಯಬೇಕು, ಮುಕ್ತಿಯನ್ನು ಪಡೆಯಬೇಕು ಅನ್ನುವ ಒಂದು ಬಯಕೆಯನ್ನು ಹೊಂದಿರ್ತಾರೋ ಅಂಥವರಿಗೆಲ್ಲ ಅನುಕೂಲ ಆಗಲಿ ಅನ್ನುವ ಒಂದು ದೃಷ್ಟಿಯಿಂದ ಇವರು ಈ ಭಕ್ತಿ ರಸಾಯನ ಎನ್ನುವ ಕೃತಿಯನ್ನು ರಚನೆ ಮಾಡಿದರು ಅಂತ ನಾನು ಆಲೋಚನೆ ಮಾಡ್ತೇನೆ. ಅದು ಮುಖ್ಯವಾಗಿ ಅದರ ಉದ್ದೇಶ. ಇಂಥ ಒಂದು ಭಕ್ತಿ ರಸಾಯನವನ್ನು ಪ್ರಾರಂಭ ಮಾಡುವ ಹೊತ್ತಿಗೆ ಅವರು ವಿಶಿಷ್ಟವಾದ ರೀತಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಭಕ್ತಿ ರಸದ ಬಗ್ಗೆ ಇಟ್ಕೊಂಡು ನವರಸ ಮಿಲಿತಂ ವಾ ಕೇವಲಂ ಪುಮರ್ಥಂ ಪರಮಿಹ ಮುಕುಂದೆ ಭಕ್ತಿಯೋಗಂ ವದಂತಿ ನಿರೂಪಮ ಸುಖ ಸಂವಿದ್ರೂಪಮಸ್ಪೃಷ್ಟ ದುಃಖಂ ತಮಹಂ ಅಖಿಲ ತುಷ್ಟ್ಯೈ ಶಾಸ್ತ್ರದೃಷ್ಟ್ಯ ವೆನಜ್ಮಿ ಅಂತ ಪ್ರಾರಂಭ ಮಾಡ್ತಾರೆ. ಭಕ್ತಿ ರಸಾಯನದ ಮೊದಲನೇ ಶ್ಲೋಕ ಇದು. ನವರಸ ಮಿಲಿತಂ ವಾ ಕೇವಲಂ ಪುಮರ್ಥಂ ಪರಮಿಹ ಮುಕುಂದೇ ಭಕ್ತಿಯೋಗಂ ವದಂತಿ. ಅದು ಬಹಳ ಮಹತ್ವದ್ದು. ಈ ಪರಮೇಶ್ವರನಾದ ಮುಕುಂದನ ವಿಷಯಕವಾದ ಭಕ್ತಿಯೋಗ ಇದೆಯಲ್ಲ, ಇದು ನವರಸಗಳಲ್ಲಿ ಸೇರಿಕೊಂಡಿದೆ ಅಂತ ಕೆಲವರು ಹೇಳ್ತಾರೆ. ಅದು ಪರಮ ಪುರುಷಾರ್ಥವಾದ್ದರಿಂದ ಸ್ವತಂತ್ರವಾದದ್ದು ಅಂತ ಇನ್ನು ಕೆಲವರು ಹೇಳ್ತಾರೆ. ದುಃಖದ ಸ್ಪರ್ಶವೇ ಇಲ್ಲದ ನಿರೂಪಮ ಸುಖ ಸಂವಿದ್ರೂಪಮಸ್ಪೃಷ್ಟ ದುಃಖಂ, ನಿರೂಪಮವಾದ ಸುಖ ಸಂವಿದ್ರೂಪ ಮತ್ತು ಅಸ್ಪೃಷ್ಟ ದುಃಖದ ಸ್ಪರ್ಶವೇ ಇಲ್ಲದೇ ಇರತಕ್ಕಂತಹ ಈ ಒಂದು ಸ್ವರೂಪದ ಅದನ್ನು ಎಲ್ಲ ಜನರ ಸಂತೋಷಕ್ಕಾಗಿ ಶಾಸ್ತ್ರದ ದೃಷ್ಟಿಯಿಂದ ಪ್ರಕಟಿಸುತ್ತೇನೆ ಅಂತ ಶುರು ಮಾಡ್ತಾರೆ. ಅದು ಬಹಳ ಮಹತ್ವದ್ದು. ಈ ಶ್ಲೋಕ ಸ್ಪಷ್ಟವಾಗಿ ಹೇಳುವ ಹಾಗೆ ಭಕ್ತಿ ಅನ್ನೋದೇನಿದೆ ಅದು ನಿರೂಪಮ ಸುಖವನ್ನು ಉಂಟು ಮಾಡುವಂತಹದ್ದು. ನಿರೂಪಮ ಸುಖ, ನಿರೂಪಮವಾದ ಸುಖವನ್ನು ಉಂಟು ಮಾಡುವಂತಹದ್ದು, ಸಂವಿದ್ರೂಪವಾದದ್ದು. ಸಂವಿದ್ರೂಪ ಅಂದರೆ ಚಿತ್ ಸ್ವರೂಪ, ಜ್ಞಾನ ಸ್ವರೂಪವಾದದ್ದು ಎನ್ನುವ ದೃಷ್ಟಿಯಿಂದ. ಮತ್ತು ಅಸ್ಪೃಷ್ಟ ದುಃಖಂ, ದುಃಖದ ಸ್ಪರ್ಶವೇ ಇಲ್ಲದ ಅಂದರೆ ಆನಂದ ರೂಪವಾದದ್ದು. ಅಂಥ ಒಂದು ಭಕ್ತಿಯನ್ನು ಹೇಳ್ತೇನೆ ಅಂತ ಅಂದರೆ ಅದು ಸಚ್ಚಿದಾನಂದ. ಆ ಮೂಲಕವಾಗಿ ಅವರು ಸೂಚಿಸುವುದೇನೆಂದರೆ ಈ ಭಕ್ತಿ ಎಂತಹದ್ದು ಅಂತ ಕೇಳಿದರೆ ಅದು ಸಚ್ಚಿದಾನಂದ ಸ್ವರೂಪವನ್ನು ತೋರಿಸ್ಕೊಡ್ತಕ್ಕಂಥದ್ದು. ಶುದ್ಧ ಜ್ಞಾನವನ್ನು ಹೇಳ್ತಕ್ಕಂಥ ಈ ಎಲ್ಲ ಪದಗಳನ್ನು ಬಳಸಿ ಇಂಥ ಭಕ್ತಿಯೋಗ ಅನ್ನೋದೇನಿದೆ, ಈ ಭಕ್ತಿಯೋಗ ಅನ್ನೋದೇ ಪರಮ ಪುರುಷಾರ್ಥ, ಅದೇ ಮೋಕ್ಷ ಅಂತ. ಅದು ನವರಸಗಳಲ್ಲಿ ಸೇರಿಕೊಂಡಿದೆಯೋ ಅಥವಾ ಪ್ರತ್ಯೇಕವಾದ ರಸವೋ ಎನ್ನುವುದನ್ನು ಶಾಸ್ತ್ರ ದೃಷ್ಟಿಯಿಂದ ವಿವೇಚಿಸುತ್ತೇನೆ ಅನ್ನೋದಾಗಿ ಪ್ರಾರಂಭ ಮಾಡ್ತಾರೆ. ನೋಡಿ, ಅಂದರೆ ನವರಸಗಳಲ್ಲಿ ಸೇರಿದೆಯೋ ಅಥವಾ ಸ್ವತಂತ್ರವಾದ ರಸವೋ ಎನ್ನುವ ಒಂದು ಪ್ರಶ್ನೆಯನ್ನು ಇವರು ಕೇಳ್ತಾರೆ. ಈ ಭಕ್ತಿಯ ಮಹತ್ವವನ್ನು ಹೇಳಲಿಕ್ಕೆ ಹೊರಟಂತಹ ಮಧುಸೂದನ ಸರಸ್ವತಿಗಳಿಗೆ ಅದು ನವರಸದಲ್ಲಿ ಸೇರಿಕೊಂಡಿದೆಯೋ ಅಥವಾ ಪ್ರತ್ಯೇಕವಾದ ರಸವೋ ಅನ್ನೋದನ್ನು ಇಟ್ಟುಕೊಳ್ಳುವ ಪ್ರಮೇಯ ಯಾಕೆ ಬೇಕಾಗಿತ್ತು ಅನ್ನೋದು ನನಗೆ ಇವತ್ತಿಗೂ ಸ್ವಲ್ಪ ಮಟ್ಟಿಗೆ ಸಂದೇಹವೇ. ನಿಜವಾಗಿ ಹೇಳಬೇಕಾದ್ದು ಭಕ್ತಿಯ ಬಗ್ಗೆ ಅವ್ರು ಹೇಳಿದ್ದು ಅದನ್ನೇ. ಆದರೆ ಅದಕ್ಕೆ ಈ ಕಾವ್ಯಮೀಮಾಂಸೆಯ ಒಂದು ಜೋಡಣೆ ಅದಕ್ಕೆ ವಿಶಿಷ್ಟವಾದ. ಮುಖ್ಯವಾಗಿ ಕಾವ್ಯಮೀಮಾಂಸೆಯಲ್ಲಿ ಈ ರಸದ ಬಗ್ಗೆ ಬರ್ತದಲ್ಲ, ಆ ರಸಗಳಲ್ಲಿ ನವರಸಗಳು ಅನ್ನುವ ಪ್ರಸಿದ್ಧ. ಆ ನವರಸಗಳಲ್ಲಿ ಭಕ್ತಿ ಸೇರಿಸಲಿಲ್ಲ. ಭಕ್ತಿ ಅನ್ನೋದು 9 ರಸದಲ್ಲಿ ಬರಲಿಲ್ಲ, ಅದು 10ನೇ ರಸ. ಅಂದರೆ 10 ರಸಗಳು ಅನ್ನುವ ಲೆಕ್ಕಕ್ಕೆ ನಾವು ಹೇಳಬೇಕು. ನವರಸಗಳೆಲ್ಲ 9 ನವರಸಗಳು ಅಂತ 9ಕ್ಕೆ ಸೀಮಿತಗೊಳಿಸೋದಲ್ಲ, 10ನೆಯ ರಸವನ್ನಾಗಿ ಭಕ್ತಿಯನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು ಒಂದು ವಾದ. ಅದು ಕಾವ್ಯಮೀಮಾಂಸೆಯ ದೃಷ್ಟಿಯಿಂದ ಬರ್ತಕ್ಕಂಥದ್ದು. ಅಲ್ಲಿ ಕಾವ್ಯಮೀಮಾಂಸೆ ಅಥವಾ ಅಲಂಕಾರ ಶಾಸ್ತ್ರದ ದೃಷ್ಟಿಯಿಂದ
ಭಕ್ತಿರಸದ ವಿವೇಚನೆ ಅನ್ನೋದು ಒಂದು. ಮತ್ತು ಜೀವನ ಮೀಮಾಂಸೆ ಆದಂತಹ ವೇದಾಂತ ಅಂತ ಇದೆಯಲ್ಲ, ವೇದಾಂತದ ದೃಷ್ಟಿಯಿಂದ ಭಕ್ತಿಯ ವಿವೇಚನೆ ಅನ್ನೋದು ಮತ್ತೊಂದು. ಒಂದು ಭಕ್ತಿ ರಸ, ಇನ್ನೊಂದು ಭಕ್ತಿ ಯೋಗ. ಅವರು ಎರಡನ್ನು, ಆ ಭಕ್ತಿ ರಸ ಮತ್ತು ಭಕ್ತಿ ಯೋಗ, ಈ ಎರಡನ್ನು ಒಂದು ಮಾಡಲಿಕ್ಕೆ ಹೊರಡ್ತಾರೆ. ಅಂದರೆ ನಿಜವಾಗಿ ಕಾವ್ಯದ ದೃಷ್ಟಿಯಿಂದ ವಿವೇಚನೆ ಮಾಡಿದಾಗ ಭಕ್ತಿರಸದ ಕಾವ್ಯವನ್ನು ಓದಿ ಸಂತೋಷಪಟ್ಟರೆ ಒಂದು ಕ್ಷಣಕಾಲ ಸಂತೋಷ ಇರ್ತದೆ. ಆದರೆ ಭಕ್ತಿ ಯೋಗವನ್ನು ಆಶ್ರಯಿಸಿದರೆ ಆ ಆನಂದ ಅನ್ನೋದು ಶಾಶ್ವತವಾಗಿರ್ತದೆ. ಹೀಗಾಗಿ ಈ ತಾತ್ಕಾಲಿಕವಾದ ಆನಂದ ಮತ್ತು ಶಾಶ್ವತವಾದ ಆನಂದ ಇವೆರಡಕ್ಕೂ ಬೆಸುಗೆ ಹಾಕಲಿಕ್ಕೆ ಇವರು ಹೊರಟಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಆದರೆ ಅದರ ಜೊತೆಗೆ ಮತ್ತೊಂದು ಮಾತನ್ನು ಗಮನಿಸಬೇಕು. ಇಲ್ಲಿ ಭಕ್ತಿ ರಸ ಅಂತ ಹೇಳ್ತಾರಲ್ಲ, ಆ ರಸ ಅನ್ನೋದಕ್ಕೆ ಬಹಳ ವಿಶಿಷ್ಟವಾದ ಅರ್ಥ ಇದೆ. ರಸ ಎನ್ನುವುದು ಕಾವ್ಯದ ರಸದ ಹಾಗೇನೆ ಬ್ರಹ್ಮಕ್ಕೂ ಮತ್ತೊಂದು ಹೆಸರು. ರಸೋ ವೈಸಃ ಅನ್ನುವ ಒಂದು ಮಾತು ಬರ್ತದೆ. ರಸೋ ವೈಸಃ ಎನ್ನುವ ಮಾತಿನ ಪ್ರಕಾರ ರಸ ಅನ್ನೋದು, ಆ ರಸ ಎನ್ನುವ ಹೆಸರು ಅನ್ವಯಿಸುವುದು ಬ್ರಹ್ಮಕ್ಕೆ. ಅದು ಆನಂದ ಸ್ವರೂಪಿಯಾದ್ದರಿಂದ ಅದು ರಸ. ಈ ಒಂದು ದೃಷ್ಟಿಯಿಂದ ವಿಚಾರ ಮಾಡಿದರೆ ಆ ಬ್ರಹ್ಮ ಅನ್ನೋದು ರಸ. ಈಗ ಇಲ್ಲಿ ಭಕ್ತಿ ರಸ ಅಂತ ಹೇಳಿದರೆ ಏನಾಯಿತು? ಭಕ್ತಿ ಎಂಬ ಬ್ರಹ್ಮ, ರಸ ಅನ್ನೋದಕ್ಕೆ ಬ್ರಹ್ಮ ಎಂಬ ಅರ್ಥ ಇಟ್ಕೊಂಡ್ರೆ ಭಕ್ತಿ ರಸ, ಭಕ್ತಿ ಎಂಬ ಬ್ರಹ್ಮ. ಆ ಭಕ್ತಿ ಎಂಬ ಬ್ರಹ್ಮಕ್ಕೆ ಅಯನ, ರಸಾಯನ, ರಸ ಅಯನ ಅನ್ನೋದನ್ನು ಇಟ್ಟುಕೊಂಡ್ರೆ ಭಕ್ತಿ ಎಂಬ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಅಥವಾ ಭಕ್ತಿ ಎಂಬ ಬ್ರಹ್ಮವನ್ನು ಸೇರಿಕೊಳ್ಳುವ ಒಂದು ಮಾರ್ಗ. ಆದ್ದರಿಂದ ಭಕ್ತಿ ಎಂಬ ಬ್ರಹ್ಮದ ಸಾಕ್ಷಾತ್ಕಾರದ ಮಾರ್ಗವನ್ನು ತೋರಿಸಿಕೊಡುವ ಗ್ರಂಥ ಆದ್ದರಿಂದ ಇದು ಭಕ್ತಿ ರಸಾಯನ. ಭಗವದ್ಭಕ್ತಿ ರಸಾಯನ ಅಥವಾ ಭಕ್ತಿ ರಸಾಯನ ಅಂತ ಅವರು ಹೆಸರಿಡುವುದಕ್ಕೆ ಒಂದು ಮುಖ್ಯವಾದ ಕಾರಣ ಇದು. ಇಲ್ಲಿ ಕೇವಲ ಭಕ್ತಿರಸ ಕಾವ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲ, ಅದು ಭಕ್ತಿಯೋಗ ಅನ್ನೋದನ್ನು ಹೇಳಿದ್ರಿಂದ ಭಕ್ತಿ ಎಂಬ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಒಂದು ಮಾರ್ಗ. ಇನ್ನೊಂದು ರಸಾಯನ ಅನ್ನೋದು ನಿಮಗೆ ಪ್ರಸಿದ್ಧವಾದ್ದೇ ಇದೆ. ಅದು ಆಯುರ್ವೇದ ಶಾಸ್ತ್ರದಲ್ಲಿ ಬರ್ತಕ್ಕಂಥ ರಸಾಯನ. ಊಟದ ರಸಾಯನ ಮತ್ತು ಬೇರೆ, ಆ ರಸಾಯನವೂ ಉಂಟದು. ಆಯುರ್ವೇದ ಶಾಸ್ತ್ರದಲ್ಲಿಯೂ ರಸಾಯನ ಬರ್ತದೆ. ಅರಿಷ್ಟ, ಆಸವ, ರಸಾಯನ ಅನ್ನೋವೆಲ್ಲ ಬರತಕ್ಕಂಥವು ಕಾಣಬಹುದು. ಅವುಗಳಲ್ಲಿ ರಸಾಯನ ಅನ್ನೋದೇನಿದೆ, ಆ ರಸಾಯನ ಅನ್ನೋದು ಆಯುರ್ವೇದ ರಸಾಯನ ಅನ್ನೋ ದೃಷ್ಟಿಯಿಂದ ಅದು ನಾಲಿಗೆಗೂ ರುಚಿ. ಎಲ್ಲದೂ ಈ ಅರಿಷ್ಟ ಆಸವ ಎಲ್ಲ ಅದು ಕುಡಿಲಿಕ್ಕೆ ಆಗೇ ಬಿಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಆಗ್ತದೆ ಕೆಲವು ಸಲ. ಆದರೆ ರಸಾಯನ ಅನ್ನುವ ಹೆಸರಿದ್ದದ್ದು ಹಾಗಲ್ಲ, ಅದು ನಾಲಿಗೆಗೆ ರುಚಿ, ಆರೋಗ್ಯಕ್ಕೆ ಹಿತಕರ. ಆ ರಸಾಯನ ಅನ್ನೋದು ರೋಗ ನಿವಾರಕವೂ ಹೌದು, ರೋಗ ಪ್ರತಿಬಂಧಕವೂ ಹೌದು ಅನ್ನುವ ರೀತಿಯಲ್ಲಿ ಇರತಕ್ಕಂಥದ್ದು. ಈ ಲೋಕದಲ್ಲಿ ಇರತಕ್ಕಂತಹ ಜನರಿಗೆ ಬರುವ ರೋಗಗಳಲ್ಲಿ ಅತ್ಯಂತ ದೊಡ್ಡ ರೋಗ ಯಾವುದು? ನಮ್ಮ ಬರುವ ಈ ಸಾಮಾನ್ಯ ರೋಗಗಳು ಅನ್ನತಕ್ಕಂಥವೇನಿವೆಯೋ, ಈ ಸಾಮಾನ್ಯ ರೋಗಗಳ ಬಗ್ಗೆ ಎಲ್ಲ ನಮ್ಮ ಡಾಕ್ಟ್ರ್ ಇದ್ದಾರೆ. ಆದರೆ ಬಹಳ ದೊಡ್ಡ ರೋಗ ಒಂದಿದೆ, ಅದು ಯಾವುದು? ಭವರೋಗ, ಈ ಸಂಸಾರ ಎಂಬ ರೋಗ. ಇಲ್ಲಿ ಹುಟ್ಟಿದ್ದೇ ದೊಡ್ಡ ತಪ್ಪು. ಇದರ ನಿವಾರಣೆ ಮಾಡೋದಿದ್ದರೆ ಯಾರು? ಅದಕ್ಕೆ ಆ ಒಂದು ಭವರೋಗವನ್ನು ನಿವಾರಣೆ ಮಾಡುವ ಒಂದು ಸಾಮರ್ಥ್ಯ ಇದ್ದರೆ ಅಂಥದ್ದು ಅದು ಮುಕ್ತಿಯಿಂದ ಮಾತ್ರ ಅಂತ. ಒಂದು ಸಲ ನಮಗೆ ವಿಚಿತ್ರ ಅಂತ ಅನ್ನಿಸ್ತದೆ. ವಿಶಿಷ್ಟವಾದ ರೀತಿಯಲ್ಲಿ ಪರಿಹಾರ ಇದು. ತಲೆನೋವು ಎಂಬುದು ಬಂದಿದೆ, ಅದು ಸಂಪೂರ್ಣವಾಗಿ ಹೋಗಲಿಕ್ಕೆ ಏನು ವ್ಯವಸ್ಥೆ ಆಗಬೇಕು? ತಲೆ ಇಲ್ಲದೆ ಹೋಗಬೇಕು. ತಲೆನೋವಿಗೆ ಅತ್ಯಂತ ಉತ್ತಮವಾದ ಔಷಧ ಅಂತಂದರೆ ತಲೆ ಇಲ್ಲದೆ ಇರೋದು. ಅದನ್ನು ಹೇಳುವ ಶಾಸ್ತ್ರ ವೇದಾಂತ. ಯಾಕಂದ್ರೆ ನೀವು ಹುಟ್ಟುವುದೇ ಇಲ್ಲಲ್ಲ, ಹುಟ್ಟಿದ್ದೇ ತಪ್ಪಲ್ವಾ? ಈಗ ಹುಟ್ಟು ಎಂಬುದೇ ಇಲ್ಲದೇ ಇದ್ದರೆ ಈ ತಾಪತ್ರಯ ಇಲ್ಲಲ್ಲ. ಅದನ್ನು ನಿವಾರಿಸುವ ಮಾರ್ಗವನ್ನು ಹೇಳ್ಕೊಡೋದು ವೇದಾಂತ. ಮುಕ್ತಿ ಅಂದರೆ ಅದೇ.
ಈ ರೋಗ, ಈ ರೀತಿಯ ಒಂದು ಪರಿಹಾರ. ಅಂದರೆ ಈ ಲೌಕಿಕವಾದ ಪರಿಹಾರಗಳ ವರ್ಗಕ್ಕೆ ಸೇರಿದ್ದಲ್ಲ. ಅಲೌಕಿಕವಾದ ಪರಿಹಾರ ಅಂದರೆ ಇಂಥದ್ದು. ಅದಕ್ಕಾಗಿ ಇವರು ಬಹಳ ಸೊಗಸಾಗಿ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸಂಸಾರ ರೋಗೇಣ ಬಲೀಯಸಾ ಚಿರಂ ನಿಪೀಡಿತಸ್ಥೈ ಪ್ರಶಮೋಪಿ ಶಿಕ್ಷಿತಂ ಇದಂ ಭವದ್ಭಿಃ ಬಹುಧಾ ವ್ಯಯಾತಿಗಂ ನಿಪೀಯತಾಂ ಭಕ್ತಿರಸಾಯನಂ ಬುಧಾಃ. ಸಂಸಾರ ರೋಗೇಣ ಬಲೀಯಸಾ ಚಿರಂ ನಿಪೀಡಿತಸ್ತಸ್ತು ತತ್ ಪ್ರಶಮೇತಿ ಶಿಕ್ಷಿತಂ ಇದಂ ಭವದ್ಭಿಃ ಬಹುಧಾ ವ್ಯಯಾತಿಗಂ ನಿಪೀಯತಾಂ ಭಕ್ತಿರಸಾಯನಂ ಬುಧಾಃ. ಈ ಸಂಸಾರ ಅನ್ನೋದು ಭಯಂಕರವಾದ ಹಳೆಯ ರೋಗ. ಬಲೀಯಸ ಚಿರಂ ಅಂತ ಭಾಳ ಹಳೆಯ ರೋಗ. ಯಾಕಂದ್ರೆ ನಮ್ಮದು ಯಾವಾಗ ಶುರುವಾಗಿದೆ ಈ ರೋಗ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಯಾವಾಗ ಹುಟ್ಟು ಪ್ರಾರಂಭ ಆದದ್ದು ಎಲ್ಲಿಂದ, ಯಾವಾಗ ಹುಟ್ಟಿದ್ವಿ ನಾವು, ಮತ್ತು ಎಷ್ಟು ಸಲ ಹುಟ್ಟಿದ್ವಿ, ಎಷ್ಟು ಸಲ ಸತ್ವಿ, ಲೆಕ್ಕ ಇಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಹೇಳಿದರೆ ಇದು ಅನಾದಿ ಅನ್ನುವ ಒಂದು ಮಾತನ್ನು ಹೇಳ್ತೇವೆ. ಹಾಗಾಗಿ ಅದನ್ನ ಹಳೆಯ ರೋಗ ಅಂತ ಹೇಳೋದು. ಸಂಸಾರ ಅನ್ನೋದು ಭಯಂಕರವಾದ ಹಳೆಯ ರೋಗ. ಅದರಿಂದ ಪೀಡಿತರಾದವರನ್ನು ಗುಣಪಡಿಸುವ ದಿವ್ಯವಾದ ಔಷಧ ಇದು, ಈ ರಸಾಯನ. ಇದರ ವಿಶೇಷತೆ ಏನು ಅಂತ ಕೇಳಿದರೆ, ಇದಂ ಭವದ್ಭಿಃ ಬಹುಧಾ ವ್ಯಯಾತಿಗಂ. ಇದನ್ನು ಎಷ್ಟು ಬೇಕಾದ್ರೂ ಕುಡೀರಿ, ಖರ್ಚಾಗುವುದಿಲ್ಲ. ಎಷ್ಟು ಕುಡಿದ್ರೂ ಖರ್ಚಾಗುವುದಿಲ್ಲ. ಖರ್ಚಾಗುವುದಿಲ್ಲ ಅನ್ನೋದು 2 ಅರ್ಥದಲ್ಲಿ ಹೌದು. ವ್ಯಯಾತಿಗ, ಇದಕ್ಕೆ ಇದು ಪುಕ್ಸಟ್ಟೆ ಸಿಗ್ತದೆ, ದುಡ್ಡು ಕೊಡಬೇಕಾಗಿಲ್ಲ ನೀವು. ಯಾಕೆ ಉಳಿದ ಔಷಧಕ್ಕಾದರೆ ನಾವು ಹಣ ಖರ್ಚು ಮಾಡಬೇಕಾಗ್ತದೆ. ಇಲ್ಲಿ ಇದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ, ಮತ್ತು ಎಷ್ಟು ಕುಡಿದ್ರೂ ಖರ್ಚಾಗುವುದಿಲ್ಲ, ಅಕ್ಷಯವಾದದ್ದು. ಅಂಥ ಒಂದು ರಸಾಯನ ಇದೆಯಲ್ಲ, ಆ ರಸಾಯನವನ್ನು ನೀವು ಕುಡೀರಿ. ನಿಪೀಯತಾಂ ಭಕ್ತಿ ರಸಾಯನಂ ಬುಧಾಹ. ಎಲ್ಲ ಈ ಬುಧರೇ, ನೀವು ಬುದ್ಧಿವಂತರು ಹೌದು ಅಂತಾದರೆ ಈ ರಸಾಯನ ಕುಡೀರಿ. ಈ ಭಕ್ತಿ ರಸಾಯನ ಅನ್ನೋದನ್ನು ನೀವು ಬೇಕಾದಷ್ಟು ಕುಡೀರಿ, ಇದು ಎಂದೂ ಖರ್ಚಾಗುವುದಿಲ್ಲ, ಇದು ಮತ್ತು ದಿವ್ಯ ಔಷಧ ಅನ್ನುವ ರೀತಿಯಿಂದ ಹೇಳ್ತಾರೆ. ಅಂದರೆ ಇದು ಈ ಒಂದು ಗ್ರಂಥಕ್ಕೆ ಶೀರ್ಷಿಕೆ ಯಾಕೆ ಅನ್ನೋದನ್ನು ವಿವರಿಸುವಂತಹ ಒಂದು ಮಾತು, ಅದರ ಉದ್ದೇಶವನ್ನು ಹೇಳ್ತಾ ಹೋಗ್ತದೆ. ಆದರೆ ಈ ರಸಾಯನ ಅನ್ನೋದನ್ನು ಸೇರಿಸಿ ಭಕ್ತಿ ರಸಾಯನ ಅನ್ನುವ ಪದವನ್ನು ಬಳಸಿದ್ದಾರೆ. ಅದರ ಜೊತೆಗೆ ಪ್ರಾರಂಭದ ಶ್ಲೋಕದಲ್ಲಿ ಹೇಳಿದ ಹಾಗೆ ನವರಸ ಮಿಲಿತಂ ಅನ್ನುವ ಒಂದು ವಿಷಯವನ್ನೇ ಎತ್ತುಕೊಂಡು ಭಕ್ತಿಯ ರಸತ್ವದ ಕುರಿತಾಗಿ ಈ ಒಂದು ಚರ್ಚೆಯನ್ನು ಇಟ್ಟುಕೊಂಡಿದ್ದಾರೆ ಅವರು. ಆದರೆ ಆ ಚರ್ಚೆ ಅನ್ನೋದೇನಿದೆ ಅದು ಪ್ರಧಾನವಾದ ಚರ್ಚೆ ಅಂತ ಅನಿಸೋದಿಲ್ಲ, ಅವರು ಹಾಗೆ ಭಾವಿಸಿಲ್ಲ. ಅದು ಯಾತಕ್ಕೆ ಇಟ್ಕೊಂಡ್ರು ಅಂತಂದರೆ, ಅದು ಆ ಕಾಲದ ಒಂದು ಸಂದರ್ಭದಲ್ಲಿ ಅದನ್ನು ಆಖ್ಯಾನ ಅನ್ನೋದಾಗಿ ನಾವು ಹೇಳ್ಬೋದು. ಭಕ್ತಿ ಅನ್ನೋದು ನವರಸ ಮಿಲಿತವಾದರೂ ಸ್ವತಂತ್ರ ರಸ ಎಂದು ಸೂಕೃತ ಅದನ್ನು ಸ್ವೀಕರಿಸಿದರೂ ಕೂಡ ಸಂಸಾರ ರೋಗವನ್ನು ಗುಣಪಡಿಸಲಾರದು. ಇದು ಕಾವ್ಯದಲ್ಲಿ ಅದನ್ನು 10ನೇ ರಸ ಅಂತ ಸ್ವೀಕಾರ ಮಾಡಲಿ, ಅದು ರಸವೇ ಅಲ್ಲ ಅಂತ ಹೇಳಿ ಏನಿದ್ರೂ ನಮ್ಮ ಸಂಸಾರ ರೋಗಕ್ಕೆ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಸಂಸಾರ ರೋಗದ ನಿವಾರಣೆಗೆ ಪ್ರಯೋಜನಕ್ಕೆ ಬರೋದು ಅಂತ ಇದ್ದರೆ ಅದು ಈ ಭಕ್ತಿಯೋಗ ಮಾತ್ರ. ಆ ಭಕ್ತಿಯೋಗವನ್ನು ಪ್ರತಿಪಾದಿಸುವುದು ಗುರಿಯಾಗಿದ್ದರೂ ಕೂಡ ಇವರು ಅದನ್ನು ಒಂದು ಆಖ್ಯಾನ ಅನ್ನುವ ರೀತಿಯಲ್ಲಿ ಇಟ್ಕೊಳ್ತಾರೆ. ಆಖ್ಯಾನ ಅನ್ನುವ ಒಂದು ಮಾತಿನಿಂದ ನಾನು ಹೇಳಲಿಕ್ಕೆ ಬಯಸೋದಿಷ್ಟೇ, ಇದು ಬಹಳ ಹಳೆಯ ವಿಧಾನ ನಮ್ಮಲ್ಲಿ. ಈ ಉಪನಿಷತ್ತುಗಳಲ್ಲಿ ಅಥವಾ ಅದರಲ್ಲಿ ಎಲ್ಲ ತತ್ವೋಪದೇಶವನ್ನು ಮಾಡುವುದು ಅಂತ ಇದ್ದರೆ, ಆ ತತ್ವೋಪದೇಶವನ್ನು ಮಾಡೋದಕ್ಕೆ ಒಂದು ಕತೆ ಜಾಯಿಂಟ್ ಮಾಡ್ತಾರೆ ಅಲ್ವಾ. ಒಂದು ಕತೆ ಸೇರ್ತದೆ. ಹೀಗೆ ಇಂಥವನೊಬ್ಬ ಇದ್ದ, ಹೀಗೆ ಒಬ್ಬ ಹುಡ್ಕೊಂಡು ಹೋದ್ವಿ, ಅವ ಗಾಡಿ ಕೆಳಗೆ ಮಲ್ಕೊಂಡಿದ್ದ, ಒಬ್ಬರೇ ಇಕ್ವ ಅಂಥವನ ಕಥೆ ಬರೋದು. ಅವನು ಗಾಡಿ ಕೆಳಗೆ ಮಲ್ಕೊಂಡಿದ್ನೋ ಹಾಗೆ ಇದ್ನೋ ಅದಲ್ಲಿ ಮುಖ್ಯ ಅಲ್ಲ, ಅವನು ಹೇಳುವ ಒಂದು ವಿಷಯ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು. ಅದೇ ತಂತ್ರವನ್ನು ನಾವು ಗೀತೆಯಲ್ಲಿಯೂ ಕೂಡ ಕಾಣ್ತೇವೆ. ಗೀತೆಯಲ್ಲಿ ಮೊದಲನೇದೊಂದು ಅರ್ಜುನ ವಿಷಾದ ಯೋಗ ಅಂತ ಬರ್ತದೆ. ಅರ್ಜುನ ವಿಷಾದ ಯೋಗದಲ್ಲಿ ಏನಾಗ್ತದೆ, ಅವನು ಸೇನೆಯವರೊಬ್ಬೆಯವರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಇವನು ಕೇಳ್ಕೊಳ್ಳೋದು. ಕೇಳ್ಕೊಂಡ ತಕ್ಷಣ
ಕೃಷ್ಣ ಎರಡೂ ಸೈನ್ಯದ ಮಧ್ಯದಲ್ಲಿ ಹೋಗಿ ರಥ ನಿಲ್ಲಿಸಿದಂತೆ. ನಿಲ್ಲಿಸಿದ ನಂತರ ಅರ್ಜುನಿಗೆ ಶುರುವಾಯಿತು ರೋಗ. ಉಳಿದ ಅವ್ರನ್ನೆಲ್ಲ ಕಂಡ ಮೇಲೆ ಇವನು ಕೈಕಾಲು ನಡಲಿಕ್ಕೆ ಹತ್ತು ಗಾಂಡೀವಂ ಸಂಸತೆ ಹಸ್ತಾತ್ ಅಂತೆಲ್ಲ ಶುರು ಮಾಡಿದ. ಗಾಂಡೀವ ಎಲ್ಲ ಕೈಯೆಲ್ಲ ನಡುಗುತ್ತದೆ, ಬೆವರುತ್ತದೆ, ಗಾಂಡೀವ ಕೆಳಗೆ ಬೀಳುತ್ತದೆ. ಅಯ್ಯೋ ಈ ಯುದ್ಧವನ್ನು ಮಾಡಲಾರೆ ಅಂತೆಲ್ಲ ಅರ್ಜುನ ಹೇಳಿದ ನಂತರ ಅವನ ಮನಸ್ಸಿನಲ್ಲಿ ಹುಟ್ಟಿದಂತಹ ಭಾವನೆಗಳನ್ನು ನಿವಾರಿಸಲಿಕ್ಕೆ ಆ ಗೀತೆಯನ್ನು ಉಪದೇಶ ಮಾಡೋದು. ಇದು ಹೌದಾ? ಇದರ ವಾಸ್ತವಿಕತೆಯನ್ನು ಕುರಿತು ನಾವು ಚರ್ಚೆ ಮಾಡಿದರೆ ಇದು ನಿಜವಾಗಿ ನಡೆದದ್ದೋ ಅಲ್ಲವೋ ಎಂಬುದರ ಬಗ್ಗೆ ನಾವು ತೀವ್ರವಾದ ವಾದ ವಿವಾದಗಳನ್ನು ನಡೆಸಬಹುದು. ಯಾತಕ್ಕೆ ಅದು ಕಾಸಿಗೆ ಪ್ರಯೋಜನ ಇಲ್ಲದ ವಾದ. ಅದು ಮುಖ್ಯ ಅಲ್ಲವೇ ಅಲ್ಲ, ಅದು ಗೌಣವಾದ್ದು, ಅದೊಂದು ಆಖ್ಯಾನ ಅಂತ ಮಧುಸೂದನ ಸರಸ್ವತಿಗಳು ಇದರಲ್ಲಿಯೇ ತಮ್ಮ ಗೀತಾ ಗೂಢಾರ್ಥ ದೀಪಿಕೆಯ ವ್ಯಾಖ್ಯಾನದಲ್ಲಿ ಅದನ್ನೇ ಹೇಳ್ತಾರೆ. ಇದು ಒಂದು ಆಖ್ಯಾಯಿಕೆ, ಇಷ್ಟಕ್ಕೆ ಮಾತ್ರ ತಗೊಳ್ಳಿ, ನಿಜವಾಗಿ ಹೀಗಾಗಿದೆಯೋ ಏನೋ ಇದೆಲ್ಲ ಬೇಡ ಅಂತ. ಅದರ ಬಗ್ಗೆ ಚರ್ಚೆ ಮಾಡೋದು ವ್ಯರ್ಥ. ಅದು ಸಾಂದರ್ಭಿಕವಾಗಿ ಆ ಒಂದು ಗೀತೆಯ ಆ ಒಂದು ತತ್ವವನ್ನು ನಿವೇದನೆ ಮಾಡಲಿಕ್ಕೆ ಒಂದು ಸಂದರ್ಭವನ್ನು ಅವರು ಸೃಷ್ಟಿ ಮಾಡ್ಕೊಳ್ತಾರೆ. ಹಾಗೆಯೇ ಅದೇ ಉಪಾಯವನ್ನು ಇವರು ಮಾಡಿದ್ದಾರೆ, ಅದರಲ್ಲಿ ಅನುಮಾನ ಇಲ್ಲ. ಕಾವ್ಯ ದೃಷ್ಟಿಯಿಂದ ಕಾವ್ಯಮೀಮಾಂಸೆಯಲ್ಲಿ ಭಕ್ತಿರಸದ ಒಂದು ಬಗ್ಗೆ ಚರ್ಚೆ ನಡೀತಾ ಇದ್ದಂಥ ಒಂದು ಕಾಲ ಅದು. ಅನೇಕ ಭಕ್ತರು ಅನ್ನೋರು ಚೈತನ್ಯ ಮಹಾಪ್ರಭುಗಳು ಆ ಕಾಲದಲ್ಲಿ ಭಕ್ತಿಯನ್ನು ವಿಶೇಷವಾಗಿ ಪ್ರಸಾರ ಮಾಡಿದವರು. ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದಂತಹ ರೂಪ ಗೋಸ್ವಾಮಿ ಇವರೆಲ್ಲ ಅವರು ವಿಶೇಷವಾಗಿ ಪ್ರತಿಪಾದನೆ ಮಾಡ್ತಾರೆ. ಭಕ್ತಿ ಎಂಬುದು ಈ ಒಂದು ರಸ, ಪ್ರತ್ಯೇಕವಾದ ರಸ, ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಸ್ಥಾನ ಬೇಕು, 9 ರಸದಲ್ಲಿ ಅದನ್ನು ಸೇರಿಸ್ಕೊಡುದು ಅನ್ನುವ ರೀತಿಯಲ್ಲಿ ವಾದ ವಿವಾದ ಆಗ ತೀವ್ರವಾಗಿ ನಡೀತಾ ಇದ್ದಂಥ ಒಂದು ಕಾಲ. ಅವ್ರದ್ದು ಉಜ್ವಲ ನೀಲಮಣಿ ಮತ್ತು ಭಕ್ತಿರಸ ಅಮೃತ ಸಿಂಧು ಇತ್ಯಾದಿ ಗ್ರಂಥಗಳು ಭಕ್ತಿರಸದ ಪ್ರತಿಪಾದನೆಗಾಗಿಯೇ ಇರತಕ್ಕಂಥದ್ದು. ಭಕ್ತಿಗೆ ಒಂದು ರಸದ ಸ್ಥಾನವನ್ನು ಕೊಡಬೇಕು ಅಂತ. ಹಾಗಾಗಿ ಆ ದ್ವೈತವನ್ನು ಅವರು ರೂಪ ಗೋಸ್ವಾಮಿಗಳು, ಇವರು ಚೈತನ್ಯ ಮಹಾಪ್ರಭುಗಳು ಅಂತಾರೆ, ಅವ್ರದ್ದು ದ್ವೈತ ಪಂಥ. ಆ ದ್ವೈತ ಪಂಥದ ರೀತಿಯಲ್ಲಿ ನಡೀತಾ ಇದ್ದಂತಹ ಒಂದು ಚರ್ಚೆ ಏನಿದೆಯೋ ಆ ಚರ್ಚೆಯಲ್ಲಿ ಇವರು ಎಂಟರಾದರು. ಇವರು ತಾನೂ ಆ ಒಂದು ದೃಷ್ಟಿಯಿಂದ ಅಲ್ಲಿ ಪ್ರವೇಶ ಮಾಡಬೇಕು ಅಂತ ಕಂಡದ್ದು ಒಂದು. ಅದನ್ನು ನೆವವಾಗಿ ಇಟ್ಟುಕೊಂಡು ಭಕ್ತಿರಸದ ಬಗ್ಗೆ ಚರ್ಚೆಯೂ ಆಗಬೇಕು. ಭಕ್ತಿರಸವನ್ನು ಅದ್ವೈತದ ದೃಷ್ಟಿಯಿಂದ, ಅವರೆಲ್ಲ ಏನು ದ್ವೈತದ ದೃಷ್ಟಿಯಿಂದ ಪ್ರತಿಪಾದನೆ ಮಾಡಿದರು, ಅದನ್ನು ಬದಲು ಮಾಡಿ ಅದಕ್ಕೊಂದು ಹೊಸ ಆಯಾಮವನ್ನು ಕೊಡುವುದರ ಮೂಲಕ ಅದ್ವೈತದಲ್ಲಿಯೂ ಭಕ್ತಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ, ಅದ್ವೈತಿಗಳಾದವರು ಅನುಸರಣೆ ಮಾಡಬೇಕಾದಂಥದ್ದು ಇದು ಎನ್ನುವುದನ್ನು ತಿಳಿಸಿಕೊಡೋದಕ್ಕೆ ಇವರು ಅದನ್ನೊಂದು ನೆವವಾಗಿ ಇಟ್ಟುಕೊಂಡು, ಅದನ್ನೊಂದು ಆಖ್ಯಾನದ ರೀತಿಯಲ್ಲಿ ಇಟ್ಟುಕೊಂಡು ಚರ್ಚೆ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅಂದರೆ ಅವರೆಲ್ಲ ಏನು ಮಾಡಿದರು, ರೂಪ ಗೋಸ್ವಾಮಿಗಳು ಕೃಷ್ಣರತಿ ಅಂತ ಒಂದು ಹೇಳ್ತಾರೆ. ಕೃಷ್ಣರತಿ ಅನ್ನೋದು ಅದು ಬೇರೆ, ಅದು ಶೃಂಗಾರದೊಳಗೆ ಸೇರೋದಿಲ್ಲ, ಅದು ಭಕ್ತಿರಸದ ಒಂದು ಸ್ಥಾಯಿ ಭಾವ ಅನ್ನುವ ರೀತಿಯಲ್ಲಿ ಅವರು ಪ್ರತಿಪಾದನೆ ಮಾಡ್ತಾರೆ. ಆದರೆ ಅದು ಮಧುಸೂದನ ಸರಸ್ವತಿಗಳಿಗೆ ಸಮ್ಮತ ಆಗಲಿಲ್ಲ. ಅವರು ಅದ್ವೈತಕ್ಕೆ ಸಮ್ಮತವಾದ ರೀತಿಯಲ್ಲಿ ಭಕ್ತಿಯನ್ನು ನಿರೂಪಣೆ ಮಾಡಬೇಕು ಅನ್ನೋದಾಗಿ ತೊಡಗಿ ಆ ಭಕ್ತಿ ರಸಾಯನದಲ್ಲಿ ಮೊದಲನೇ ಒಂದು ಭಕ್ತಿ ರಸದ ಬಗ್ಗೆ ಏನು ಚರ್ಚೆ ನಡೀತಾ ಇದೆ, ಆ ಚರ್ಚೆಗೂ ಒಂದು ಹೊಸ ದಿಕ್ಕನ್ನು ಕೊಟ್ಟರು. ಈ ಕಡೆಗೆ ಭಕ್ತಿ ಯೋಗದ ಮಹತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟರು. ಅಂದರೆ ಒಂದು ದೃಷ್ಟಿಯಿಂದ ಅದಕ್ಕೆ ಗೌಣವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಇದ್ದಾಗಲೂ ಆ ಕಾವ್ಯಮೀಮಾಂಸೆಗೂ ಇವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ಅದನ್ನು ನಾವು ಅಲ್ಲಗಳೆಯಲಿಕ್ಕಾಗೋದಿಲ್ಲ. ಕಾವ್ಯಮೀಮಾಂಸೆಯಲ್ಲಿ ನಡೆಯುವ ಆ ಭಕ್ತಿರಸದ ಚರ್ಚೆಗೂ ಕೂಡ ಒಂದು ಹೊಸ ಆಯಾಮವನ್ನು ಕೊಟ್ಟು ಅದಕ್ಕೊಂದು ಘನತೆ ಗೌರವಗಳನ್ನು ತಂದುಕೊಟ್ಟಿದ್ದಾರೆ ಅನ್ನೋದಾಗಿ ಹೇಳಬಹುದು. ಆ ದೃಷ್ಟಿಯಲ್ಲೇ ಭಕ್ತಿ ಅಂದರೆ ಏನು ಅನ್ನೋದನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ಅವರ ಪ್ರಕಾರ ಮಧುಸೂದನ ಸರಸ್ವತಿಗಳು ವ್ಯಾಖ್ಯಾನ ಮಾಡಿದ ಅಂದರೆ ಅವ್ರದ್ದು ಆ ಭಕ್ತಿ ರಸಾಯನ ಅನ್ನುವ ಗ್ರಂಥ 3 ಉಲ್ಲಾಸಗಳಿಂದ ಕೂಡಿದೆ. 3 ಉಲ್ಲಾಸ ಇದೆ. ಮೊದಲನೇ ಉಲ್ಲಾಸದಲ್ಲಿ ಭಕ್ತಿ ಸಾಮಾನ್ಯ ನಿರೂಪಣೆ ಅಂತ, ಭಕ್ತಿಯ ಸಾಮಾನ್ಯ ಸ್ವರೂಪ ಏನು ಅನ್ನುವುದನ್ನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಮೊದಲನೇ ಉಲ್ಲಾಸ ಏನಿದೆ,
ಮೊದಲನೇ ಉಲ್ಲಾಸದ ಶ್ಲೋಕಗಳಿಗೆ ಇವರೇ ಸ್ವತಃ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದು ಬಹಳ ಮಹತ್ವದ್ದು. ಅಲ್ಲಿ ಶ್ಲೋಕದಲ್ಲಿ ಏನು ಹೇಳಿದ್ದಾರೋ ಅದಕ್ಕಿಂತ ಹೆಚ್ಚಿನ ವಿಷಯವನ್ನು, ವಿಶೇಷವಾದ ವಿಷಯಗಳನ್ನೆಲ್ಲ ತಮ್ಮ ವ್ಯಾಖ್ಯಾನದಲ್ಲಿ ಚರ್ಚೆ ಮಾಡಿದ್ದಾರೆ. ನನ್ನ ಪುಸ್ತಕದಲ್ಲಿ ಅದನ್ನು ಧಾರಾಳವಾಗಿ ನಾನು ಬಳಸಿದ್ದೇನೆ. ಅವರ ವ್ಯಾಖ್ಯಾನದ ಪ್ರಕಾರನೇ ನಾನು ಅನುವಾದ ಮಾಡ್ಕೊಂಡು ಹೋದ ಹೊತ್ತು ನನ್ನ ಸ್ವಂತದ ಅಭಿಪ್ರಾಯ ಅಂತ ಅಲ್ಲಿ ಸೇರಿಸಲಿಲ್ಲ. ಆ ಒಂದು ವೃತ್ತಿ ಅಥವಾ ವ್ಯಾಖ್ಯಾನದಲ್ಲಿ ಭಕ್ತಿ ರಸದ ವಿವೇಚನೆಯನ್ನು, ಸಾಮಾನ್ಯ ದೃಷ್ಟಿಯಿಂದ ವಿವೇಚನೆಯನ್ನು ಸಾಕಷ್ಟು ಮಾಡಿದ್ದಾರೆ. ಎರಡನೇದರಲ್ಲಿ ಭಕ್ತಿ ವಿಶೇಷ ಅಂತ, ಅಂದರೆ ಒಂದೊಂದು ರಸದಲ್ಲಿಯೂ ಅದು ಎಷ್ಟು ಪ್ರಕಾರ ಆಗ್ಬೋದು ಏನು ಅನ್ನುವ ಒಂದು ಚರ್ಚೆ, ಅದರ ಬಗ್ಗೆ ವಿವರಣೆ ಎರಡನೇ ಉಲ್ಲಾಸದಲ್ಲಿ ಇದೆ. ಮೂರನೇ ಉಲ್ಲಾಸದಲ್ಲಿ ಸಾಮಾನ್ಯವಾಗಿ ರಸ ಅಂದರೆ ಏನು, ಕಾವ್ಯಮೀಮಾಂಸೆಯಲ್ಲಿ ಹೇಳುವ ರಸತತ್ವದ ಒಂದು ವಿವೇಚನೆ, ಆ ವಿವೇಚನೆಯನ್ನು ಮಾಡಿ ಅಲ್ಲಿಗೆ ಮುಗಿಸ್ತಾರೆ. ಈ ಮೂರು ಉಲ್ಲಾಸಗಳಲ್ಲಿ ಅತ್ಯಂತ ಮಹತ್ವದ ಭಾಗ ಅಂತಂದರೆ ಮೊದಲನೇ ಉಲ್ಲಾಸ, ಭಕ್ತಿ ಸಾಮಾನ್ಯದ ನಿರೂಪಣೆ. ಅದಕ್ಕಾಗಿ ಅವರು ಅದಕ್ಕೆ ವಿಶೇಷವಾಗಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. 2 ಮತ್ತು 3ನೇ ಉಲ್ಲಾಸಗಳಿಗೆ ಅವ್ರದ್ದು ವ್ಯಾಖ್ಯಾನ ಇಲ್ಲ, ಕೇವಲ ಶ್ಲೋಕಗಳು ಮಾತ್ರ ಇರೋದು. ಆನಂತರ ಆ ಶ್ಲೋಕಗಳೇ ಹೇಳ್ತವೆ ಸಾಕು ಅಂತ ಅಷ್ಟು. ಅಲ್ಲಿ ಭಕ್ತಿ ರಸದ ಬಗ್ಗೆ ಕಾವ್ಯಮೀಮಾಂಸೆಯ ದೃಷ್ಟಿಯಿಂದ ಏನು ಬರ್ತದೆ ಅಂಥ ಒಂದು ಚರ್ಚೆಯೇ ಇದ್ದದ್ರಿಂದ ಅಲ್ಲಿ ವಿಶೇಷ ವ್ಯಾಖ್ಯಾನದ ಅವಶ್ಯಕತೆ ಇಲ್ಲ ಅನ್ನೋದಾಗಿ ತಿಳ್ಕೊಂಡು ಆ ಮೊದಲನೇ ಉಲ್ಲಾಸಕ್ಕೆ ಮಾತ್ರ ವಿಶೇಷವಾದ ವಿವರಣೆಯನ್ನು ಅವರು ನೀಡಿದ್ದಾರೆ. ಅವರ ಒಂದು ದೃಷ್ಟಿಯಲ್ಲಿ ಭಕ್ತಿಯ ಲಕ್ಷಣ ಏನು, ಭಕ್ತಿಯ ಸ್ವರೂಪ ಏನು ಅನ್ನೋದನ್ನು ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಧೃತಸ್ಯ ಭಗವದ್ಧರ್ಮಾತ್ ಧಾರಾವಾಹಿಕತಾಂ ಗತ ಸರ್ವೇಶೇ ಮನಸೋ ವೃತ್ತಿ ಭಕ್ತಿ ಇತಿ ಅಭಿಧೀಯತೆ. ಧೃತಸ್ಯ ಭಗವದ್ಧರ್ಮಾತ್ ಧಾರಾವಾಹಿಕತಾಂ ಗತ ಸರ್ವೇಶೇ ಮನಸೋ ವೃತ್ತಿ ಭಕ್ತಿ ಇತಿ ಅಭೀತ. ಅಂದರೆ ಭಗವಂತನ ಧರ್ಮ ಅಂದರೆ ಅವನ ಗುಣಗಳ ಶ್ರವಣವೇ ಮುಂತಾದವುಗಳ ಮೂಲಕವಾಗಿ ಚಿತ್ತ ಅನ್ನೋದು ದ್ರವೀಭೂತವಾಗಿ ಸರ್ವೇಶ್ವರನ ವಿಷಯದಲ್ಲಿ ಧಾರಾವಾಹಿಕತೆಯನ್ನು ಹೊಂದಿದರೆ, ಅಂದರೆ ತೈಲಧಾರೆಯಂತೆ ಅವಿಚ್ಛಿನ್ನವಾಗಿ ಭಗವದಾಕಾರವನ್ನು ಹೊಂದಿದ ಮನಸ್ಸಿನ ವೃತ್ತಿಯನ್ನೇ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಅಂದರೆ ಏನು ಅನ್ನೋದರ ವಿವರಣೆ ಇದರಲ್ಲಿದೆ. ಧೃತಸ್ಯ ಭಗವದ್ಧರ್ಮ ಅಂತ, ಭಗವಂತನಲ್ಲಿ ಧರ್ಮ ಅನ್ನುವಂಥ ಒಂದು ಪದ ಏನಿದೆ, ಧರ್ಮ ಅಂತ ಹೇಳಿದರೆ ಗುಣಗಳು ಅಂತ, ಗುಣಶ್ರವಣ. ಭಗವಂತನ ಗುಣಗಳನ್ನು ಶ್ರವಣ ಮಾಡ್ತಾ ಹೋಗಬೇಕು. ಆ ಭಗವಂತನ ಗುಣಗಳನ್ನು, ಭಗವಂತನ ಲೀಲೆಗಳನ್ನು, ಭಗವಂತನ ಚರಿತ್ರೆಯನ್ನು, ಅಂದರೆ ಭಗವಂತನ ಕಥೆಯನ್ನು ಕೇಳೋದು, ಅವನ ನಾಮವನ್ನು ಜಪಿಸೋದು, ಈ ಅರ್ಚನ, ಶ್ರವಣ, ಮನನ ಇದೆಲ್ಲ ಏನಿರ್ತದೆ, ಈ ಎಲ್ಲವೂ ಆ ಧರ್ಮ ಅನ್ನೋದರಲ್ಲಿ ಬರ್ತದೆ. ಅಂಥ ಒಂದು ಭಗವಂತನ ವಿಷಯದಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದಾಗ ಮನಸ್ಸು ಎನ್ನುವುದು ಕರಗಿ ಹೋಗ್ತದಂತೆ. ಧೃತಸ್ಯ ಅದು ಕರಗಿ ಹೋಗ್ತದೆ, ದ್ರವರೂಪವನ್ನು ತಾಳ್ತದೆ. ಅಂಥ ದ್ರವರೂಪವನ್ನು ತಾಳಿದ ಮನಸ್ಸು ಅದು ಭಗವದಾಕಾರವನ್ನು ತಾಳ್ತದೆ. ಆ ಭಗವದಾಕಾರವನ್ನು ತಾಳಿದಾಗ ಅದು ಅವಿಚ್ಛಿನ್ನವಾಗಿ ಒಂದೇ ಸಮನೆ ಭಗವಂತನ ಆಕಾರವೇ ಆ ಮನಸ್ಸಿನಲ್ಲಿ ನೆಲೆಗೊಳ್ಳುತ್ತದೆ ಅಂತ ಆದರೆ ಅದಕ್ಕೆ ಭಕ್ತಿ ಅನ್ನೋದಾಗಿ ಹೇಳ್ತಾರೆ. ಅಂದರೆ ಇಲ್ಲಿ ಧರ್ಮ ಅನ್ನುವ ಒಂದು ಮಾತು ಏನಿದೆ, ಧರ್ಮ ಅನ್ನೋದು ಭಗವಂತನ ಕುರಿತಾದ, ಸರಳವಾಗಿ ಹೇಳೋದಿದ್ರೆ ಭಗವಂತನ ಕುರಿತಾದ ನಿರಂತರವಾದ ಚಿಂತನೆ ಇದೆ ಅಂತ, ಆ ಚಿಂತನೆಯನ್ನೇ ಧರ್ಮ ಅಂತ ಹೇಳ್ತಾರೆ. ಇದು ಈ ರೀತಿಯಲ್ಲಿ ಭಗವಂತನ ಕುರಿತಾಗಿ ಆಲೋಚನೆ ಮಾಡುವುದು ಧರ್ಮ ಬುದ್ಧಿಯಿಂದಲೇ ಆಗಬೇಕು ಅಂತ ಇಲ್ಲ. ಆಯಿತಾ? ಭಗವಂತನ ಮೇಲೆ, ಭಗವಂತ ಅಂದರೆ ಭಾಳ ದೊಡ್ಡವನು ಅಂತೇಳಿ ನೀವು ತಿಳ್ಕೊಂಡು ಆಲೋಚನೆ ಮಾಡಬೇಕು ಅಂತ ಇಲ್ಲ. ಅವನು ಪರಮನೀಚ, ಮಹಾದುಷ್ಟ, ಯಾರ್ಯಾರನ್ನು ಸುಖವಾಗಿಡ್ಲಿಕ್ಕೆ ಕೊಡೋದಿಲ್ಲ, ಅವನನ್ನು ಸರ್ವನಾಶ ಮಾಡಬೇಕು, ಆ ಭಗವಂತನನ್ನು ಯಾರೂ ಪೂಜೆ ಮಾಡದೇ ಇದ್ದಂಗೆ ಮಾಡಬೇಕು ಹೇಳಿ ನೀವು ಆಲೋಚನೆ ಮಾಡಿದರೂ ಅಡ್ಡಿಲ್ಲ. ಅಂದರೆ ಯಾಕೆಂದರೆ ಭಗವಂತನನ್ನು ದ್ವೇಷದ ಮೂಲಕವಾಗಿ, ವಿರೋಧದ ಮೂಲಕವಾಗಿ ನಿರಂತರವಾಗಿ ಭಗವಂತನ ಚಿಂತನೆಯನ್ನು ಮಾಡಿದರೂ ಆದೀತು. ಅದನ್ನು ಹೇಳ್ತಾರೆ. ಭಗವಂತನನ್ನು ದ್ವೇಷ ಮಾಡುವುದು ಅನ್ನೋದು, ದ್ವೇಷ ಮಾಡೋ ಹೊತ್ತಿಗೆ ಸುಮ್ಮನೆ ದ್ವೇಷ ಮಾಡಿದರೆ ಆಗಲಿಕ್ಕಿಲ್ಲ, ತೀವ್ರವಾಗಿ ದ್ವೇಷ ಮಾಡಬೇಕು.
ಆ ತೀವ್ರವಾಗಿ ನೀವು ಭಗವಂತನನ್ನು ದ್ವೇಷ ಮಾಡ್ತೀರಾ, ನೀವು ಸತ್ತ ಮೇಲೆ ಭಗವಂತನ ಹತ್ರ ಹೋಗ್ತೀರಿ. ಅದು ನಮ್ಮ ಪುರಾಣಗಳು ಹೇಳುವ ಮಾತು. ವಿರೋಧ ಭಕ್ತಿ ಅಂದರೆ ಅದು. ಅದಕ್ಕೆ ವಿರೋಧ ಭಕ್ತಿ ಅನ್ನೋದಾಗಿ ಹೆಸರು. ಮುಂದೆ ಬರ್ತದೆ ಶಿಶುಪಾಲನಿಗೆ ಅವನಿಗೆ ಕೃಷ್ಣನ ಹೆಸರು ಕೇಳಿದರೆ ಆಗೋದಿಲ್ಲ. ಅವನನ್ನು ನಾಶ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಸದಾಕಾಲ ಅವನ ಹೆಸರು ಹೇಳಿ ಕೋಪದಿಂದ ಕುದೀತಾ ಇದ್ದು ಸದಾಕಾಲ ಅವನು ಚಿಂತೆ ಮಾಡ್ತಾ ಇದ್ದ. ಅವನ ಚಿತ್ತವೂ ಕರಗಿ ಹೋಗ್ತದೆ. ಅವನ ಚಿತ್ತವೂ ಕೂಡ ಕಠಿಣವಾದ ಚಿತ್ತ ನಿರಂತರವಾಗಿ ಕೃಷ್ಣನ ಬಗ್ಗೆ ಚಿಂತನೆ ಮಾಡಿದ್ರಿಂದ ಕೃಷ್ಣನ ಆಕಾರ ಅವನ ಮನಸ್ಸಿನಲ್ಲಿ ಬಂದು ಹೋಗ್ತದೆ. ಹಾಗಾಗಿ ಅವನಿಗೆ ಸತ್ತ ಮೇಲೆ ಕೃಷ್ಣನ ಸಾನ್ನಿಧ್ಯ ಸಿಗ್ತದೆ. ಅದು ವಿರೋಧ ಭಕ್ತಿ. ಕಂಸನಿಗೆ ಕೃಷ್ಣನಿಂದ ತನಗೆ ಸಾವಾಗ್ತದೆ, ಆ 8ನೇ ಶಿಶು ತನ್ನ ಮರಣಕ್ಕೆ ಕಾರಣವಾಗ್ತದೆ ಎನ್ನುವ ಒಂದು ಮಾತು ಕೇಳಿದ್ರೆ ಭಯ ಹುಟ್ಟುತ್ತಂತೆ. ಆ ಒಂದು ಭಯದ ಕಾರಣದಿಂದ ಅವನು ನಿರಂತರವಾಗಿ ಕೃಷ್ಣನ ಕುರಿತು ಆಲೋಚನೆ ಮಾಡ್ತಾ ಹೋಗ್ತಾನೆ. ಕೃಷ್ಣನ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಲ್ಲಿ ನೋಡಿದರೂ ಅವನಿಗೆ ಕೃಷ್ಣನೇ ಕಾಣ್ತಾನೆ. ಅವನಿಗೂ ಮುಕ್ತಿ ಸಿಗ್ತದೆ. ಆದರೆ ನಮಗದಲ್ಲ. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ತೀವ್ರವಾಗಿ ದ್ವೇಷ ಮಾಡಲಿಕ್ಕೂ ಆಗೋದಿಲ್ಲ, ಅಷ್ಟೇ ಹೆದರಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ನೀವು ಸುಮ್ಮನೆ ಭಜನೆ ಮಾಡೋದು ಒಳ್ಳೆಯದು. ನಮಗೆ ಅವ್ರ ದಾರಿ ಆಗಲಿಕ್ಕಿಲ್ಲ ಅಂತ. ಆದರೆ ಅಂಥದ್ದೊಂದು ದಾರಿ ಇದೆ ಅನ್ನೋದನ್ನು ನಮ್ಮ ಪುರಾಣಗಳು ಒಪ್ತವೆ. ಮಧುಸೂದನ ಸರಸ್ವತಿಗಳು ಅದನ್ನ ಹೇಳ್ತಾರೆ. ಅಂದರೆ ಇಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಚಿತ್ತ ಅನ್ನೋದು ದ್ರವರೂಪವನ್ನು ತಾಳಬೇಕು, ದ್ರವರೂಪವನ್ನು ಮನಸ್ಸು ಕರಗಿ ಹೋಗಬೇಕು ಅಂತ ಹೇಳ್ತಾರೆ. ಮನಸ್ಸು ಕರಗಿ ಹೋಗುವುದು ಅಂತಂದರೆ ಅದು ತೀವ್ರವಾದಂಥ ಒಂದು ಭಾವದ ಮೂಲಕವಾಗಿ ತೀವ್ರವಾದ ದ್ವೇಷವೋ ತೀವ್ರವಾದ ಪ್ರೀತಿಯೋ ಅದು ಮನಸ್ಸನ್ನು ಕರಗಿಸುವಂತಹ ಒಂದು ಕರಗಿಸುತ್ತದೆ ಅಂತ ಹೇಳ್ತಾರೆ. ಅದು ಮನಸ್ಸು ಅನ್ನೋದು ಅವರೇ ಹೇಳಿದ ಹಾಗೆ ಮನಸ್ಸು ಅನ್ನೋದು ಅರಗಿದ್ದಂಗೆ, ಅರಗು ಜತುವತ್, ಅರಗಿನ ಹಾಗೆ ಕಠಿಣವಾಗಿ ಇರತಕ್ಕಂತಹದ್ದು ಮನಸ್ಸು. ಇದಕ್ಕೆ ತಾಪಕ ಅನ್ನೋದು ಬೇಕು. ಅದಕ್ಕೆ ಬಿಸಿ ತಾಗಿದರೆ ಅದು ಕರಗ್ತದೆ. ಆ ಕರಗಿದ ಸಮಯದಲ್ಲಿ ಏನು ಮೂಡುತ್ತದೆ, ಅಲ್ಲಿ ನಾವು ಸೀಲು ಹಾಕೋ ಹೊತ್ತಿಗೆ ಮಾಡ್ತೇವಲ್ಲ, ಆ ಅರಗನ್ನು ಕರಗಿಸಿ ಅದರ ಮೇಲೆ ಮುದ್ರೆ ಒತ್ತೇವೆ. ಮುದ್ರೆ ಒತ್ತಿದ ಮೇಲೆ ಅದು ಗಟ್ಟಿಯಾದರೂ ಉಳಿತದೆ. ಅದು ಒಂದು ಜಾತಿಯ ಮುದ್ರೆ. ಆದರೆ ಮತ್ತೆ ಕರಗಿದ್ರೆ ಈ ಮುದ್ರೆ ಹೋಗ್ಬಿಡ್ತದೆ. ಆದರೆ ಕೆಲವು ಹಾಗಲ್ಲ. ಈಗ ಅರಗ ಕರಗಿದಾಗ ಬಣ್ಣ ಸೇರಿಸ್ತಾರೆ. ಆ ಬಣ್ಣ ಸೇರಿಸಿದ್ದು ಅದು ಗಟ್ಟಿ ಆದಮೇಲೂ ಹೋಗೋದಿಲ್ಲ, ಮತ್ತೆ ಕರಗಿಸಿದ್ರೂ ಹೋಗೋದಿಲ್ಲ. ಆ ಬಣ್ಣದ ಹಂಗೆ ಆಗಬೇಕು ನಮ್ಮ ಭಕ್ತಿ, ಬರೀ ಮುದ್ರೆ ಒದ್ದಂಗಲ್ಲ. ಆ ರೀತಿಯಲ್ಲಿ ಇರತಕ್ಕಂಥದ್ದೇನಿದೆಯೋ ಆ ಒಂದು ದ್ರವರೂಪವನ್ನು ತಾಳಿದ ಚಿತ್ತದಲ್ಲಿ ಭಗವಂತನ ಆಕಾರ ಅನ್ನೋದು ನೆಲೆಸಿಕೊಂಡ್ರೆ ಅದು ಸ್ಥಿರವಾಗಿ ಇರ್ತದೆ ಅನ್ನುವಂಥದ್ದು ಇಲ್ಲಿಯ ಮುಖ್ಯವಾದಂಥ ಒಂದು ತತ್ವ. ಅದಕ್ಕೆ ಚಿತ್ತ ದ್ರಾವಕವಾದಂತಹ ಚಿತ್ತವನ್ನು ಕರಗಿಸ್ತಕ್ಕಂಥವು ಯಾವುವು ಅನ್ನುವ ವಿಷಯ ಅನೇಕ ಭಾವಗಳನ್ನು ಹೇಳ್ತಾರೆ. ಈ ಕಾಮ, ಕ್ರೋಧ, ಸ್ನೇಹ, ಹರ್ಷ, ಶೋಕ, ದಯೆ ಮುಂತಾದವುಗಳೆಲ್ಲ ಏನಿವೆ ಇವುಗಳಿಗೆ ಚಿತ್ತವನ್ನು ಕರಗಿಸುವಂತಹ ಒಂದು ಸಾಮರ್ಥ್ಯ ಇರ್ತದೆ. ಇಂಥ ಒಂದು ಸಾಮರ್ಥ್ಯವನ್ನು ಹೊಂದಿದಾಗ ಅದು ಕರಗುತ್ತದೆ. ಕರಗಿದಾಗ ಅಲ್ಲಿ ಭಗವದಾಕಾರ ನೆಲೆಗೊಂಡ್ರೆ, ಅಂದರೆ ಯಾವುದೇ ಆಕಾರ, ಯಾಕಂದ್ರೆ ನಮಗೆ ಈ ಚಿತ್ತ ಕರಗಿದ ಸ್ಥಿತಿ ಅಂತ ಇದ್ದರೆ ಅದು ಬೇರೆ ಬೇರೆ ಹೊತ್ತಿನಲ್ಲೆಲ್ಲ ಕರಗ್ತದೆ. ನಮ್ಗೆ ಉಳಿದ ಅನೇಕ ಲೌಕಿಕ ವಿಷಯಗಳಲ್ಲಿ ನಮ್ಮ ಚಿತ್ತ ಕರಗುವುದು ಅನ್ನೋದು ಇದ್ದೇ ಇದೆ. ಈ ಕಾಮುಕನಾದವನಿಗೆ ಕಾಮಿನಿಯ ಚಿತ್ರ ಅದು ಮನಸ್ಸಿನಲ್ಲಿ ಆಗ ಅವಳು ನೆನೆದಾಗ ಮನಸ್ಸೆಲ್ಲ ಕರಗಿ ಅಲ್ಲಿ ಗಟ್ಟಿ ಕೂತ್ಕೊಳ್ತದೆ. ಇದೆಲ್ಲ ನಮಗೆ ಗೊತ್ತಿದ್ದಿದೆ. ಇಲ್ಲ, ನಾವು ಎಷ್ಟೋ ಸಲ ಕರಗಿಸ್ಕೊಂಡವ್ರೆ. ಆ ಒಂದು ದೃಷ್ಟಿಯಿಂದ ಇದೆಲ್ಲ ಇದ್ದದ್ದು. ಆದರೆ ಭಗವಂತನ ವಿಷಯದಲ್ಲಿ ಮಾತ್ರ ನಮ್ಮ ಚಿತ್ತ ಕರಗಲಿಲ್ಲ. ನೋಡಬೇಕು. ಇಂಥ ಒಂದು ರೀತಿಯಲ್ಲಿ ಕರಗಿದಾಗ ಏನು ಮೂಡ್ತದೆ, ಮೂಡಿದ ಚಿತ್ರ ಶಾಶ್ವತವಾಗಿ ಉಳೀತದೆ ಅನ್ನೋದಾಗಿ ಹೇಳ್ತಾರೆ. ಈ ರೀತಿಯಲ್ಲಿ ಚಿತ್ತವು ಕರಗಿದಾಗ ಮೂಡಿದ ಆ ಒಂದು ಭಗವಂತನ ಆಕಾರ ಅನ್ನೋದೇನಿದೆ ಅದು ನಿಜವಾಗಿ ಸ್ಥಾಯಿ ಭಾವ. ಈಗ ನಾವು ಏಕೆಲ್ಲಿ ಕಾವ್ಯ ಮೀಮಾಂಸೆಗೆ ಕಾಲಿಡ್ತಾ ಇದ್ದೇವೆ.
ಈ ಕಾವ್ಯಮೀಮಾಂಸೆಯಲ್ಲಿ ರಸ ಅಂತ ಹೇಳಿಸ್ಕೊಳ್ಳೋದು ಯಾವುದು ಅಂದರೆ ಅದಕ್ಕೆ ಸ್ಥಾಯಿ ಭಾವ. ನಾವು ಈ 9 ರಸಗಳನ್ನು ಏನು ಹೇಳ್ತೇವೆ, ಶೃಂಗಾರ, ವೀರ, ಕರುಣ, ಹಾಸ್ಯ, ರೌದ್ರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ, ಹೀಗೆಲ್ಲ ರಸಗಳ ಪಟ್ಟಿಯನ್ನು ಮಾಡ್ತೇವೆ. ಈ ರಸತ್ವವನ್ನು ಇವು ಹೊಂದೋದು ಹೇಗೆ, ಇದಕ್ಕೆ ರಸಕ್ಕೆ ಕಾರಣವಾದದ್ದು ಯಾವುದು ಅನ್ನೋದಕ್ಕೆ ಮುಖ್ಯವಾಗಿ ಬರೋದು ಸ್ಥಾಯಿ ಭಾವ ಅಂತ ಹೇಳ್ತಾರೆ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಅದಕ್ಕೆ ವಿವರಣೆಯನ್ನು ಕೊಡ್ತಾನೆ. ವಿಭಾವ ಅನುಭಾವ ವ್ಯಭಿಚಾರಿ ಭಾವ ಸಂಯೋಗಾತ್ ರಸ ನಿಷ್ಪತ್ತಿ. ರಸ ಆಗೋದು ಹೇಗೆ ಅನ್ನುವ ಒಂದು ಪ್ರಕ್ರಿಯೆಯನ್ನು ಹೇಳೋ ಹೊತ್ತಿಗೆ ಅವನ ವಿವರಣೆ ಅದು. ವಿಭಾವ, ಅನುಭಾವ ಮತ್ತು ವ್ಯಭಿಚಾರಿ ಭಾವ. ವ್ಯಭಿಚಾರಿ ಭಾವ ಅಂತಂದರೆ ಸಂಚಾರಿ ಭಾವ ಅಂತ ಅರ್ಥ. ಅದನ್ನ ನಾವು ನೋಡ್ತೇವೆ. ಇಲ್ಲಿ ಕನ್ನಡದ ವ್ಯಭಿಚಾರ ಬೇರೆ, ಸಂಸ್ಕೃತದ ವ್ಯಭಿಚಾರ ಬೇರೆ. ಇಲ್ಲಿ ಇವುಗಳ ಒಂದು ಸಂಯೋಗ ಆದಾಗ ರಸವು ಹುಟ್ಟುತ್ತದೆ ಅನ್ನೋ ಒಂದು ರಸ ನಿಷ್ಪತ್ತಿ ಆಗ್ತದೆ ಅನ್ನೋದಾಗಿ ಹೇಳ್ತಾನೆ. ಈ ರಸ ನಿಷ್ಪತ್ತಿ ಆಗುವುದಕ್ಕೆ ಮೂಲವಾದದ್ದು ಅಂತ ಹೇಳಿದರೆ ಸ್ಥಾಯಿ ಭಾವ. ಆ ಸ್ಥಾಯಿ ಭಾವ ಅನ್ನೋದೇನಿದೆ ಅದು ಸ್ಥಿರವಾಗಿ ಇರತಕ್ಕಂಥ ಒಂದು ಭಾವ. ಈಗ ಶೃಂಗಾರ ಎನ್ನುವುದಕ್ಕೆ ರತಿ ಅಥವಾ ಪ್ರೀತಿ ಎಂಬುದು ಸ್ಥಾಯಿ ಭಾವ. ವೀರರಸಕ್ಕೆ ಉತ್ಸಾಹ ಎನ್ನುವುದು ಸ್ಥಾಯಿ ಭಾವ. ಹಾಸ್ಯರಸಕ್ಕೆ ಹಾಸ ಎನ್ನುವುದು ಸ್ಥಾಯಿ ಭಾವ. ರೌದ್ರ ರಸಕ್ಕೆ ಕ್ರೋಧ, ಸಿಟ್ಟು ಅನ್ನೋದು ಸ್ಥಾಯಿ ಭಾವ. ಹೀಗೆ ಒಂದೊಂದಕ್ಕೂ ಭಾವಗಳನ್ನು, ಸ್ಥಾಯಿ ಭಾವಗಳನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಈ ಸ್ಥಾಯಿ ಭಾವದ ಒಂದು ಕಾನ್ಸೆಪ್ಟ್, ಅದರ ಹಿಂದೆ ಇರೋದು ಏನು ಅಂತ ಹೇಳಿದರೆ, ಮನುಷ್ಯನಲ್ಲಿ ಮೂಲಭೂತವಾಗಿ ಇರತಕ್ಕಂತಹ ಭಾವಗಳು ಅಂತ. ಅವು ಎಲ್ಲ ಮನುಷ್ಯರಲ್ಲಿಯೂ ಇರತಕ್ಕಂತಹ ಕೆಲವು ನಿರ್ದಿಷ್ಟವಾದ ಭಾವಗಳು ಅಂತ ಏನಿವೆಯೋ ಅವುಗಳನ್ನು ನಾವು ಸ್ಥಾಯಿ ಭಾವ ಅಂತ ಕರೆಯೋದು. ಈಗ ಪ್ರೀತಿಯಂತಹ ಭಾವ ಎಲ್ಲರಲ್ಲಿಯೂ ಇರ್ತದೆ. ಹಾಗೆ ಉತ್ಸಾಹ ಎನ್ನುವ ಭಾವ ಅದು ಎಲ್ಲರಲ್ಲಿಯೂ ಇರುವಂತಹದ್ದು. ಶೋಕ, ದುಃಖ ಪಡುವುದು ಅನ್ನೋದೆಂದರೆ ಎಲ್ಲರೂ ಸಂದರ್ಭ ಬಂದರೆ ಕಣ್ಣೀರು ಹಾಕ್ತಾರೆ, ಹಾಗೆ ಎಲ್ಲರೂ ನಗುತ್ತಾರೆ. ಈ ಭಾವಗಳನ್ನೆಲ್ಲ ಅವನು ಇಟ್ಕೊಂಡಿರ್ತಾನೆ. ಈ ಭಾವಗಳೇ ಅವು ನಾಟಕದಲ್ಲಿ ಅಥವಾ ಕಾವ್ಯದಲ್ಲಿ ಆ ಸ್ಥಾಯಿ ಭಾವಗಳು ಅನ್ನೋ ಏನು ಹೇಳ್ತೀವೋ ಆ ಸ್ಥಾಯಿ ಭಾವ ರಸತ್ವವನ್ನು ಹೊಂದುತ್ತದೆ. ಅದು ರಸತ್ವವನ್ನು ಹೊಂದುವುದು ಹೇಗೆ ಅನ್ನೋದು ವಿಭಾವ ಮತ್ತು ಅನುಭಾವಗಳ ಒಂದು ಸಹಕಾರವನ್ನು ಪಡೆದು ಅವು ವಿಭಾವ, ಅನುಭಾವ ಮತ್ತು ಸಂಚಾರಿ ಭಾವ ಇವುಗಳ ಒಂದು ಸಹಕಾರವನ್ನು ಪಡೆದು ಅದು ಆಸ್ವಾದ್ಯಮಾನವಾಗಿ ರಸತ್ವವನ್ನು ಪಡೆಯುತ್ತದೆ ಅನ್ನೋದು ಕಾವ್ಯ ಮೀಮಾಂಸೆಯ ಒಂದು ಸಿದ್ಧಾಂತ. ಅಲ್ಲಿ ವಿಭಾವ ಅಂತ ಹೇಳಿದ್ರೇನು, ಈ ಲೋಕದಲ್ಲಿ ಯಾವುದೋ ಒಂದು ಭಾವನೆ ಹುಟ್ಟೋದಕ್ಕೆ ಒಂದು ಕಾರಣ ಇರ್ತದೆ. ಕಾರಣವನ್ನು ನಾವು ಹೇಳ್ತೇವೆ. ಒಬ್ಬ ನಮ್ಮನ್ನು ಅವಮಾನ ಮಾಡಿದ, ಆಗ ಸಿಟ್ಟು ಬರ್ತದೆ ಅಲ್ವಾ. ನನ್ನನ್ನು ತೀರಾ ಹಗುರವಾಗಿ ಕಂಡಾಗ ನನಗೆ ಸಿಟ್ಟು ಬಂತು ಅಂತ ಇದ್ದರೆ ಅಲ್ಲಿ ನನ್ನನ್ನು ಆ ರೀತಿಯಲ್ಲಿ ಅವಮಾನಿಸುವ ವ್ಯಕ್ತಿ ಏನಿರ್ತಾನೆ ಅವನು ಕಾರಣ. ಇದಕ್ಕೆ ಈ ಲೋಕದಲ್ಲಿ ನಾವು ಅವನ ಕಾರಣ ಅಂತ ಕರಿತೇವೆ. ಅವನು ಹಾಗೆ ಮಾಡಿದ್ರಿಂದ ನನ್ನಲ್ಲಿ ಏನು ಹುಟ್ಟುತ್ತದೆ ಭಾವ, ನನ್ನಲ್ಲಿ ಹುಟ್ಟುವಂಥದ್ದು ಅದು ಕಾರ್ಯ. ಈ ಕಾರಣ ಕಾರ್ಯ ಸಂಬಂಧ ಇದೆ. ಅವನು ಹೇಳಿದ ತಕ್ಷಣ ನನಗೆ ಸಿಟ್ಟು ಬರೋದು, ನನ್ನ ಕಣ್ಕಂಪ ಆಗೋದು, ಮತ್ತೊಂದು ಇದೆಲ್ಲ ಚಿಹ್ನೆಗಳಿಂದ ಅದು ಗೊತ್ತಾಗ್ತದೆ. ಇದು ಕಾರ್ಯ. ಇದರ ಮಧ್ಯದಲ್ಲಿ ಅವನು ಮಾತಾಡುವ ಹೊತ್ತಿಗೆ ನನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವನೆಗಳು ಹುಟ್ಟುತ್ತವೆ. ಬೇರೆ ಬೇರೆ ರೀತಿಯ ಭಾವನೆಗಳು ಒಂದು ಕ್ಷಣ ಹುಟ್ಟಿ ಮರೆಯಾಗಿ ಹೋಗಿಬಿಡ್ತವೆ. ಅಂಥ ರೀತಿಯ ಭಾವಗಳಿಗೆ ನಾವು ಸಂಚಾರಿ ಭಾವಗಳು ಅಥವಾ ವ್ಯಭಿಚಾರಿ ಭಾವಗಳು ಅಂತ ಆಗ್ತವೆ. ಈ ಲೋಕದಲ್ಲಿ ಯಾವುದನ್ನು ಕಾರಣ ಮತ್ತು ಕಾರ್ಯ ಅಂತ ಕರಿತೇವೆಯೋ ಅದನ್ನು ಕಾವ್ಯಶಾಸ್ತ್ರದಲ್ಲಿ ವಿಭಾವ ಮತ್ತು ಅನುಭಾವ ಅಂತ ಕರೀತಾರೆ. ವಿಭಾವ, ಅನುಭಾವ ಮತ್ತು ಮಧ್ಯದಲ್ಲಿ ಮೂಡಿ ಮರೆಯಾಗತಕ್ಕಂತಹ ಭಾವನೆಗಳೇನಿವೆ ಅವುಗಳಿಗೆ ಸಂಚಾರಿ ಭಾವಗಳು ಅಥವಾ ವ್ಯಭಿಚಾರಿ ಭಾವಗಳು ಅಂತ ಹೆಸರು. ಇದನ್ನು ಹೀಗೆ ಹೇಳಿದೆ ವಿಭಾವ, ಅನುಭಾವ ಮತ್ತು
ಸಂಚಾರಿ ಭಾವ ಅಂತೆಲ್ಲ ಕರೆದದ್ದು ಯಾತಕ್ಕೆ ಅಂತ ಕೇಳಿದರೆ, ಲೋಕದಲ್ಲಿ ಹೇಳಿದ ಹಾಗೆ ಮಾಡಿದರೆ, ಇದೇ ಕಾರಣ ಕಾರ್ಯ ಅಂತ ಹೇಳಿದರೆ, ಮತ್ತು ಲೋಕದ ವ್ಯವಹಾರಕ್ಕೂ ಕಾವ್ಯದ ವ್ಯವಹಾರಕ್ಕೂ ಇರುವ ವ್ಯತ್ಯಾಸ ನಿಮಗೆ ಗೊತ್ತಾಗದೆ ಹೋದೀತು ಅಂತ ಹೆಸರು ಬದಲು ಮಾಡಿದ್ದು. ಗೊತ್ತಾಯ್ತಾ? ಯಾಕಂದರೆ ಇಲ್ಲಿ ಲೋಕದಲ್ಲಿ ಸಹಜವಾಗಿ ನಡೆಯುವ ಸಮಯದಲ್ಲಿ ಉಂಟಾಗುವ ಭಾವಗಳೇನಿವೆ, ಆ ಭಾವಗಳಿಂದ ನಮಗೆ ಆನಂದ ಖಂಡಿತವಾಗಿ ಆಗುವುದಿಲ್ಲ ಅಲ್ವಾ? ಈಗ ನೀವು ಸಿನಿಮಾದಲ್ಲಿ ಒಬ್ಬ ಈ ನಾಯಕ ನಾಯಕಿಯರ ಪ್ರೀತಿಯ ಸನ್ನಿವೇಶಗಳನ್ನೆಲ್ಲ ನೋಡ್ತೀರಿ. ನೋಡಿದಾಗ ಖುಷಿ ಆಗ್ತದೆ ಅಲ್ವಾ? ಅವರು ಹಾಡು ಹೇಳ್ಕೊಳ್ಳೋದು, ಮರ ಸುತ್ತಾಕೋದು, ಕುಣಿಯೋದು, ಮತ್ತೊಂದು ಇನ್ನೆಲ್ಲ ನೋಡಿದಾಗ ನಮಗೆ ಖುಷಿ ಆಗ್ತದೆ, ಅವನ್ನ ಎಂಜಾಯ್ ಮಾಡ್ತೇವೆ. ಅದೇ ಸನ್ನಿವೇಶ ಇಲ್ಲಿ ಎದುರಿಗೆ ಬೀದಿಯಲ್ಲಿ ನಡೆದ್ರೆ ಹೆಂಗಾಗ್ತದೆ? ಯಾರೋ ಒಬ್ಬ ಹುಡುಗ ಮತ್ತೊಬ್ಬ ಹುಡುಗಿ ಇಬ್ಬರು ಕುಣಿತಾ ಇದ್ದದ್ದು ನೋಡಿದರೆ ನಮಗೇನಾಗ್ತದೆ? ನಮಗೆ ಅದರಿಂದ ಆನಂದ ಆಗ್ತದೋ ಅಥವಾ ಹೊಟ್ಟೆ ಕಿಚ್ಚು ಬರ್ತದೋ ಅಥವಾ ಸಿಟ್ಟು ಬರ್ತದೋ? ಆಲೋಚನೆ ಮಾಡಿ. ಬೇರೆ ಬೇರೆ ಭಾವನೆಗಳು ಹುಟ್ಟುತ್ತವೆ ಹೊರತು ಖಂಡಿತ ಆನಂದ ಆಗೋದಿಲ್ಲ. ಯಾಕೆಂದರೆ ಇದು ಲೋಕದಲ್ಲಿ ನಡೆಯುವ ಒಂದು ದೃಶ್ಯ. ಇದೇ ಲೋಕಕ್ಕೂ ಕಾವ್ಯಕ್ಕೂ ಇರತಕ್ಕಂಥ ಅಂತರ. ಕಾವ್ಯದಲ್ಲಿ ಅಥವಾ ನಾಟಕದಲ್ಲಿ ಅದನ್ನು ನೋಡಿದಾಗ ನಮಗೆ ಆ ಒಂದು ಸಂಬಂಧ, ನಮ್ಮ ಸಂಬಂಧ ಅನ್ನೋದೇನಿರ್ತದೆ, ನಮಗೂ ಆ ರಂಗದ ಮೇಲೆ ವ್ಯವಹರಿಸುವ ವ್ಯಕ್ತಿಗಳಿಗೂ ಇರತಕ್ಕಂತಹ ಸಂಬಂಧ ಬೇರೆ ರೀತಿಯದೆ. ಅದನ್ನು ನಾವು ನಮ್ಮದು ಅಂತ ತಿಳ್ಕೊಳ್ಳೋದಿಲ್ಲ, ಅಥವಾ ಅದು ಬರೀ ಮತ್ತೊಬ್ಬರದ್ದು ಅಂತ ಅಲಕ್ಷ್ಯ ಮಾಡೋದಿಲ್ಲ. ಏನು ಬೇಕಾದ್ರೆ ಮಾಡ್ಕೊಂಡು ಹೋಗಲಿ, ಯಾರದ್ದು ಸಂಬಂಧ, ನನಗೆ ಸಂಬಂಧಪಟ್ಟ ವ್ಯವಹಾರ ಏನಲ್ಲ ಇದು, ಇವಾಗ ನಾನೇ ಯಾಕೆ ತಲೆ ಬಿಸಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಉದಾಸೀನವಾಗಿ ವ್ಯವಹಾರ ಮಾಡೋದು ಅಂತ ಇದೆಯಾ? ಅದು ಇಲ್ಲ. ಇದು ನಂದು ಅಂದರೆ ಇಲ್ಲಿ ಕುಣಿತಾ ಇದ್ದವಳು ನನ್ನ ಮಗಳು, ಅಥವಾ ಇಲ್ಲೇ ಕುಣಿತಾ ಇದ್ದವನು ನನ್ನ ಮಗ ಅನ್ನೋ ದೃಷ್ಟಿಯಿಂದ ಏನಾದರೂ ವ್ಯವಹಾರ ಮಾಡಲಿಕ್ಕುಂಟಾ? ಹಾಗೂ ಮಾಡೋದಿಲ್ಲ. ಹೀಗೆ ಸ್ವಪರ ಉದಾಸೀನ ಹೀಗೆ ಬೇರೆ ಬೇರೆ ರೀತಿಯ ಎಲ್ಲದನ್ನೂ ಕಳೆದುಕೊಂಡು ಕೇವಲ ಸಾಧಾರಣೀಕೃತವಾದ ದೃಷ್ಟಿಯಿಂದ ನಾವು ನೋಡ್ತೇವೆ. ಅದೊಂದು ಸಾಧಾರಣವಾದದ್ದು ಅಂತ, ಸಮಾನವಾದದ್ದು, ಸಾಧಾರಣವಾದದ್ದು. ಅದರಲ್ಲಿ ವ್ಯಕ್ತಿ ವಿಶೇಷಗಳನ್ನು ನಾವು ಕಳಚಿ ಹಾಕಿ ಕೇವಲ ಸಾಧಾರಣವಾದ ಭಾವಗಳನ್ನೇ, ಅಂದರೆ ನಮ್ಮಲ್ಲಿರ್ತಕ್ಕಂತಹ ಭಾವಗಳು, ಅಲ್ಲಿರ್ತಕ್ಕಂತಹ ಭಾವ ಪ್ರಕಟಣೆಯ ದೃಷ್ಟಿಯಿಂದ ಮಾತ್ರ ಸಾಮ್ಯವನ್ನು ಕಲ್ಪಿಸಿಕೊಂಡು ತನ್ಮೂಲಕವಾಗಿ ಆ ರೀತಿಯಲ್ಲಿ ನೋಡುವುದರಿಂದ ನಮಗೆ ಆನಂದ ಲಭಿಸುತ್ತದೆಯೇ ಹೊರತು, ಅದಿಲ್ಲದೆ ಇದ್ದರೆ ನಮ್ಮ ಸಂಬಂಧವನ್ನೇನಾದರೂ ಕಲ್ಪನೆ ಮಾಡಿಕೊಂಡ್ರೆ ಅಲ್ಲಿ ಖಂಡಿತ ಆನಂದ ಸಿಗೋದಿಲ್ಲ. ಹಾಗಾಗಿ ಅಲ್ಲಿ ಕಾವ್ಯದಲ್ಲಿ, ನಾಟಕದಲ್ಲಿ ಒಂದು ಕರುಣದ ರಸದ ದೃಶ್ಯವನ್ನು ನೋಡಿದಾಗಲೂ ಕೂಡ ನಮಗೆ ಸಂತೋಷ ಆಗ್ತದೆ. ಸತ್ಯಹರಿಶ್ಚಂದ್ರ ನಾಟಕದಂತಹದ್ದು ನೋಡಿದರೆ, ಸತ್ಯಹರಿಶ್ಚಂದ್ರ ಸಿನಿಮಾ ಆಗಲಿ ನಾಟಕ ಆಗಲಿ ನೋಡಿದರೆ ನಾವು ಗಳಗಳ ಕಣ್ಣೀರು ಹಾಕ್ತೇವೆ. ಆಹಾ, ಅಯ್ಯೋ ಇವನಿಗೆ ಎಷ್ಟೆಲ್ಲ ಕಷ್ಟ ಬಂತಲ್ಲ, ಹೇಗೆ ಅಂತೆಲ್ಲ ನಾವು ಕಣ್ಣೀರು ಹಾಕಿದರೂ ಕೂಡ ಆ ಕಣ್ಣೀರು ನಮಗೆ ನಿಜವಾಗಿ ದುಃಖದ ಕಣ್ಣೀರಲ್ಲ, ಆನಂದದ ಕಣ್ಣೀರು. ಅದಕ್ಕೆ ಸಾಕ್ಷಿ ಏನು ಗೊತ್ತಾ? ಮತ್ತೊಂದು ಸಲ ಸತ್ಯಹರಿಶ್ಚಂದ್ರ ನಾಟಕ ನೋಡೋದು. ಈಗ ನಿಜವಾಗಿ ನಿಮಗೆ ದುಃಖ ಆಗಿತ್ತು ಅಂತ ಆದರೆ ಮತ್ತೊಂದು ಸಲ ನಾವು ಹೋಗ್ತಿದ್ವಾ? ಮತ್ತದನ್ನು ನೋಡುವ ಅಪೇಕ್ಷೆಯನ್ನು ಹೊಂದಿದ್ವಾ? ಇಲ್ಲ. ಆದರೆ ಅಲ್ಲಿ ಸುರಿಸುವ ಕಣ್ಣೀರಿನಿಂದಲೂ ನಮಗೆ ಆನಂದ ಪ್ರಾಪ್ತ ಆಗ್ತದೆ, ಅಲ್ಲಿರುವ ನಗೆಯಿಂದಲೂ ನಮಗೆ ಸಂತೋಷ ಆಗ್ತದೆ, ಅಲ್ಲಿರುವ ಶೃಂಗಾರದಿಂದಲೂ ಸಂತೋಷ ಆಗ್ತದೆ. ಇಡೀ ಕಾವ್ಯದಲ್ಲಿ ಯಾವುದೇ ರಸ ಇದ್ದರೂ ಆ ರಸವನ್ನು ಅನುಭವಿಸಿದ ನಮಗೆ ಸಂತೋಷ ಆಗ್ತದೆ. ಮತ್ತು ಕಾವ್ಯದ ರಸವನ್ನು ಅನುಭವಿಸೋದು ಅಂತಂದರೆ ನೇರವಾಗಿ ಅಲ್ಲಿ ಬರೋದಿಲ್ಲ. ಇದು ವಿಭಾವ ಅನುಭವ ಅಂತ ಇದೆಯಲ್ಲ, ಆ ವಿಭಾವ ಅನುಭವಗಳ ಮೂಲಕವಾಗಿ ಸೂಚಿತವಾಗುವುದು ಸ್ಥಾಯಿ ಭಾವ, ಸ್ಥಿರವಾದಂಥ ಅದರ ಹಿಂದೆ ಏನು ಅಂತ. ಆ ಸ್ಥಾಯಿ ಭಾವ ತಾನಾಗಿ ಪ್ರಕಟ ಆಗುವುದಿಲ್ಲ, ಸಂಚಾರಿ ಭಾವಗಳ ನೆರವಿನಿಂದ, ವಿಭಾವ ಅನುಭವಗಳ ನೆರವಿನಿಂದ ಅದು ಸೂಚಿತವಾಗ್ತದೆ. ಅದಕ್ಕೆ ವ್ಯಂಜಕ, ಅದು ವ್ಯಂಗ್ಯ ಅನ್ನೋದಾಗಿ ಹೇಳೋದು. ಅದು ಸಜೆಸ್ಟೆಡ್, ಸೂಚಿತವಾದ್ದು, ಅದು ನೇರವಾಗಿ ಹೇಳಲಿಕ್ಕಾಗೋದಿಲ್ಲ. ಹೇಗೆ ಈ ತಾಯಿಗೆ ಮಗನ ಮೇಲೆ ಪ್ರೀತಿ ಇರ್ತದೆ. ಪ್ರೀತಿ ಇದ್ದರೆ ಇಡೀ ಎಲ್ಲ ಹೊತ್ತಿನಲ್ಲೂ ಮಗನ ಪ್ರೀತಿಯಿಂದ ವಾತ್ಸಲ್ಯದಿಂದ ಕಾಣುವುದು ಅನ್ನೋದುಂಟಾ? ಅವನಿಗೆ ಬೈಯೋದಿಲ್ವಾ? ಹೊಡೆಯೋದಿಲ್ವಾ? ನೀನು ಹುಲಿ ಹಿಡೀಲಿ ಅಂತೆಲ್ಲ ಬೈಯೋದಿಲ್ವಾ? ಅಂಥ ಒಂದು ರೀತಿ ಆ ಸಿಟ್ಟು, ಹಾಗೆ ಅವನ್ನ ಉಳಿದ ರೀತಿಯಲ್ಲಿ ಕಾಣ್ಕೊಳ್ಳೋದು, ಇದೆಲ್ಲದರ ಹಿಂದೆ ಇರೋದೇನು? ಮಗುವಿನ ಮೇಲೆ ಇರತಕ್ಕಂಥ ವಾತ್ಸಲ್ಯ. ಅದು ನಾನಾ ರೀತಿಯಲ್ಲಿ ವ್ಯಕ್ತ ಆಗ್ತದೆ. ಆ ರೀತಿಯಲ್ಲಿ ವ್ಯಕ್ತ ಆಗ್ತಕ್ಕಂಥದ್ದೆಂದು ಅದರ ಮೂಲಕವಾಗಿ ಆ ವಾತ್ಸಲ್ಯದ ಆಳವನ್ನು, ಎತ್ತರವನ್ನು ನಾವು ತಿಳಿದುಕೊಳ್ತೇವೆ. ಇಂಥ ಒಂದು ರೀತಿಯಲ್ಲಿ ಇರತಕ್ಕಂಥದ್ದು ಸ್ಥಾಯಿ.
ಅದರಿಂದ ಸೂಚಿತವಾಗುವುದು ಸ್ಥಾಯಿ. ಆ ಒಂದು ಸ್ಥಾಯಿಯ ಮೂಲಕವಾಗಿ ಆ ಸ್ಥಾಯಿಯೇ ಆಸ್ವಾದ್ಯಮಾನವಾಗುವುದು ಅಂದರೆ ಅದನ್ನು ಆಸ್ವಾದಿಸುವಂತಹದ್ದು ಅಂತ ಹೇಳಿದರೆ ಹೀಗೆ, ಯಾವುದು ಈ ಕಾವ್ಯದಲ್ಲಿ ಹೇಗೆ ನೋಡ್ತೇವೋ ಅದು ಆಸ್ವಾದ ಅಂತ ಹೇಳಿಸ್ಕೊಳ್ಳೋದು. ಜೀವನದಲ್ಲಿ ನಡೆಯೋದು ಆಸ್ವಾದ ಅಲ್ಲ, ಅದು ಅನುಭವಿಸೋದು. ಇಲ್ಲಿ ಆಸ್ವಾದವನ್ನು ಅದನ್ನು ನಾವು ಚಪ್ಪರಿಸಿಕೊಂಡು ಸವಿಯೋದು. ಅಂಥ ಒಂದು ಸವಿಯನ್ನು ಸವಿದಾಗ ಉಂಟಾಗುವಂಥ ಆನಂದ ಏನಿದೆ ಅದಕ್ಕೆ ರಸ ಅಂತ ಹೆಸರು. ಅದಕ್ಕಾಗಿ ಸ್ಥಾಯಿ ಭಾವವೇ ರಸತ್ವವನ್ನು ಹೊಂದುತ್ತದೆ ಅನ್ನುವಂಥದ್ದಿದೆ. ಈ ಒಂದು ದೃಷ್ಟಿಯಿಂದ ಈ ಭಕ್ತಿಯನ್ನು ರಸ ಅಂತ ನಾವು ಇಟ್ಟುಕೊಳ್ಳೋದಾದರೆ ಇಲ್ಲಿ ಸ್ಥಾಯಿ ಭಾವ ಯಾವುದು ಎನ್ನುವ ಒಂದು ಪ್ರಶ್ನೆಯನ್ನು ತುಂಬ ಗಂಭೀರವಾಗಿ ಆಲೋಚನೆ ಮಾಡಿದ್ದು ಉಂಟು. ಅಂಥ ಒಂದು ಆಲೋಚನೆಯ ಹೊತ್ತಿಗೆ ಉಳಿದವರೆಲ್ಲ ನಾನು ಹೇಳಿದ್ನಲ್ಲ, ಈಗ ಕೃಷ್ಣ ರತಿ ಅನ್ನೋದು ಸ್ಥಾಯಿ ಭಾವ ಅಂತ ಅವ್ರು ಹೇಳಿದರು. ಆದರೆ ಕೃಷ್ಣ ರತಿ ಅನ್ನೋದನ್ನು ಇಟ್ಟುಕೊಂಡ್ರೆ ಅಲ್ಲಿ ರತಿ ಅನ್ನೋದು ಬಂದರೆ ಅದು ಶೃಂಗಾರ ರಸದೊಳಗೆ ಸೇರಿತು. ನಮ್ಮ ಎಲ್ಲ ಪ್ರೀತಿಗಳನ್ನು ಶೃಂಗಾರ ರಸದಲ್ಲಿ ಸೇರಿಸೋದು ವಾಡಿಕೆ, ಅದೇ ಒಂದು ಮುಖ ಅನ್ನುವ ರೀತಿಯಲ್ಲಿ ಬಂತು. ಅದಕ್ಕಾಗಿ ಇವರು ಮಧುಸೂದನ ಸರಸ್ವತಿಗಳೇನು ಮಾಡ್ತಾರೆ ಅಂದರೆ ಅಲ್ಲಿ ಸ್ಥಾಯಿ ಭಾವ ಅನ್ನೋದು ಭಗವದಾಕಾರ ಎನ್ನುವುದು ಸ್ಥಾಯಿ ಭಾವ ಅಂತ ಹೇಳಿದರು. ಚಿತ್ತವು ದ್ರವಿಸಿದಾಗ ಅದರಲ್ಲಿ ಮೂಡಿದ ಭಗವಂತನ ಆಕಾರ ಎಂಬುದೇನಿರ್ತದೋ ಆ ಭಗವಂತನ ಆಕಾರ ಎಂಬುದೇ ಸ್ಥಾಯಿ ಭಾವ. ಇದು ಬಹಳ ತಲೆ ಕೆಡಿಸುವ ವಿಚಾರ. ಈ ಭಗವದಾಕಾರ ಎಂಬುದು ಸ್ಥಾಯಿ ಭಾವ ಆಗೋದು ಹೇಗೆ? ಉಳಿದ ಭಾವಗಳು ಅನ್ನೋವೇನಿವೆ, ಉಳಿದ ಭಾವಗಳು ನಮ್ಮಲ್ಲೆಲ್ಲ ಇವೆ. ಈ ಕಾಮ, ಕ್ರೋಧ, ಲೋಭ ಇತ್ಯಾದಿ ಬಗೆಗಳನ್ನೆಲ್ಲ ಹೇಳೋದಿದ್ದರೆ ಅಥವಾ ಶೋಕ ಇತ್ಯಾದಿಗಳನ್ನೆಲ್ಲ ಹೇಳೋದಿದ್ದರೆ ಅವೆಲ್ಲ ನಮ್ಮಲ್ಲಿ ಇವೆ. ಅದು ನಮಗೆ ಗೊತ್ತಾಗ್ತದೆ, ಎಲ್ಲ ಮನುಷ್ಯರಲ್ಲಿಯೂ ಇವೆ. ಹಾಗಿದ್ರೆ ಈ ಭಗವದಾಕಾರ ಎಂಬುದು ಒಂದು ಭಾವ ಅಂತ ಹೇಳಿಸ್ಕೊಳ್ಳೋದು ಹೇಗೆ, ಅದು ಸ್ಥಾಯಿ ಆಗೋದು ಹೇಗೆ? ಈ ಎರಡು ಮುಖ್ಯವಾದ ಪ್ರಶ್ನೆಗಳಿರ್ತವೆ. ಅದಕ್ಕೆ ಮಧುಸೂದನ ಸರಸ್ವತಿಯವರು ಬಹಳ ಜಾಣತನದಿಂದ ಉತ್ತರ ಕೊಟ್ಟರು. ಇಲ್ಲಿ ಸ್ಥಾಯಿ ಭಾವ ಎಂಬುದೇನಿದೆ ನತು ಪಾರಿಭಾಷಿಕ, ಇದು ಪಾರಿಭಾಷಿಕವಾದ ಅರ್ಥದಲ್ಲಿ ತೆಗೆದುಕೊಳ್ಳಬಾರದು. ಅದರ ಒಂದು ಮುಖ್ಯಾರ್ಥ ಏನಿದೆ ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಬಹಳ ಮಹತ್ವದ ಮಾತು. ಅಂದರೆ ಸ್ಥಾಯಿ ಭಾವ ಅನ್ನೋದನ್ನು ಮುಖ್ಯಾರ್ಥದಲ್ಲಿ ನೀವು ಸ್ವೀಕರಿಸಬೇಕು. ಹಾಗೆಂದರೆ ಮತ್ತೆ ಒಂದ್ಲವಂತಿ ಇಲ್ಲಿ ಅರ್ಥದಲ್ಲಿ ಒಂದು ಮುಖ್ಯಾರ್ಥ ಅಥವಾ ವಾಚ್ಯಾರ್ಥ, ಲಕ್ಷ್ಯಾರ್ಥ ಮತ್ತು ವ್ಯಂಗ್ಯಾರ್ಥ, ಈ ಅರ್ಥದ ವಿಷಯಕ್ಕೆ ಬಂತು. ಯಾವುದೇ ಒಂದು ಶಬ್ದದ ವ್ಯುತ್ಪತ್ತಿ, ಆ ಶಬ್ದ ವ್ಯುತ್ಪತ್ತಿಯನ್ನು ಅವಲಂಬಿಸಿಕೊಂಡು ಅದರ ಮೂಲಕವಾದ ಅರ್ಥವನ್ನು ನಾವೇನು ಹೇಳ್ತೇವೆ ಅದಕ್ಕೆ ಮುಖ್ಯಾರ್ಥ ಅಂತ ಹೆಸರು. ಈಗ ಮೇಲೆ ಅಂದರೆ ನಮಗೆ ಇಂಥದ್ದು ಅಂತ ತೋರಿಸ್ತೇವೆ, ಅದು ಮುಖ್ಯ ಅರ್ಥ. ಆದರೆ ಒಂದೊಂದು ಸಲ ಏನಾಗ್ತದೆ ಅಂತಂದರೆ ಆ ಮೇಲೆ ಅನ್ನೋದಕ್ಕೆ ಈಗ ತಲೆಯ ಮೇಲೆ ಟೊಪ್ಪಿಗೆ ಇದೆ ಅಂದರೆ ಮೇಲೆ ಅನ್ನೋದು ಸರಿ. ಮನೆಯ ಮೇಲೆ ಬಸ್ಸು ಹೋಗುತ್ತದೆ ಅಂದರೆ ಏನು? ಆಗ ಮೇಲೆ ಅನ್ನುವ ಶಬ್ದದ ಅರ್ಥ ಏನಾಯಿತು? ಹತ್ತಿರ ಅಂತ ಆಯಿತು. ಯಾವ ಡಿಕ್ಷನರಿ ಉಂಟ್ರಿ ಅದು? ಯಾವ ಡಿಕ್ಷನರಿಯಲ್ಲಿ ನೀವು ಹುಡುಕ್ತೀರಿ ಇದನ್ನು? ಇದು ಈ ಎರಡನೇದು ಇದೆಯಲ್ಲ, ಇದಕ್ಕೆ ಲಕ್ಷ್ಯಾರ್ಥ ಅಂತ. ಅದು ಒಂದು ಆ ಹೊತ್ತಿನಲ್ಲಿ ಮಾತ್ರ ಹಂಗೆ ಅರ್ಥ. ಅದಕ್ಕೆ ಅದು ಮನೆಯ ಮೇಲೆ ಬಸ್ ಹೋಗ್ತದೆ ಅನ್ನೋ ಹೊತ್ತಿಗೆ ಮಾತ್ರ ಆ ಮನೆಯ ಮೇಲೆ ಎಂಬ ಶಬ್ದಕ್ಕೆ ಹತ್ತಿರ ಎಂಬ ಅರ್ಥವೇ ಹೊರತು ತಲೆ ಮೇಲೆ ಟೊಪ್ಪಿಗೆ ಇದೆ ಅಂತಂದರೆ ಮೇಲೆ ಎಂಬ ಅರ್ಥವೇ ಬೇರೆ. ಅಂದರೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ಆಗೋದು. ಇನ್ನು ಕೆಲವು ಶಾಸ್ತ್ರಗಳಲ್ಲಿ ಅದನ್ನು ಬಳಸುವಾಗ ಒಂದು ನಿರ್ದಿಷ್ಟವಾದ ಅರ್ಥದಲ್ಲಿ ನಾವು ಬಳಸ್ತೇವೆ. ಅದು ಪರಿಭಾಷೆಯ ಮೂಲಕವಾಗಿ ಬರೋದು, ಟೆಕ್ನಿಕಲ್ ಟರ್ಮ್. ಈಗ ಅದು ಅನೇಕ ಎಲ್ಲ ಶಾಸ್ತ್ರಗಳಲ್ಲೂ ಇದೆ. ಇವತ್ತಿಗೂ ಬೇರೆ ಬೇರೆ ಸೈನ್ಸ್ಗಳಲ್ಲಿ ಅದನ್ನು ಶಬ್ದವನ್ನು ಬಳಸುವ ರೀತಿಯೇ ಬೇರೆ. ಈ ಸ್ಥಾಯಿ ಭಾವ ಎಂಬ ಶಬ್ದವನ್ನು ನಾವು ಪಾರಿಭಾಷಿಕವಾದ ಅರ್ಥದಲ್ಲಿ ತೆಗೆದುಕೊಳ್ಳೋದಿದ್ದರೆ ಭರತನ ನಾಟ್ಯಶಾಸ್ತ್ರದಲ್ಲಿ ಸ್ಥಾಯಿ ಭಾವ ಅನ್ನೋದಕ್ಕೆ ಏನು ಹೇಳಿದಾನೋ ಆ ಅರ್ಥವನ್ನು ನಾವು ತೆಗೆದುಕೊಳ್ಳಬೇಕು. ಆ ಅರ್ಥ ತೆಗೆದುಕೊಳ್ಳಬಾರದು ಅಂತ ಹೇಳ್ತಾರೆ.
ಆ ಅರ್ಥದಲ್ಲಿ ಅಲ್ಲ, ಇದರ ಮುಖ್ಯಾರ್ಥದಲ್ಲಿ ಅಂತಂದರೆ ಏನು? ಸ್ಥಾಯಿ ಎಂಬ ಪದಕ್ಕೆ ಸ್ಥಿರವಾದದ್ದು ಎಂಬ ಅರ್ಥ. ಭಾವ ಅಂದರೆ ಇದ್ದದ್ದು ಅಂತ ಅರ್ಥ. ಭೂ ಸತ್ತಾಯಂ, ಭಾವ ಅಂದರೆ ಇದ್ದದ್ದು. ಸ್ಥಿರವಾಗಿ ಇದ್ದದ್ದು ಯಾವುದೋ ಅದು ಸ್ಥಾಯಿ ಭಾವ. ಭಗವಂತನ ಆಕಾರವು ಸ್ಥಿರವಾಗಿ ಇದ್ದದ್ದರಿಂದ ಅದು ಸ್ಥಾಯಿ ಭಾವ ಆಗ್ತದೆ. ಅರ್ಥ ಆಯ್ತಾ? ಭಗವಂತನ ಆಕಾರವು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಇದ್ದದ್ದು ಅನ್ನುವ ಕಾರಣದಿಂದ ಅದು ಸ್ಥಾಯಿ ಭಾವ ಆಗ್ತದೆ. ಇದು ಹೌದಾ? ಮುಂದಿನ ಪ್ರಶ್ನೆ ಬರೋದದು. ಭಗವಂತನ ಆಕಾರ ಎಂಬುದು ಎಲ್ಲ ಮನುಷ್ಯರ ಚಿತ್ತದಲ್ಲಿ ಇರುತ್ತದೆಯೋ? ಇರಲಿಕ್ಕೆ ಸಾಧ್ಯವೋ? ಹಾಗೆ ಇರ್ತದೆ ಅಂಥೇಳಾದರೆ ಅದನ್ನು ಸ್ಥಾಯಿ ಭಾವ ಅಂತ ಒಪ್ಕೊಳ್ಬೋದು ನಾವು. ಅದಿಲ್ಲದೇ ಇದ್ದರೆ ಅದು ಸ್ಥಾಯಿ ಭಾವ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶೃಂಗಾರದ ಸ್ಥಾಯಿ ಭಾವವಾದ ರತಿ ಎಂಬುದು ಎಲ್ಲ ಮನುಷ್ಯರಲ್ಲಿಯೂ ಇದೆ. ಸಂದರ್ಭ ಬಂದಾಗ ಪ್ರಕಟ ಆಗ್ತದೆ. ಸಣ್ಣ ಮಕ್ಕಳಿಗೆ ಶೃಂಗಾರ ಪ್ರಧಾನವಾದ ನಾಟಕವನ್ನು ನೋಡಿದಾಗ ರಂಜನೆ ಆಗಲಿಕ್ಕಿಲ್ಲ, ಅವರು ದೊಡ್ಡ ಆಗಬೇಕು. ದೊಡ್ಡಾದ ಮೇಲೆ ಗೊತ್ತಾಗ್ತದೆ ಅಲ್ವಾ? ಆನಂತರ ಸಹಜವಾಗಿ ಪ್ರಕಟವಾಗ್ತದೆ. ಹಾಗೆಯೇ ಈ ಉಳಿದ ಭಾವಗಳು ಕೂಡ ಅವು ಸಂದರ್ಭ ಬಂದಾಗ ಪ್ರಕಟ ಆಗುವ ಸಾಮರ್ಥ್ಯ ಉಳ್ಳವುಗಳು. ಅಂಥ ರೀತಿಯಲ್ಲಿ ಪ್ರಕಟ ಆದರೆ ಆಗುವುದು ಅನ್ನೋದೇನಿದೆಯೋ ಅಂಥ ರೀತಿಯಲ್ಲಿ ಇದು ಪ್ರಕಟ ಆಗ್ತದೆ ಅಂತಾದರೆ ಭಗವದಾಕಾರವನ್ನು ಒಪ್ಕೊಳ್ಬೋದು. ಇದಕ್ಕೆ ಬಹಳ ಸ್ವಾರಸ್ಯಕರವಾಗಿ ಅವರು ಉತ್ತರ ಕೊಡ್ತಾರೆ. ನಿಜವಾಗಿ ಎಲ್ಲ ಮನುಷ್ಯರಲ್ಲಿಯೂ ಇದೆ ಇದು. ಯಾವುದು? ಭಗವದಾಕಾರ ಎಂಬುದು ಎಲ್ಲ ಮನುಷ್ಯರ ಚಿತ್ತದಲ್ಲಿಯೂ ಇದೆ. ಹೇಗೆ? ಅದು ವಿಷಯದೊಂದಿಗೆ ಬೆರೆತಿದೆ. ಗೊತ್ತಾಯ್ತಾ? ವಿಷಯಗಳೊಂದಿಗೆ ಬೆರೆತಿದೆ. ಅದು ವಿಷಯಾಕಾರವಾಗಿ ಕಾಣ್ತದೆ. ನನಗಿಲ್ಲಿ ಎದುರಿಗೆ ಕಾಣ್ತಾ ಇರೋದು, ನನಗೆ ಬಹುಶಃ ಎಲ್ಲರಿಗೂ ಹಾಗೆ ಕಾಣ್ತಿರ್ಬೋದು, ಇದು ಲೋಟ ಆಗಿ ಕಾಣ್ತದೆ ಅಲ್ವಾ? ಇದು ಈ ಲೋಟದ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಇದೆ ಅಂತಂದರೆ ಇದರ ಲೋಟದ ರೂಪ ತೆಗೆರಿ. ಈ ರೂಪವನ್ನು ತೆಗೆದು ಹಾಕಿದರೆ ಉಳಿಯೋದೇನು ಅಂತ ಕೇಳಿದ್ರೆ ಭಗವದಾಕಾರವೇ. ಅಂದರೆ ವಿಷಯ ಎಂಬ ಉಪಾಧಿಯೊಂದಿಗೆ ಸೇರಿಕೊಂಡಿದೆ ಎನ್ನುವ ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ನೆಲೆಸಿದ ಭಗವದಾಕಾರದ ಅರಿವು ನಮಗಿಲ್ಲ. ಈಗ ಅಸ್ಥಿ, ಭಾತಿ, ಪ್ರಿಯಂ, ನಾಮ, ರೂಪ, ಈ 5 ಆಚಾರ್ಯರು ಹೇಳ್ತಾರೆ. ಇವು ಎಲ್ಲ ವಸ್ತುವಿನಲ್ಲಿಯೂ ಇದೆ. ಅಸ್ಥಿ, ಭಾತಿ, ಪ್ರಿಯಂ, ನಾಮ ಮತ್ತು ರೂಪ. ಅದರಲ್ಲಿ ನಾಮ ಮತ್ತು ರೂಪ ಅನ್ನೋದೇನಿದೆ ಇವು ಹೋಗ್ತಕ್ಕಂಥವು. ಆ ಹೆಸರು ಮತ್ತೊಂದು ಆಕಾರ, ಇದೆರಡನ್ನು ತೆಗೆದುಹಾಕಿದರೆ ಉಳಿಯೋದೇನು? ಆಗ ಆ ಒಂದು ಸಚ್ಚಿದಾನಂದ ಸ್ವರೂಪ ಮಾತ್ರ ಉಳೀತದೆ. ಇಂಥ ಒಂದು ರೀತಿಯಲ್ಲಿ ಹಾಗೆ ಮನಸ್ಸಿನಲ್ಲಿಯೂ ಕೂಡ ಭಗವದಾಕಾರ ಅನ್ನೋದು ಎಲ್ಲರ ಮನಸ್ಸಿನಲ್ಲಿಯೂ ಶಾಶ್ವತವಾಗಿ ಇದೆ. ಅದಕ್ಕೆ ತುಂಬ ದೀರ್ಘವಾದ ವಿವರಣೆ ಬೇಕು. ಎಷ್ಟು ಸಮಯ ಮುಗಿಸ್ಬೋದಲ್ಲ? ಯಾಕಂದರೆ ಈಗಾಗಲೇ ಸಾಕಷ್ಟು ಸಮಯ ಆಗ್ತಾ ಇದೆ. ಮುಂದೆ ಮುಂದುವರಿಸ್ಬೋದು. ಅದಾಯಿತು. ಮುಂದೆ ಎಷ್ಟರ ಮಟ್ಟಿಗೆ ಯೋಗ ಇರ್ತದೆ ಗೊತ್ತಿಲ್ಲ. ಈ ರೀತಿಯಲ್ಲಿ ಅದರ ಸ್ಥಾಯಿತ್ವವನ್ನು ಸ್ಥಾಪನೆ ಮಾಡಿ ಸ್ಥಾಯಿ ಭಾವ ಭಗವದಾಕಾರ ಎಂಬುದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತದೆ. ಇದು ಅದ್ವೈತ ಇಲ್ಲ. ಭಗವದಾಕಾರ ಎಂಬುದು ಮನಸ್ಸಿನಲ್ಲಿ ಸ್ಥಿರವಾಗಿ ಇರತಕ್ಕಂತಹ ರೂಪ. ಆದರೆ ಅದು ನಮಗೆ ಅರಿವಿಲ್ಲ. ಅದಕ್ಕೆ ಇವೆಲ್ಲ ಸೇರಿದರೆ ಈ ಅರ್ಚನೆ, ಈ ಭಕ್ತಿಯ ಅನುಷ್ಠಾನ ಅನ್ನೋದು ಸೇರಿದಾಗ ಅದು ಪ್ರಕಟ ಆಗ್ತದೆ. ಪ್ರಕಟವಾಗಿ ತನ್ಮೂಲಕವಾಗಿ ಪರಮಾನಂದದ ಲಾಭ ನಮಗಾಗ್ತದೆ, ಪರಮಾನಂದ ಲಭ್ಯ ಆಗ್ತದೆ. ಆ ಪರಮಾನಂದ ಸ್ವರೂಪವನ್ನು ಪಡೆಯತಕ್ಕಂಥದ್ದು ಅನ್ನೋದೇನಿದೆ ಅಲ್ಲಿ ನೆಲೆಗೊಳ್ಳುವ ಭಗವದಾಕಾರ ಯಾವುದು ಅಂತ ಕೇಳಿದರೆ ನಮ್ಮ ಆತ್ಮಸ್ವರೂಪ, ನಮ್ಮ ಸ್ವರೂಪವೇ ಅದು. ಅದನ್ನೇ ನಾವು ವಿವೇಕ ಚೂಡಾಮಣಿಯ ಮಾತಿನಲ್ಲಿ ಹೇಳೋದಿದ್ರೆ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ. ತನ್ನ ಸ್ವರೂಪದ ಅನುಸಂಧಾನ ಅನ್ನೋದೇನಿರ್ತದೆ, ತನ್ನ ನಿಜವಾದ ಸ್ವರೂಪ ಏನು ಅನ್ನೋದನ್ನು ಕುರಿತು ತಿಳಿದುಕೊಳ್ಳತಕ್ಕಂಥದ್ದೇನಿದೆ ಅದೇ ಭಕ್ತಿ. ಆ ಭಕ್ತಿಯನ್ನೇ ಇವರು ಪ್ರತಿಪಾದನೆ ಮಾಡ್ತಾ ಇರೋದು ಅದ್ವೈತದ ಮೂಲಕವಾಗಿ ಅಂತ ಹೇಳೋದು. ಅದು
ಅದಕ್ಕೆ ಇದರಲ್ಲಿ ಭಕ್ತಿಯ 11 ಭೂಮಿಕೆಗಳು ಇತ್ಯಾದಿಗಳನ್ನು ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಅದರಲ್ಲಿಯೂ ಕೂಡ ಆತ್ಮಸ್ವರೂಪ, ಆತ್ಮದ ಸ್ಥಿತಿ ಅನ್ನೋದರ ಬಗ್ಗೆ ಹೇಳಿದ್ದನ್ನು ಕಾಣ್ಬೋದು. ಹೀಗೆ ಎಲ್ಲ ರೀತಿಯಿಂದ ಬಹಳ ದೀರ್ಘವಾದ ಒಂದು ಇದಿದೆ. ಅದರಲ್ಲಿ ಕೆಲವು ಅಂಶಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಸಮರ್ಥನಾದ್ದು. ಮುಕ್ತಾಯದ ವಿಷಯದಲ್ಲಿ ಹೇಳಬಹುದು, ಭಕ್ತಿ ಅನ್ನೋದು ಇದೆಯಲ್ಲ, ಭಕ್ತಿ ಎನ್ನುವುದು ಕೇವಲ ರಸ ಅಲ್ಲ, ಅದು ಪರಮೋಚ್ಚವಾದ ರಸ. ಅದೇ ಮುಕ್ತಿಯನ್ನು ಕೊಡ್ತಕ್ಕ, ಮುಕ್ತಿ ಅಂದರೂ ಅದೇನೆ, ಅದು ಎಲ್ಲದಕ್ಕೂ ಮೂಲವಾದದ್ದು. ಅದು ಅದರಿಂದ ದೊರೆಯುವ ಆನಂದ ಇದೆಯಲ್ಲ, ಆ ಆನಂದಕ್ಕೆ ಹೋಲಿಸಿದರೆ ಈ ಶೃಂಗಾರ, ವೀರ, ಕರುಣ, ಬೀಭತ್ಸ, ಭಯಾನಕ ಇಂಥ ರಸಗಳಿಂದ ದೊರೆಯತಕ್ಕಂತಹದ್ದು ಏನಿದೆಯೋ ಇದು ಅತ್ಯಂತ ತುಚ್ಛವಾದ್ದು. ಎಂಥ ಮೂರ್ಖರು ಇವರು, ಈ ಕಾವ್ಯ ಮೀಮಾಂಸೆ ಬರೆದವರು. ಈ ತುಚ್ಛವಾದ ರಸಗಳನ್ನು ದೊಡ್ಡ ರಸ, ನವರಸ ಅಂತ ಎತ್ತಿ ಹಿಡಿತಾರೆ. ಪರಮಾನಂದವನ್ನು ಕೊಡ್ತಕ್ಕಂಥ ಭಕ್ತಿರಸ ರಸ ಅಲ್ಲ ಅಂತ ಹೇಳ್ತಾರೆ. ಬುದ್ಧಿ ಉಂಟಾ ಇವರಿಗೆ? ಇದು ಜಡರು ಅಂತ ಬೈತಾರೆ ಅವರು. ಇಂಥ ಒಂದು ಜಡತನವನ್ನು ಇವರು ಹೊಂದಿದ್ದಾರಲ್ಲ, ಅವರ ಜಾಡ್ಯವನ್ನು ನಾವು ಕಳೆಯಬೇಕಾಗಿದೆ. ನಿಜವಾದ ರಸ ಅಂದರೆ ಭಕ್ತಿರಸ. ಆ ಭಕ್ತಿರಸದಿಂದ ನಮ್ಮ ಜೀವನ ಎಲ್ಲ ಪಾವನ ಆಗ್ತದೆ. ಅದಕ್ಕಾಗಿ ಆ ಭಕ್ತಿ ಯೋಗವನ್ನು ಅನುಷ್ಠಾನ ಮಾಡಿರಿ ಅಂತ. ಭಕ್ತಿರಸದ ಕಾವ್ಯ ನೋಡಿ ಅಂತ, ಕಾವ್ಯ ಓದ್ಕೊಂಡಿರಿ ಅಂತ ಹೇಳೋದಿಲ್ಲ, ಗೊತ್ತಾಯ್ತಾ? ಅಲ್ಲಿಯೂ ಸ್ವಾರಸ್ಯ ಇರೋದು. ಭಕ್ತಿರಸದ ಕಾವ್ಯವನ್ನು ಓದೋದಕ್ಕೆ ಸೀಮಿತಗೊಳಿಸಬೇಡಿ, ಭಕ್ತಿ ಯೋಗವನ್ನು ಅನುಷ್ಠಾನ ಮಾಡಿ ತನ್ಮೂಲಕವಾಗಿ ಎಲ್ಲರೂ ಮುಕ್ತಿ ಮಾರ್ಗವನ್ನು ಅನುಸರಿಸಲಿಕ್ಕೆ ಸಾಧ್ಯ ಅನ್ನೋದಾಗಿ ಹೇಳ್ತಾರೆ. ಮತ್ತು ಇನ್ನೂ ತುಂಬ ವಿಷಯಗಳು ಇವೆ. ಅದಕ್ಕೆ ನಾನು ಅದು ಈಗಾಗಲೇ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ದರಿಂದ ಇಲ್ಲಿಗೆ ಅನಿವಾರ್ಯವಾಗಿ ಮುಗಿಸಬೇಕಾಗಿದೆ. ಯಾಕಂದರೆ ಅನಂತರ ರಾಮಸ್ವಾಮಿಯವ್ರನ್ನ ಇವ್ರನ್ನ ಕಳಿಸಿದವರು ಯಾರು ಅಂತ ಕೇಳಬಾರದು. ಒಂದಾಯ್ನ ಇದೆಯಲ್ಲ, ಒಬ್ಬ ಹೀಗೆ ಮಾತಾಡ್ತಾ ಇರೋ ಹೊತ್ತಿಗೆ ದೊಣ್ಣೆ ಹಿಡ್ಕೊಂಡು ಓಡಾಡ್ತಿದ್ದಂತೆ. ಏನು ಅಂತ ಗಾಬರಿ ಆಯಿತು. ಯಾಕಪ್ಪ, ಏನು ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇದ್ದೆ? ಇಲ್ಲ ಸ್ವಾಮಿ, ನೀವು ಮುಂದುವರಿಸಿ, ನಿಮ್ಮನ್ನು ಕರೆಸಿದವ್ರು ಯಾರು ಅಂತ ಹುಡುಕ್ತಾ ಇದ್ದೇನೆ. ಆದ್ದರಿಂದ ಅಂಥ ಪರಿಸ್ಥಿತಿ ಬರದೇ ಇರಲಿ ಅಂತ ನಾನು ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಸ್ವಾರಸ್ಯಪೂರ್ಣವಾಗಿ ಜಟಿಲವಾದ ವಿಷಯವನ್ನು ನಮಗೆ ಮನವರಿಕೆ ಮಾಡಿಸಿದ್ದಾರೆ ವಿದ್ವಾನ್ ಎಂ.ಎ. ಹೆಗಡೆ ಅವರು. ಅಲ್ಲಲ್ಲ, ಅದು ಮತ್ತು ಅದನ್ನು ನೀವೇ ಹೇಳಿದ್ರಲ್ಲ, ಅದು ಪಾರಿಭಾಷಿಕ ಅಲ್ಲ ಅಂತ. ಅದ್ವೈತ ಪ್ರಸ್ಥಾನವನ್ನು ಖಂಡಿಸೋದಕ್ಕೆ ಹೊರಟ ಮಧುಸೂದನ ಸರಸ್ವತಿಗಳು ಅದ್ವೈತ ಸಿದ್ಧಾಂತದ ಪ್ರಖರ ಪ್ರತಿಷ್ಠಾಪಕರಾದ ಬಗೆಯನ್ನು ಹೆಗಡೆಯವರು ವಿವರಿಸಿದರು. ಅದು ಎಂತಹ ಬೌದ್ಧಿಕ ಪ್ರಾಮಾಣಿಕತೆ ಅನ್ನೋದು ತುಂಬ ಹೃದಯವಾಗಿದೆ. ಆಗಿನ ಅನ್ಯಾಕ್ರಾಂತ ಸ್ಥಿತಿಯಲ್ಲಿ ಅವಶ್ಯಕತೆ ಇದ್ದ ಮಿಲಿಟೆಂಟ್ ಸನ್ಯಾಸಿ ಪಡೆಗಳನ್ನು ಮಧುಸೂದನ ಸರಸ್ವತಿಗಳು ನಿರ್ಮಿಸಿದ್ದು ಒಂದು ಐತಿಹಾಸಿಕ ಮಹತ್ವದ ಸಂಗತಿ. ಅದ್ವೈತ ಪ್ರಸ್ಥಾನ ಪ್ರವರ್ತನದಿಂದ ಬೌದ್ಧಿಕ ಸಮಾಧಾನ ದೊರೆಯಿತಾದರೂ ಪ್ರಶಾಂತಿಯ ಆಕಾಂಕ್ಷೆ ಪ್ರಬಲಿಸಿ ಭಕ್ತಿಯ ಪ್ರತಿಪಾದಕರಾದರು. ಈ ಮಾರ್ಗದ ಅವರ ಗಾಢ ಅನುಷ್ಠಾನದ ಫಲಿತ ಭಗವದ್ಭಕ್ತಿ ರಸಾಯನ ಅಂತ ವಿವರಿಸಿದರು. ನಿಜವಾದ ಜ್ಞಾನವೆಂದರೆ ಪರಮಾರ್ಥ ತತ್ವದ ಸ್ವರೂಪದ ಅರಿವು ಅನ್ನೋದು ಮಧುಸೂದನ ಸರಸ್ವತಿಗಳ ಜೀವನದಿಂದ ಮತ್ತು ಕೃತಿಗಳಿಂದ ಸ್ಫುಟಗೊಂಡಿದೆ. ಆ ಸಮ್ಯಜ್ಞಾನದ ಮತ್ತು ಶುದ್ಧ ಆನಂದದ ಪ್ರಾಪ್ತಿಯೇ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಅನ್ನಿಸ್ಕೊಳ್ಳೋದು. ಭಗವತ್ಪಾದರು ಭಾಷ್ಯಗಳು, ಪ್ರಕರಣ ಗ್ರಂಥಗಳು, ಸ್ತೋತ್ರಗಳು ಈ 3 ಪ್ರಕಾರಗಳ ವಾಂಗ್ಮಯವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು
ಹೆಗಡೆಯವರು ಹೇಳಿದಾಗೆ ತುಂಬ ಅರ್ಥಪೂರ್ಣ. ಶಂಕರರು ಸ್ತೋತ್ರಗಳನ್ನು ರಚಿಸಿದ್ದು ಮಂದಾಧಿಕಾರಿಗಳಿಗೆ ಅನ್ನುವ ಒಂದು ಭ್ರಮೆ ಉಂಟು. ಅವರು ಪ್ರೌಢಾಧಿಕಾರಿಗಳಿಗೋಸ್ಕರವೇ ಸ್ತೋತ್ರಗಳನ್ನು ಕೂಡ ನಿರ್ಮಾಣ ಮಾಡಿದ್ದು. ಸತ್ಯದ ಬಗ್ಗೆ ಹಂಬಲವನ್ನು ತೀವ್ರಗೊಳಿಸುವ ದೃಷ್ಟಿಯಿಂದ ಮತ್ತು ಅತ್ಯುನ್ನತ ಹಂತದಲ್ಲಿ ಜ್ಞಾನ, ಭಕ್ತಿ ಇತ್ಯಾದಿ ವಿಂಗಡಣೆಗಳೇ ಇರೋದಿಲ್ಲ ಅನ್ನೋದು ತಾತ್ಪರ್ಯ. ಭಕ್ತಿ ನಿರುಪಮ ಸುಖರೂಪದ್ದು, ದುಃಖದ ಸ್ಪರ್ಶವೇ ಇಲ್ಲದ್ದು ಮೊದಲಾದ ಸ್ಪಷ್ಟೀಕರಣವನ್ನು ಭಕ್ತಿ ರಸಾಯನ ಕೊಟ್ಟಿದೆ. ಭಕ್ತಿಯೋಗ ಮತ್ತು ಭಕ್ತಿರಸ ಎರಡನ್ನೂ ಬೆಸೆಯುವುದಕ್ಕೆ ಯತ್ನಿಸಿದ್ದಾರೆ. ಆಯುರ್ವೇದದಲ್ಲಿನ ರಸಾಯನ ಅವರು ಹೇಳಿದ ಹಾಗೆ ನಾಲಿಗೆಗೂ ರುಚಿ, ಸ್ವಾಸ್ಥ್ಯಕ್ಕೂ ಪೋಷಕ. ಅದ್ವೈತ ದರ್ಶನಕ್ಕೆ ಅನುಗುಣವಾಗಿ ಭಕ್ತಿರಸವನ್ನು ಮಧುಸೂದನ ಸರಸ್ವತಿಗಳು ಪ್ರತಿಪಾದನೆ ಮಾಡಿದ್ದಾರೆ. ಚಿತ್ತವು ದ್ರವರೂಪ ತಳೆಯಬೇಕು ಅನ್ನೋದು ತುಂಬ ಅರ್ಥಪೂರ್ಣವಾದ ಮಾತು. ಈ ವಿಶಿಷ್ಟ ರೀತಿಯ ಕೃತಿಯ ಮಹತ್ವವನ್ನು ಆದರಣೀಯ ಎಂ.ಎ. ಹೆಗಡೆಯವರು ಸರಳವಾಗಿ ಮತ್ತು ರೋಚಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಮತ್ತು ಈ ಪ್ರವಚನ ಮಾಲಿಕೆಯ ಪ್ರಾಯೋಜಕರಾದ ಡಾಕ್ಟರ್ ಶಾರದಾ ಚೈತ್ರ ಅವರ ಪರವಾಗಿ ಪ್ರಾಂಜಲ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ.